ಪೂಜೆ ಬಗ್ಗೆ ನಾವು ವಿಚಾರ ಮಾಡ್ತಾಯಿದ್ವಿ. ಇದರಲ್ಲಿ ಒಂದು 3 ಶ್ಲೋಕಗಳ ತನಕ ವಿಚಾರ ಮಾಡಿದ್ವಿ. ಪರಮಾತ್ಮನಿಗೆ ಯಜ್ಞೋಪವೀತ ಎಲ್ಲ ಷೋಡಶೋಪಚಾರ ಯಜ್ಞೋಪವೀತಂ ಧಾರಯಾಮಿ ಅಂದ್ಬಿಟ್ಟು, ಅವನು ಯಾವುದೇ ವರ್ಣದಕ್ಕೆ ಸಂಬಂಧಪಟ್ಟಿಲ್ಲ. ಅವನಲ್ಲಿ ಜಾತಿ, ನೀತಿ, ಕುಲ, ಧರ್ಮಗಳು ಇವೇನು ಇರೋದಿಲ್ಲ. ಅಂಥವನಿಗೆ ನಾವೆಲ್ಲ ಯಾವ ವರ್ಣದವನಂತ ಭಾವನೆ ಇಟ್ಕೊಂಡಲ್ಲಿ ಆ ಯಜ್ಞೋಪವೀತ ಆಗಿಬಿಟ್ವಿ. ಇದೆಲ್ಲ ನಮ್ಮ ಪರಿಚಿನ್ನ ಬುದ್ಧಿ ಅಷ್ಟೇ. ಮತ್ತು ನಿರಂಜನಸ್ಯ ಕಿಂ ದೀಪೈರ್ವಾ ಸರ್ವಸಾಕ್ಷಿನಃ ನಿಜಾನಂದೈಕತೃಪ್ತಸ್ಯ ನೈವೇದ್ಯಂ ಕಿಂ ಭವೇದಿಹ. ನಿರಂಜನಸ್ಯ ಕಿಂ ಧೂಪ ಸ್ಮೆಲ್ಲು, ಒಳ್ಳೆ ಹೊಗೆ ಸ್ಮೆಲ್ಲು ಹಾಕಿ ಧೂಪ ಎಲ್ಲ ಕೊಡ್ತಾ ಇರ್ತೀವಿ. ಅಂದರೆ ಅವನಿಗೆ ಸುತ್ತಮುತ್ತ ಇರೋ ದುರ್ಗಂಧದಿಂದ ಸಿಕ್ಕಾಪಟ್ಟಿ ಕಷ್ಟದಲ್ಲಿದ್ದಾನೆ, ಅವನಿಗೆ ಒಳ್ಳೆ ಸುವಾಸನೆಯಿಂದ ಅವನನ್ನು ಸಂತುಷ್ಟಿಪಡಿಸೋಣ ಅಂದ್ಬಿಟ್ಟು. ನೀನು ಭಾವನೆಯಲ್ಲಿ ಭಗವಂತನನ್ನು ಕೈ, ಕಾಲು, ಮೂಗು ಇರೋ ಪರಿಚಯ ನಮ್ಮಂಥ ಒಂದು ಶರೀರಿಯ ಥರನೇ ನಾವು ಭಾವನೆ ಮಾಡಿಬಿಡ್ತಾಯಿದ್ದೀವಿ. ಅವನು ಎಂಥ ವಿಖ್ಯಾತ, ಎಂಥ ಸ್ವರೂಪ ಅಂದರೆ ನಿರಂಜನಸ್ಯ. ಅವನನ್ನು ಯಾವುದೇ ಒಂದು ಮೆಟೀರಿಯಲ್ಲು ಅವನನ್ನು ಇಂಪ್ಯೂರ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅಂಥ ಒಂದು ಸ್ವರೂಪವನ್ನು ಇಂಪ್ಯೂರ್ ಆಗಿಬಿಟ್ಟಿದೆ. ಈ ಸುಗಂಧ ದ್ರವ್ಯದಿಂದ ಒಳ್ಳೆ ಇದಾಗಲಿ ಅನ್ನೋ ಭಾವನೆಯಿಂದ ನಮ್ಗೆ ಅನಿಸ್ತದೆ ನಾವು ಒಳ್ಳೆ ಪೂಜೆ ಮಾಡ್ತಾಯಿದ್ದೀವಿ. ಆದರೆ ಅಲ್ಲಿ ಅವಮಾನನೇ ಮಾಡ್ತಾಯಿರ್ತೀವಿ ನಾವು, ಮತ್ತೆ ಲಿಮಿಟ್ ಮಾಡ್ತಾಯಿರ್ತೀವಿ ಪರಮಾತ್ಮನ. ಮತ್ತು ದೀಪ ಇರುವ ಸರ್ವಸಾಕ್ಷಿನಃ ಆರತಿ. ನನಗೆ ಇವಾಗಲೂ ಆಶ್ಚರ್ಯ ಆಗುತ್ತೆ, ಏನೇನೆಲ್ಲ ನಾವು ವಿಧಿಯಾಗಿ ಕ್ರಿಯೆ ಮಾಡ್ತಾ ಇರ್ತೀವಲ್ಲ, ಪ್ರಶ್ನೆ ಆಗಿ ಬರೋದಿಲ್ಲ ನಮಗೆ ಅಂತ. ಸಾಕ್ರೆಟಿಸ್ ಇದರನ್ನೇ ಸ್ಟ್ರೆಸ್ ಮಾಡಿ ಕೇಳ್ತಾನೆ, ವಿ ಆರ್ ನಾಟ್ ಅಡಿಕ್ಟೆಡ್ ಟು ದ ಹ್ಯಾಬಿಟ್ ಆಫ್ ಆಸ್ಕಿಂಗ್ ಕ್ವಶನ್ಸ್ ಅಂತ. ವಿವೇಕಾನಂದ ಅಂತಾನೆ, ನನಗೆ ದೊಡ್ಡವರು ಬಂದರೆ ಗುಡಿಗಳಿಗೆ ನನಗೆ ಅಷ್ಟು ಸಂತೋಷ ಆಗಲ್ಲ, ಸಣ್ಣ ಮಕ್ಕಳು ಬಂದರೆ ತುಂಬ ಇಷ್ಟ ಆಗುತ್ತೆ ಅಂತಾನೆ. ಇಲ್ಲ ಅದ್ಯಾಕೆ ಯಾರು ಬಂದರೂ ನಿಮಗೆ ಸಂತೋಷ ಆಗಬೇಕಲ್ಲ ಅಂದರೆ, ಇಲ್ಲ ದೊಡ್ಡವರು ಏನೂ ಪ್ರಶ್ನೆ ಕೇಳೋದಿಲ್ಲ, ಜಸ್ಟ್ ಫಾಲೋ ಮಾಡ್ಕೊಂಡು ಅವ್ರ ಅಪ್ಪ ಅಮ್ಮ ಏನು ಮಾಡಿದರು, ತಂದೆ ತಾಯಿ ಏನು ಮಾಡಿದರು, ಜಸ್ಟ್ ಬ್ಲೈಂಡ್ ಫಾಲೋಯಿಂಗ್ ಮಾಡ್ತಾರೆ. ಆದರೆ ಸಣ್ಣ ಹುಡುಗರಾದರೆ ಪ್ರತಿಯೊಂದಕ್ಕೂ ಕ್ವಶನ್ ಕೇಳ್ತಾರೆ ಅವರು. ಸಾಷ್ಟಾಂಗ ಪ್ರಣಾಮ ಯಾಕೆ ಮಾಡಬೇಕು, ದೀಪ ಯಾಕೆ ತೋರಿಸ್ಬೇಕು, ಏನು ಅಗ್ನಿಯನ್ನು ಭಗವಂತನಿಗೆ ತೋರಿಸೋದ್ರಲ್ಲಿ ಇಲ್ಲಿ ತನಕ ಏನು ಐಡಿಯಾ, ಯಾಕೆ ಮಾಡಬೇಕು ನಾವು ಜ್ಯೋತಿ, ಏನು ಕಾನ್ಸೆಪ್ಟ್ ಇರುತ್ತೆ ಹೇಳಿ. ಈಗ ಇಲ್ಲಿ ತನಕ ಸಣ್ಣ ವಯಸ್ಸಿಂದ ನೀವು ಪೂಜೆ ಮಾಡಿದೆಯಲ್ಲ, ಆರತಿ ಯಾಕೆ ಕೊಡ್ತೀವಿ ಭಗವಂತನಿಗೆ? ದೇವಸ್ಥಾನ ತುಂಬ ಕತ್ತಿರ್ತಾಯಿತ್ತು, ಭಗವಂತನ ಮೂರ್ತಿ ಕಾಣಿಸ್ಲಿ ಅಂತ ಹೇಳಿ ಆರತಿ ಮಾಡ್ತಾಯಿದ್ರು, ಭಗವಂತ ಕಾಣಿಸ್ಲಿ. ಅಟ್ಲೀಸ್ಟ್ ನೀನು ಎಕ್ಸಾಕ್ಟ್ ರೀಸನ್ ಹೇಳ್ತಾ ಇದೆಯಾ. ಮಿಕ್ಕಿದವ್ರು ಬೇಕಾದರೆ ಕೇಳಿ ನೋಡು, ಕೇವಲ ಪೂಜೆ ಮಾಡೋರಿಗೆ ರೀಸನ್ನೇ ಗೊತ್ತಿಲ್ಲ. ಆರತಿ ಯಾಕೆ ಕೊಡ್ತೀವಿ ಅಂದ್ಬಿಟ್ಟಿದ್ದನು. ಕಾನ್ಸೆಪ್ಟ್, ದೇವ್ರ ಗುಡಿ ಕಾನ್ಸೆಪ್ಟೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಫುಲ್ಲು ಬೆಳಕು, ಫುಲ್ಲು ಲೈಟ್ಗಳಿಂದ ಅರೇಂಜ್ ಮಾಡಿಬಿಟ್ಟು ಕಂಪ್ಲೀಟಾಗಿ. ಮತ್ತು ಅವ್ದು ಆರತಿ ಹೊರಗಡೆ ತೊಗೊಂಬಂದಾಗ ಯಾಕೆ ಅದನ್ನು ನಾವು ನಮಸ್ಕಾರ ಮಾಡ್ಕೊತೀವಿ? ಯಾಕೆ ಮಾಡಬೇಕು ಅಗ್ನಿಗೆ? ಜ್ಯೋತಿ ಸ್ವರೂಪ ಅಂತ ನಮಗೆ ನೆನಪು ಮಾಡೋಕ್ಕೆ ಆರತಿ ಮಾಡ್ತೀವಿ ನಾವು. ಹೌದು. ಮತ್ತು ಹೊರಗಡೆ ಅದೇನೋ ಅವನು ನಮಗೆ ಆ ಮೂರ್ತಿ ಕಾಣಿಸ್ತಾ ಇಲ್ಲ ಗರ್ಭಗುಡಿನಲ್ಲಿ, ಅಗ್ನಿಯ ಬೆಳಕಿಂದ ಪರಮಾತ್ಮನ ದರ್ಶನ ಮಾಡ್ಕೊಂಡ್ವಿ. ದರ್ಶನ ಮಾಡ್ಕೊಂಡ್ಮೇಲೆ ಹೊರಗಡೆ ಬಂದಾಗ ಆರತಿಗೆ ಹಿಂಗೆ ನಮಸ್ಕಾರ ಯಾಕೆ ಮಾಡ್ಕೊತೀವಿ? ಅವನನ್ನು ತೋರಿಸ್ಕೊಟ್ಟಿರೋಂಥ ಬೆಳಕು ಇದು ಪಾಯಿಂಟ್. ಗುರುಗಳು ಅಂತ ಗುರು ಮಾರ್ಗದರ್ಶಕ, ಸಿಂಬಾಲಿಕ್ ರೆಪ್ರೆಸೆಂಟ್ ಆಗಿ ಅಲ್ಲಿ ಬ್ರಹ್ಮಜ್ಞಾನ ಇದೆ ಈ ಆರತಿ ಸಿಸ್ಟಮಲ್ಲಿ. ಫಸ್ಟು ಆ ಗರ್ಭಗುಡಿ ಅನ್ನೋದು, ದೇವ್ರ ಗುಡಿ ಅನ್ನೋದು ಫುಲ್ಲು ಅಂಧಕಾರದಲ್ಲಿರಬೇಕು. ಏನು ಕಿಟಕಿ ಕೂಡ ಇಟ್ಟಿರಬಾರ್ದು, ಕಂಪ್ಲೀಟ್ ಡಾರ್ಕ್ನೆಸ್ಸಲ್ಲಿ. ಈ ಒಂದು ನಾಲೆಡ್ಜಲ್ಲಿ ಪರಮಾತ್ಮನನ್ನು ಪ್ರಕಾಶದಿಂದನೇ ನಾವು ಜ್ಞಾನ ನೇತ್ರದಿಂದನೇ ದರ್ಶನ ಮಾಡ್ಕೊಳ್ಳೋದಕ್ಕಾಗುತ್ತೆ ಅನ್ನೋ ಒಂದು ಜ್ಞಾನವನ್ನು ಸಿಂಬಾಲಿಕ್ಕಾಗಿ ತೋರಿಸೋದಕ್ಕೆ ಇವಾಗ ಫುಲ್ಲು ಗರ್ಭಗುಡಿಯಲ್ಲಿ ಫುಲ್ ಅಂಧಕಾರದಲ್ಲಿ ಇರುತ್ತೆ. ಓಲ್ಡ್ ಟೆಂಪಲ್ಸ್ ನೋಡಿ, ಚಾನ್ಸೇ ಇಲ್ಲ, ವಿಂಡೋ ಹೊಡೋದಕ್ಕೆ ಚಾನ್ಸೇ ಇಲ್ಲ.
ಸ್ವಲ್ಪ ಏನಾದರೂ ಸ್ವಲ್ಪ ಓಪನಿಂಗ್ ಸ್ವಲ್ಪ ಏನೋ ವೆಂಟಿಲೇಟರ್ ಥರ ಸ್ವಲ್ಪ ಬಿಟ್ಟಿರೋ ಚಾನ್ಸಸ್ ಇರುತ್ತೆ ಹೊರತು ಇಲ್ಲ ಅಂದರೆ ಚಾನ್ಸೇ ಇಲ್ಲ. ಇವಾಗ ಡೆಕೋರೇಷನ್ ಲೈಟ್ಗಳು, ಫೋಕಸ್ ಲೈಟ್ಗಳು, ಅರ್ಧ ಕಿಲೋಮೀಟ್ರ್ ದೂರದಿಂದನೇ ಭಗವಂತ ಕಾಣಿಸ್ಬೇಕು ಅಂದ್ಬಿಟ್ಟು ಏನೇನೋ ಮಾಡ್ತಾರೆ. ಸಿದ್ಧಾಂತನೇ ಗೊತ್ತಿಲ್ಲ ಅವರಿಗೆ. ಯಾರಾದರೂ ಗುಡಿಗೆ ಬಂದರೆ ಆವಾಗ ಅಲ್ಲಿದ್ದ ಪೂಜಾರಿ, ಈಗ ಪರಮಾತ್ಮ ಗುಡಿಗೆ ಏನಕ್ಕೆ ಹೋಗ್ತೀವಿ, ಪರಮಾತ್ಮನ ದರ್ಶನ ಮಾಡ್ಕೋಬೇಕಂತ ಹೋಗ್ತೀವಿ. ಗರ್ಭಗುಡಿಯಲ್ಲಿ ಸರಿಯಾಗಿ ಕಾಣಿಸ್ತಾ ಇರೋದೆಲ್ಲ ದುಂದಲ ಕಾಣಿಸ್ತಾ ಇರ್ತಾನೆ. ಆವಾಗ ಅಲ್ಲಿದ್ದ ಪುರೋಹಿತ ಜ್ಞಾನಿಗಳಿರ್ತಾಯಿದ್ರು. ಆವಾಗ ಅದು ಹೋಗ್ಬಿಟ್ಟಿದ್ದನ್ನು ಭಕ್ತರು ಬಂದಾಗೆಲ್ಲ ಕೂಡ ಆರತಿ ಕೊಡ್ತಾನೆ. ಟೆಂಪಲಲ್ಲಿ ಸಾಮಾನ್ಯ ಯಾರ್ಯಾರು ಭಕ್ತರು ಬರ್ತಾರೆ ಅಷ್ಟು ಸತಿ ಆರತಿ ತಗೊಂಡು ಕೆಳಗಡೆಯಿಂದ ಆರತಿ ಕೂಡ ಅಷ್ಟೇ ಹಿಂಗೆ ತುಪ್ಪೋದು ಹಂಗೆ. ಅದೆಲ್ಲ ಪದ್ಧತಿ. ಪರಮಾತ್ಮನ ಫುಲ್ ಆಕೃತಿ ಕಾಲಿಂದ ಹಿಡಿದು ಮೇಲೆ ತನಕ ಪ್ರತಿಯೊಂದು ಅಂಗ ಪಾರ್ಟು ಅಗ್ನಿ ಪ್ರಕಾಶದಿಂದ ಮೇಲಿಂದ ಕೆಳಗಡೆ ತನಕ ದರ್ಶನ ತೋರಿಸ್ಬೇಕು. ಮತ್ತು ವಿಗ್ರಹ ಹಿಂಗಿರುತ್ತೆ ಅಡ್ಡ ನಿಂತ್ಕೊಂಡು ಆರತಿ ಕೊಡ್ತಾರೆ. ಅವ್ನು ಮುಡ್ಡಿ ನೋಡಬೇಕು ಮಿಕ್ಕಿದವರೆಲ್ಲ ಹಿಂದೆಗಡೆ. ಹೊಟ್ಟೆ ಇಷ್ಟು ದಪ್ಪ ಇರುತ್ತೆ ಫುಲ್ಲು. ಅಲ್ಲಿ ಪರಮಾತ್ಮನೇ ಕಾಣಿಸೋದಿಲ್ಲ, ಎಲ್ಲ ಇವನು ಮುಡ್ಡಿ ಇವನ್ನ ನೋಡ್ತಾ ಇರಬೇಕು. ಗೊತ್ತೇ ಇಲ್ಲ ಅದ್ರ ಸಿದ್ಧಾಂತ ಏನಂದ್ಬಿಟ್ಟು. ಅವನು ಸೈಡಿಗೆ ನಿಂತುಕೊಂಡು ಹಿಂಗಿರುತ್ತೆ ಆರತಿಯಲ್ಲಿ. ಹಿಂಗಲ್ಲ, ಮುಂದೆ ಸ್ಟ್ರೈಟ್ ಅಲ್ಲ, ನಾವು ಸೈಡಿಗೆ ನಿಂತುಕೊಂಡು ಹಿಂಗೆ ಈ ಪೊಸಿಷನಲ್ಲಿ ಹಿಂಗೆ ಅವ್ರ ಎದುರುಗಡೆ ಇರೋರೆಲ್ಲ ಫುಲ್ ನೋಡ್ತಾ ಇರಬೇಕು. ಆವಾಗ ಅವನಿಗೆ ಬಂದಿರೋವನಿಗೆ ಈಗ ನಾನು ಪರಮಾತ್ಮನ ದರ್ಶನ ಮಾಡ್ಕೊಂಬಿಟ್ಟೆ. ಯಾವುದರ ಹೆಲ್ಪಿಂದ ಅಂದರೆ ಈ ಅಗ್ನಿಯ ಪ್ರಕಾಶ ಬೆಳಕಿಂದ ನಾನು ಪರಮಾತ್ಮನ ದರ್ಶನ ಮಾಡ್ಕೊಂಬಿಟ್ಟೆ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನಲ್ಲಿ ಬರೋ ಸಮಯದಲ್ಲೇ ಮಂತ್ರಗಳಿರುತ್ತೆ. ಆವಾಗ ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ಕುತೋಯಮಗ್ನಿ. ಸೂರ್ಯ ಚಂದ್ರರೇ ಆ ಪರಮಾತ್ಮನ ತೋರಿಸೋದಕ್ಕೆ ಸಾಮರ್ಥ್ಯನ ಹೊಂದಿಲ್ಲ. ಕುತೋಯಮಗ್ನಿ, ಈ ಅಗ್ನಿ ಎಲ್ಲಿ ಪರಮಾತ್ಮನನ್ನು ಪ್ರಕಾಶ ಮಾಡೋದಕ್ಕಾಗುತ್ತೆ ಅಂತ. ಆವಾಗ ಅವನಿಗೆ ಕೇಳೋವನಿಗೆ ಹೌದಾ ಹಿಂಗ ನಾನೇನು ಈ ಅಗ್ನಿಯ ಪ್ರಕಾಶದಿಂದ ಪರಮಾತ್ಮನ ದರ್ಶನ ಮಾಡ್ಕೊಂಬಿಟ್ಟೆ ಅಂತ ಅವನ ಫೀಲಿಂಗಲ್ಲಿದ್ದಾಗ ಈ ಅಗ್ನಿಗೆ ಅಷ್ಟು ಯೋಗ್ಯತೆ ಎಲ್ಲಿದೆ ಅನ್ನೋ ಮಾತು ಬಂತು. ಆವಾಗ ಅವನಿಗೆ ಜಿಜ್ಞಾಸ ಉತ್ಪನ್ನ ಆಗ್ತಾಯಿತ್ತು. ಮತ್ತು ಏನು ಪರಮಾತ್ಮ ಅಂದರೆ ಏನು, ಅವನನ್ನು ದರ್ಶನ ಮಾಡ್ಕೊಳೋ ವಿಧಾನ ಏನು ಅಂದ್ಬಿಟ್ಟು ಆವಾಗ ಅವನು ಕೇಳಿದಾಗ ಆ ಪುರೋಹಿತರ ಹತ್ರ ಬ್ರಹ್ಮಜ್ಞಾನ ಇರ್ತಾಯಿತ್ತು. ಅದಕ್ಕೆ ಗುಡಿಯಲ್ಲಿ ಹೋದರೆ ಕೂತ್ಕೊಳ್ದಿರ ಎದ್ದು ಬರಬಾರ್ದಂತೂ ಈಗಿನ ನಿಯಮ ಫಾಲೋ ಇದ್ದಾರೆ. ಮೂರ್ಖರ ಥರ ಫಾಲೋ ಮಾಡ್ತಾಯಿದ್ದೀವಿ. ಸುಮ್ಮನೆ ಒಂದು ನಿಮಿಷ ಕೂತ್ಕೊಂಡು ಎದ್ದು ಬಂದುಬಿಡ್ತೀವಿ. ಇದೆಲ್ಲ ರೀಸನ್ನು. ಕೂತ್ಕೋಬೇಕಂದ್ರೆ ಗುಡಿಗೆ ಹೋದರೆ ಆ ಪುರೋಹಿತ ಈ ಭಗವಂತನ ಬಗ್ಗೆ ಚಿಂತನೆ ಮಾಡಿ ವಿಚಾರ ಮಾಡಿ ಎಕ್ಸಾಕ್ಟಾಗಿ ಆ ಜ್ಞಾನನ ಹೊಂದಿ ಬರಬೇಕು. ಅರ್ಜೆಂಟಾಗಿ ನನಗೆ ಬಿಸ್ನೆಸ್ ಇದೆ ಅದಿದೆ ಅಂದ್ಬಿಟ್ಟು ಅಲ್ಲೇ ಅರ್ಜೆಂಟು ಎಮರ್ಜೆನ್ಸಿ ಎಲ್ಲ ತೋರಿಸ್ಬಾರ್ದು. ಗುಡಿಗೆ ಹೋದಾಗ ಫ್ರೀ ಮೈಂಡಿಂದ ಸ್ವಲ್ಪ ಹೊತ್ತು ಕೂತ್ಕೊಂಡು ಜ್ಞಾನನ ಪಡ್ಕೊಂಡು ಬಾ ಅಂತ. ಅದು ಮರ್ತೋಗ್ಬಿಟ್ಟಿರು. ಸುಮ್ಮನೆ ಫಾರ್ಮ್ಯಾಲಿಟೀಸ್ ಆಗಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು, ಎದ್ದು ಬಂದುಬಿಡೋದು. ಜ್ಞಾನ ಪಡ್ಕೊಂಡು ಬಾ ಅಂದರೆ ಒಂದ್ಸರಿ ನಮ್ಗೆ ಹೋದಾಗ ಅದು ಗೊತ್ತಾದ್ಮೇಲೆ ಜ್ಞಾನ ಮತ್ತೆ ನಾವು ಟೆಂಪಲ್ಗೆ ಹೋಗೋ ನೆಸಿಟಿ ಏನಿರುತ್ತೆ ಮತ್ತೆ ಯಾರು ಹೋಗಂತ ಹೇಳಿದ್ರು? ಪರ್ಪಸ್ಸು ಸರ್ವ್ ಆದಮೇಲೆ ಮತ್ತೆ ಯಾರು ಹೋಗಂತಾರೆ? ಪರಮಾತ್ಮನ ಜ್ಞಾನ ಆದಮೇಲೆ ಎಲ್ಲಿ ಕಾಣಿಸಲ್ಲ ನಿನಗೆ? ಪ್ರತಿ ಹೆಜ್ಜೆಯಲ್ಲೂ ಪ್ರತಿಯೊಂದು ದೃಶ್ಯ ವಸ್ತುನಲ್ಲೂ ಕೂಡ ಅಧಿಷ್ಠಾನ ರೂಪದಲ್ಲಿ ಆತನೇ ಕಾಣಿಸ್ತಾ ಇರ್ತಾನೆ. ಮೈನ್ ಪರ್ಪೋಸೇ ಅದು. ಮನುಷ್ಯ ಜನ್ಮ ಬಂದಿರೋದೇ ಅದು ಬಿಟ್ಟು ಇನ್ನು ಬೇರೆ ಯಾವ ರೀತಿಯಲ್ಲಿ ಮನುಷ್ಯನ ಉದ್ಧಾರ ಆಗುತ್ತೆ ಹೇಳಿ? ಎಷ್ಟು ಮೂರ್ಖತ್ವದಲ್ಲಿ ಜೀವನ ನಡೆಸ್ತಿದ್ದೀವಿ ಅಂದರೆ ಎಲ್ಲ ಸೊಲ್ಯೂಷನ್ಸ್ ಹೊರಗಡೆನೇ ಹುಡುಕ್ತಾ ಇದ್ದೀವಿ. ಬಟ್ ಈ ಮಂತ್ರ ಎಲ್ಲೂ ಹೇಳಿರೋದು ಕೇಳಿಲ್ಲ ನಾನು. ಕುತೋಸ್ಕ ಇದನ್ನು ಹೇಳಿದ್ರಲ್ಲ, ಇದು ಸೂರ್ಯ ಚಂದ್ರನು ಬೆಳಗಕ್ಕಾಗ್ತಿರ್ತಿದ್ದ ನೀನು. ಅಮ್ಮ, ವೈದಿಕ ಪದ್ಧತಿಯಲ್ಲಿ ಎಷ್ಟು ಮೂರ್ಖತ್ವ ಇದೆ ಅಂದರೆ, ಈಗ ದಯಾನಂದ ಸರಸ್ವತಿ ಆಶ್ರಮದವ್ರು ಅವರೊಂದು ಪೂಜಾ ಪದ್ಧತಿ. ಪ್ರತಿಯೊಬ್ಬ ಹುಚ್ಚನಿಗೂ ಅವನೊಂದು ಹೊಸ ಪುಸ್ತಕ ಬರೀಬೇಕು ಅಂತ ಒಂದು ಇಚ್ಛೆ ಬರುತ್ತೆ. ಯಾವಾಗಲೂ ಇನ್ನೊಬ್ಬ ತೋರಿಸ್ಕೊಳ್ಳೋ ಒಂದು ಚೇಷ್ಟೆ ಇರುತ್ತೆ. ಮತ್ತು ಕಾಪಿರೈಟ್ ಪ್ರಾಬ್ಲಮ್ಸ್ ಇರ್ತವೆ. ಮತ್ತು ಇವರು ಆಲ್ರೆಡಿ ಇರೋ ಶ್ಲೋಕನ ಬರೆದ್ರೆ ಈಗ ಅಲ್ಲಿಂದ ಇಲ್ಲಿ ಕಾಪಿ ಹೊಡೆದಿದ್ದಾನೆ ಅಂತ ಅನ್ಕೊತಾರೆ ಅಂದ್ಬಿಟ್ಟು 2-3 ಅಕ್ಷರಗಳು ಚೇಂಜ್ ಮಾಡೋದು. ಧೂಪ ದೀಪ ಇವೆಲ್ಲ ಕೂಡ ಮಂತ್ರಗಳೇನು ನಿಯಮ, ಇದೇ ಮಂತ್ರ ನಿಯಮ ಅಂತ ಏನು ಇಲ್ಲವೇ ಇಲ್ಲ. ಯಾವುದು ವೇದ ಪುಸ್ತಕದಲ್ಲಿ ಒಂದು ಸಿಗೋದಿಲ್ಲ. ಎಲ್ಲ ಮಂತ್ರಗಳು ಉಪನಿಷತ್ತಿಂದ ಅಲ್ಲೊಂದು ಮಂತ್ರ ತಗೊಂಡು ಇಲ್ಲೊಂದು ಮಂತ್ರ ತಗೊಂಡು ಆ ಜ್ಯೋತಿ ಬೆಳೆಸೋಗೋ ಮಂತ್ರಗಳು, ಒಂದು ಸಿಸ್ಟಮ್, ಒಂದು ಪರಂಪರೆಯಿಂದ ಪರಂಪರೆ ಎಲ್ಲ ಚೇಂಜ್ ಇದ್ದಾವೆ.
ಗುರು ಗುರು ಆಶ್ರಮಗಳಲ್ಲಿ ಸಾಧು ಸತ್ಪುರುಷರಲ್ಲಿ ಎಲ್ಲ ಮಂತ್ರಗಳು ಗುರುಗೆ ಸಂಬಂಧಪಟ್ಟದ್ದು, ಗಂಟೆ ಹೊಡೆಯೋದು ಗುರುಗೆ ಸಂಬಂಧಪಟ್ಟದ್ದು, ಎಲ್ಲ ಗುರು 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 ಅಂತ ಬರ್ತಾ ಇರ್ತವೆ. ಈ ಶೈವ ಭಕ್ತರುಗಳು ಎಲ್ಲ ಮಂತ್ರಗಳು, ಗಂಟೆ ಹೊಡೆಯೋದು, ದೀಪ ಹಚ್ಚೋದು ಎಲ್ಲ ಶಿವನಿಗೆ ಸಂಬಂಧಪಟ್ಟಂಥ ಶ್ಲೋಕಗಳಿರ್ತವೆ. ಎಲ್ಲ ಕ್ರಿಯೇಟೆಡ್ಡೇ, ನಮ್ಮ ಒಂದು ಕ್ರಿಯೇಷನ್ ಇದೆಯಲ್ಲ, ನಮ್ಮ ಒಂದು ಪ್ರೊಜೆಕ್ಷನ್. ಅಂಥ ಒಂದು ಪ್ರೊಜೆಕ್ಷನ್ಗೆಲ್ಲ ಮೈಂಡಲ್ಲೆಲ್ಲ ವೀಕ್ ಮೈಂಡ್ ಇಟ್ಕೊಂಡು ಬಯಾಸ್ ಆಗಿಬಿಟ್ಟು ಹೆದರ್ಕೊಂಡು ಇದೇ ನಿಯಮ, ಇದೇ ಸಿಸ್ಟಮು, ಇದೇ ಮಾಡಿ ಅಂದ್ಬಿಟ್ಟು ಎಷ್ಟು ಮೂರ್ಖತ್ವದಲ್ಲಿ ಜೀವನ ಮಾಡ್ಕೊಂಡಿದ್ದೀವಿ. ಯಾರು ಮಾಡಿದ್ದೀವಲ್ಲ ನಿಯಮಗಳು, ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂದ್ಬಿಟ್ಟು ಇನ್ನು ಮತ್ತೆ ಅಲ್ಲಿ ಕಾಮವರಕ್ಕೆ ಬರ್ತೀನಿ, ನಮಗೆ ವಾಸ್ತುಶಾಸ್ತ್ರ ನಮಗೆ ಪಾಠ ಮಾಡೋಕ್ಕೆ ಬರ್ತಾರೆ. ಮೂರ್ಖರು, ಸ್ಕೂಲ್ ಮೆಟ್ಲು ಕೂಡ ಹತ್ತಿಲ್ಲ, ಅಕ್ಷರ ಓದೋದು ಕೂಡ ಜ್ಞಾನ ಇಲ್ಲ, ಒಂದು ಶಾಸ್ತ್ರದ ಒಂದು ಪ್ರೂಫು ಅವರು ತೋರಿಸೋದಕ್ಕಾಗಲ್ಲ. ಈ ಮೂಲೆ ಹಂಗಿರಬೇಕು, ಆ ಮೂಲೆ ಹಂಗಿರಬೇಕು, ಅದು ಹಿಂಗಿರಬೇಕು, ಇದಿಂದಿರಬೇಕು, ನಮಗೆ ಪಾಠ ಹೇಳಕ್ಕೆ ಬರ್ತಾರೆ. ಒಂದು ಪ್ರೂಫ್ ತೋರಿಸಿ, ಯಾವ ವೇದದಲ್ಲಿದೆ ಜ್ಯೋತಿಷ್ ಶಾಸ್ತ್ರ ಯಾವ ವೇದದಲ್ಲಿ ಬರುತ್ತಂದರೆ ಜ್ಯೋತಿಷಾಸ್ತ್ರ ಹೇಳೋರಿಗೆ ಗೊತ್ತಿಲ್ಲ. ಏನೋ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಕಲ್ತ್ಕೊಂಡ್ಬಿಟ್ಟು ಆ ಮೂಲೆ ಹಿಂಗೆ ಈಶಾನ ವಾಸ್ತು ಅಂದ್ಬಿಟ್ಟು ಸುಮ್ಮನೆ ಇನ್ನು ಡಿಪ್ರೆಷನಲ್ಲಿ ಕರ್ಕೊಂಡೋಗಿ ಹೆದರಿಕೆ ಮಾಡಿಬಿಟ್ಟು ಅವ್ರ ಹೊಟ್ಟೆ ತುಂಬಿಸ್ಕೊತಾ ಇರ್ತಾರೆ. ಅದಕ್ಕೆ ಮೈಂಡ್ ಅಷ್ಟು ವೀಕ್ ಇಟ್ಕೋಬಾರ್ದು. ಏನು ನಮ್ಮನ್ನು ಗ್ರಹಗಳ ಪರಿಸ್ಥಿತಿ ಆಗಲಿ, ಶಾಸ್ತ್ರ ಆಗಲಿ, ಅದು ನಮ್ಮನ್ನು ಬಯಾಸ್ ಆಗೋ ಅಷ್ಟು ವೀಕ್ ಮೈಂಡ್ ಇಟ್ಕೋಬೇಡಿ. ಮಾರ್ಕಂಡೇಯ ಋಷಿದು ನೆನಪಿಟ್ಕೋಬೇಕು. ಪ್ರಾರಬ್ಧನ ಕೂಡ ಚೇಂಜ್ ಮಾಡ್ಕೋಬೋದು ನಾವು. ಅವನ ಆಯುಷು 8 ವರ್ಷನೇ ಇದ್ದರೆ ಅವನು ಪುರುಷಾರ್ಥ ಮಾಡಿ ಚಿರಂಜೀವಿ ಆಗಿಬಿಡ್ತಾನೆ. ಮತ್ತು ಇನ್ನೇನು ಗ್ರಹಗಳ ಪೊಸಿಷನ್ ನೋಡ್ಕೊಂಡು ಹೆದರೋದು ಯಾಕೆ? ತಾಡನಮ್ ಅಂತಾರೆ, ಪ್ಲ್ಯಾನೆಟರಿ ಇನ್ಫ್ಲುಯೆನ್ಸಸ್ಸನ್ನು ತಾಡನಮ್ ಅಂತಾನೆ ವಿದ್ಯಾರಣ್ಯ ಸ್ವಾಮಿ. ಈ ಗ್ರಹ ದೋಷಗಳು, ಗ್ರಹಗಳು ಪೊಸಿಷನ್ಗಳಿಗೆ ನಾವೇನು ಮಾಡಬೇಕಂದ್ರೆ ಪ್ರಾರಬ್ಧ ಚೋದ್ಯಕ್ಷಣಾತ್ ಅಂತ. ತಾಡನಂತು ಪ್ರಾರಬ್ಧ ಚೋದ್ಯಕ್ಷಣಾತ್ ಅಂತ. ಈ ಪ್ರಾರಬ್ಧ ಪ್ಲ್ಯಾನೆಟರಿ ಇನ್ಫ್ಲುಯೆನ್ಸಸ್ಸನ್ನು, ಈ ಸಮಸ್ಯೆಗಳನ್ನು, ಈ ದುಃಖ, ಅವುಗಳಿಂದ ಬರುವಂಥ ದುಃಖನ ನಾವು ಹೇಗೆ ತಳಿಸ್ಕೋಬೇಕು, ಹೇಗೆ ಹೊರಗಡೆ ಬರಬೇಕಂದ್ರೆ ಈಗ ಪ್ರಾರಬ್ಧಕ್ಕೆ ಬಿಟ್ಟುಬಿಡಯ್ಯ. ಏನು ಮಾಡ್ತಾಯಿದೆಯಾ? ಗ್ರಹಗಳು ನಮ್ಮ ಮೇಲೆ ಏನಾದರೂ ಕೋಪನ, ಯಾವ ಗ್ರಹಕ್ಕೆ ನಾವು ಅನ್ಯಾಯ ಮಾಡಿದ್ದೀವಿ ಯಾವ ಜನ್ಮದಲ್ಲಿ, ಗ್ರಹಗಳಿಗೆ ನಾವು ಹೆಂಗೆ ಅನ್ಯಾಯ ಮಾಡೋಕ್ಕಾಗುತ್ತೆ ನೋಡಿ. ಏನಾದರೂ ಸೋರ್ಸ್ಗೆ ಹೇಳಿ. 9 ಗ್ರಹಗಳು, ಎಷ್ಟೋ ಗ್ರಹಗಳಿದ್ದಾವೆ. ಗ್ರಹಗಳಿಗೆ ನಮ್ಮ ಮೇಲೆ ಕೋಪ ಬರೋದಕ್ಕೆ ನಾವು ಏನು ಮಾಡೋಕ್ಕಾಗುತ್ತೆ? ಏನು ಕರ್ಮ ಮಾಡಿರ್ತೀವಿ ನಾವು? ನಾವೇನು ಮಾಡೋಕ್ಕೆ ಆಗೋದಿಲ್ವಲ್ಲ. ಅವ್ರಿಗೂ ನಮಗೇನು ಶತ್ರುತ್ವನ? ಅವರು ನಾವು ಮಾಡಿರೋ ಪುಣ್ಯ ಪಾಪ ಕರ್ಮಗಳಿಗೆ ಅನುಕೂಲವಾಗಿ ಅವ್ರ ಡ್ಯೂಟಿಗಳೊಬ್ರು ಮಾಡ್ತಾ ಇರ್ತಾರೆ. ಇವಾಗ ಫೋನ್ ಎಲ್ಲ ತಪ್ಪು ಕೆಲಸ ಮಾಡಿಬಿಟ್ಟು ಜೈಲು ಶಿಕ್ಷೆ ಆಗದಿರ ಪೊಲೀಸವ್ರಿಗೆ ಲಂಚ ಕೊಟ್ಬಿಟ್ಟು ಶಿಕ್ಷೆಯನ್ನು ಕಡಿಮೆ ಮಾಡಿಸ್ಕೊಳ್ಳೋದು ಎಷ್ಟು ಅಪರಾಧನೋ, ಇದು ಕೂಡ ಆ ಥರನೇ ಅಪರಾಧನೇ ಇದು. ಯಾಕೆ ನಾವು ನಮ್ಮ ಮಾಡಿರೋ ಪುಣ್ಯ ಪಾಪದ ಫಲಗಳನ್ನು ಅನುಭವಿಸೋದಕ್ಕೆ ಯಾಕೆ ಹೆದರ್ತಾ ಇದ್ದೀವಿ? ಏನು ಜೆನ್ಯೂನಿಟಿ ಇದೆ ನಮ್ಮಲ್ಲಿ? ಯಾಕೆ ತಪ್ಪಿಸ್ಕೋಬೇಕು ಅನ್ಕೊತಾ ಇದ್ದೀವಿ ಪನಿಷ್ಮೆಂಟಿಂದ? ಅದು ಒಳ್ಳೆಯದಾ? ಅದು ಒಳ್ಳೆ ಆ್ಯಟಿಟ್ಯೂಡಾ? ಅದು ಇಲ್ಲ, ಕರ್ಮ ಅನುಭವಿಸ್ಬಿಡ್ಬೇಕು. ಮತ್ತು ಯಾಕೆ ಮತ್ತೆ ಅದು ರಿಪೇರಿ ಅನುಭವಿಸ್ಬೇಕು ಅಂದ್ರೂ ಅದು ನಡ್ಕೊಂಡು ಹೋಗುತ್ತೆ. ದಿನಗಳು ಕಳೆದಂಗೆ ಅದು ನಡ್ಕೊಂಡು ಹೋಗುತ್ತೆ. ನೀನು ಅದನ್ನು ಏನೇ ಮಾಡಿದ್ರು ಅದು ಮತ್ತೆ ಗ್ರಹಶಾಂತಿ ಎಲ್ಲ ಮಾಡಿಸಿದ್ರೆ ವರ್ಕೌಟ್ ಆಗೋದಿಲ್ಲ ಸ್ವಾಮೀಜಿ. ಅದು ಅವ್ರಿಗೆ, ಬ್ರಾಹ್ಮಣರಿಗೆ ಅವ್ರ ಜೀವನ, ಅವ್ರ ಹೊಟ್ಟೆ, ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ಗೆ ಅವ್ರಿಗೆ ವರ್ಕೌಟ್ ಆಗುತ್ತೆ. ಇವ್ರಿಗೇನು ಇದಾಗಲ್ಲ. ಮತ್ತೆ ನನಗೆ ಇವ್ರಿಗೆ ಹೆಂಗಂದರೆ ವೈದಿಕ ಕರ್ಮದಲ್ಲಿ ಮಂತ್ರೋಚ್ಚಾರಣೆ ಮತ್ತು ಬ್ರಾಹ್ಮಣ ಒಬ್ಬರು ಮನೆಯನ್ನು ಜೀವನ ಉಳಿಸ್ತಾ ಇದ್ದಾರೆ ಅಂದರೆ ಅದು ಪುಣ್ಯಫಲ ನಿಮ್ಗೆ ಸಿಗುತ್ತೆ. ದ್ರವ್ಯ ನಿಮ್ಮದೇ ತಾನೆ, ದುಡ್ಡು ನಿಮ್ಮದೇ ತಾನೆ. ಆ ದುಡ್ಡು ನೀವು ಪರಿಶ್ರಮ ಬೆವರು ಸುರಿಸಿದ್ದು ಬಂದಿದ್ದಕ್ಕಲ್ಲ. ಆ ಬೆವರು ಸುರಿಸೋ ಪರಿಶ್ರಮ ನಿಮ್ಮಿಂದ ಆ ಬ್ರಾಹ್ಮಣನ ಪರಿವಾರ ಉದ್ಧಾರ ಆಗ್ತಿದೆ ಅಲ್ಲ. ಆ ರೀತಿಯಲ್ಲಿ ಅದು ನೀವು ಮಾಡಿರೋವಂಥ ಒಂದು ಏನೆಲ್ಲ ಖರ್ಚೆಲ್ಲ ಇರುತ್ತೋ ಅದ್ರ ಫಲ ಸ್ವಲ್ಪ ಸಿಗುತ್ತೆ, ಪುಣ್ಯ ಫಲ. ಅಷ್ಟೇ ಹೊರತು ಏನಿದು ಎಷ್ಟೊಂದು ಬುದ್ಧ ಭಗವಾನ ಅವನಿಗೇನಾದರೂ ವೈದಿಕ ಪರಂಪರೆ ಮೇಲೆ ಇವ್ರ ಮೇಲೆ ಏನಾದರೂ ದ್ವೇಷ ಇತ್ತಾ? ಯಾಕೆ ಈ ಮೂರ್ಖತ್ವನ್ನೆಲ್ಲ ತೆಗಿಬೇಕಂದ್ಬಿಟ್ಟು ಅವನ ಶೂನ್ಯವಾದದ ಕಡೆ ಆ ಕಡೆ ಹೇಳ್ಕೊಂಡು ಹೋಗಿತ್ತು. ಭಾಷ್ಯಕಾರ ಭಗವಾನರು ಈಶಾವಾಶೋಪನಿಷತ್ತು ಭಾಷ್ಯ ಬರೋದು ಫಸ್ಟು ಭಾಷ್ಯ ಅದು. ಈಶಾವಾಶಾದಿ ಮಂತ್ರಾಹ ನಾ ಕರ್ಮ ಸ್ವರೂಪಾಹ ಬ್ರಹ್ಮ ವಿದ್ಯಾಪರಾಹ ಅಂತ ಸ್ಟಾರ್ಟಿಂಗ್ ಸ್ಟೇಟ್ಮೆಂಟೇ ಈಶಾವಾಶಾದಿ ಉಪನಿಷತ್ ಮಂತ್ರಗಳಿದಾವಲ್ಲ, ಇವು ಕರ್ಮಕಾಂಡದ ಮಂತ್ರಗಳಲ್ಲ ಅಂತ.
ಅಷ್ಟು ಪ್ರೆಷರ್ ಆಗಿ ಸ್ಟಾರ್ಟಿಂಗ್ ಸ್ಟೇಟ್ಮೆಂಟ್ ಬರಿಬೇಕಂದ್ರೆ ಆವಾಗ ಕಂಡೀಷನ್ ಹೆಂಗಿತ್ತಂದರೆ ಓಂ ಈಶವಾದ ವಿಧಂ ಸರ್ವಂ ಅಂದ್ಬಿಟ್ಟು ಭೂತ ಬಿಟ್ಟು ಹೋಗ್ಬಿಡು. ಮತ್ತು ಇನ್ನೊಬ್ಬನಿಗೆ ನನಗೆ ಮಕ್ಕಳಾಗ ಓಂ ಈಶವಾಶ ಇದಂ ಸರ್ವಂ ನಿನಗೆ ಮಕ್ಕಳಾಗ್ಬಿಡು. ಇನ್ನೊಬ್ಬರು ನನಗೆ ಹೊಟ್ಟೆ ನೋವು ಬರ ಓಂ ಈಶವಾಶ ಇದಂ ಸರ್ವಗಂ ಅಂದ್ಬಿಟ್ಟು ಆ ಮಂತ್ರ ಹೇಳ್ಬಿಟ್ಟು ನಿನಗೆ ಹೊಟ್ಟೆ ನೋವು ವಾಸಿ ಆಗ್ಬಿಡುತ್ತೆ ಅಂದ್ಬಿಟ್ಟು ಎಷ್ಟು ಬ್ಲಫ್ ಮಾಡಿರಬೇಕು. ಆ ಮಂತ್ರ ನಮ್ಗೆ ಅರ್ಥ ಆಗದಿರೋ ಮಂತ್ರಗಳು ಆ ಮಂತ್ರಗಳು ಈ ಮಂತ್ರಗಳು ಹೇಳ್ಬಿಟ್ಟು ಎಷ್ಟು ಮೋಸ ಮಾಡ್ತಾ ಇರಬೇಕು ಪಬ್ಲಿಕ್ಕು. ಭಾಷಿಕರ ಬಗ್ಗೆ ಸ್ಟಾರ್ಟಿಂಗ್ ಸ್ಟೇಟ್ಮೆಂಟಲ್ಲಿ ಇವು ಕರ್ಮಪರಕವಾದ ಮಂತ್ರಗಳೆಲ್ಲ ಅಂತ ಹೇಳಬೇಕಂತ ಟೀಕಾಕಾರ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾಕೆ ಫಸ್ಟ್ ಸ್ಟೇಟ್ಮೆಂಟ್ ಇದನ್ನು ಹೇಳ್ಬೇಕಾದ ಪರಿಸ್ಥಿತಿ ಯಾಕೆ ಬಂತು ಅಂತ ಅಷ್ಟು ಮೋಸ ಮಾಡಿದಾರಂತೆ. ಆವಾಗ ಪೌರೋಹಿತ್ಯ ಮಾಡ್ತಾ ಇದ್ದಂಥವರು ಅರ್ಥವಾದ ಮಂತ್ರಗಳು, ಅರ್ಥವಾದ ವಿಧಾನಗಳು, ಆ ಯಜ್ಞಯಾಗದಲ್ಲಿ ಒಂದು ಕ್ರಿಯೆಗಳು ಮಾಡ್ತಾರೆ, ಹಿಂಗೆ ಮುಟ್ಸೋದು, ಹಂಗೆ ಮಾಡೋದು. ಒಬ್ಬನು ಕ್ರಿಯೆ ಒಬ್ಬನ ಯಾಗ ಮಾಡಿಸ್ದಂಗೆ ಇನ್ನೊಬ್ಬ ಬ್ರಾಹ್ಮಣ ಯಾಗ ಇರೋದಿಲ್ಲ. ವಿಚಿತ್ರವಾದ ಚೇಷ್ಟೆಗಳು ಏನೇನೋ ಮಾಡ್ತಾ ಇರ್ತಾರೆ. ನಾವು ಅಲ್ಲಿ ಮೀಮಾಂಸಾ ಶಾಸ್ತ್ರ ಕರ್ಮಕಾಂಡನೂ ಓದ್ತೀವಿ ನಾವು. ಅವುಗಳದ್ದು ಕೂಡ ನಮಗೆಲ್ಲ ಸಿಲೆಬಸ್ ಬರುತ್ತೆ. ಆಪೋನೆಂಟ್ ಲಿಸ್ಟಲ್ಲಿ ಬರ್ತಾರಲ್ಲ, ಪ್ರತಿಯೊಂದು ವಿಧಿ ಯಾಗದ ವಿಧಿಯೆಲ್ಲ ಗೊತ್ತಾಗುತ್ತೆ. ಕೈ ಕಾಲು ಎಲ್ಲ ಏನಾದರೂ ನೋವೇ ಆದರೆ ಹಂಗೆ ಕೈಯಲ್ಲೇ ಕೆರ್ಕೊತಾ ಇರ್ತಾರೆ. ಕೈಯಲ್ಲಿ ಮುಟ್ಟೋಂಗೆ ಇಲ್ಲ. ಅದಕ್ಕೊಂದು ಸಪ್ರೇಟ್ ಒಂದು ದರ್ಭ ಥರದ ಒಂದು ಕಟ್ಟಿಗೆ ಇದ್ದೆ ಆ ಮಂತ್ರದಲ್ಲಿ ಆ ಒಂದು ಸ್ಟಿಕ್ಕನ್ನೇ ಅದರಲ್ಲಿ ಫ್ರಂಟ್ ಬ್ಯಾಕ್ ಪೋರ್ಷನ್ ಆ ಸ್ಟಿಕ್ಕಲ್ಲಿ ಮೆನ್ಷನ್ ಮಾಡಿಬಿಟ್ಟು ಆ ಬ್ಯಾಕ್ ಪೋರ್ಷನಲ್ಲಿ ಅಟ್ಯಾಚ್ ಮಾಡಿ ಇನ್ನೊಂದು ಪೋರ್ಷನಲ್ಲಿ ಮಂತ್ರ ಹೇಳ್ಕೊತ ಕೆರ್ಕೋಬೇಕು. ಈ 4 ಹ್ಯಾಂಡ್ಸಿಂದ ಏನು ಕೆರ್ಕೊಳ್ಳೋಂಗೆ ಇಲ್ಲ. ಅಷ್ಟೊಂದು ಸೂಕ್ಷ್ಮವಾಗಿ ಹೆಜ್ಜೆಗೆ ನಿಯಮ ಇತ್ತು. ಒಬ್ಬನಿಗೂ ಗೊತ್ತಿಲ್ಲ ವಿಧಿ. ಎಲ್ಲಿ ಕಳೀತಾ ಇರ್ತಾರೆ ಎಲ್ಲ ಮೊಬೈಲ್ ಅಟೆಂಡ್ ಮಾಡ್ತಾನೆ ಇರ್ತಾರೆ. ಈ ಅಕ್ಷರಗಳು ಕಂಪ್ಲೀಟ್ ಸೆಂಟೆನ್ಸ್ ಬರಲ್ಲ, ಹೇಳಕ್ಕೆ ಬರಲ್ಲ. ಭಾಷೆಕಾರ ಭಗವಾನ್ ಜೀವನ ಚರಿತ್ರೆಯಲ್ಲಿ ಲಾಸ್ಟ್ ಮೂಮೆಂಟಲ್ಲೂ ಕೂಡ ಈ ವೈದಿಕ ಕರ್ಮಗಳು ವಿಚಿತ್ರವಾಗಿ ಯಾರೋ ಒಬ್ಬರು ಜಂತು ಬಲಿ ಕೊಟ್ಬಿಟ್ಟು ಮಾಂಸದಿಂದ ಪಿಂಡ ಪ್ರದಾನ ಮಾಡ್ತಾ ಇರ್ತಾನೆ. ಆ ಸೀನು ನೋಡಿದ್ದೆ ಶಂಕರ ದಿಗ್ವಿಜಯದಲ್ಲಿ ಸಿಕ್ಕಾಪಟ್ಟೆ ದುಃಖ ಬರುತ್ತೆ. ಭಾಷೆಕಾರ ಭಗವಾನ್ರಿಗೆ ಏನೆಲ್ಲ ಮೂಢಾಚಾರಗಳು ಮಾಡ್ತಾಯಿದ್ದಾರೆ. ವೈದಿಕ ಮಂತ್ರ ಇಟ್ಕೊಂಡು ಯಾವ ಮಂತ್ರಕ್ಕೆ ಎಲ್ಲೆಲ್ಲಿ ಬಳಸ್ತಾ ಇದ್ದಾರೆ. ಏನು ಗ್ರಹಶಾಂತಿ ಮಂತ್ರಗಳಾಗಲಿ ಈ ದೋಷಗಳಾಗಲಿ ಒಂದು ವೇದದಲ್ಲಿ ಇಂಥ ಉಪನಿಷತ್ತು, ಇಂಥ ವೇದದಲ್ಲಿ ಇಂಥ ಶಾಖಕ್ಕೆ ಇಂಥ ಉಪನಿಷತ್ತಲ್ಲಿ ಈ ಭಾಗದಲ್ಲಿ ಬಂದಿದ್ದಂಥ ಒಂದು ತೋರಿಸಿ ನೀವು. ಹೊಸ ಪುಸ್ತಕಗಳು ಮಂತ್ರ ಚಿಂತಾಮಣಿ ಆ ಚಿಂತಾಮಣಿ ಅಂತ ಹೊಸ ಪುಸ್ತಕಗಳು ತಯಾರು ಮಾಡಿದ್ದಾರೆ. ಆ ಎಲ್ಲ ಮಂತ್ರಗಳು ಉಪನಿಷತ್ತಿಂದ ಕಳ್ತನ ಮಾಡಿರೋದೆ. ಯಾವ ಮಂತ್ರ ಬೇಕು ತೊಗೊಂಬನ್ನಿ, ನಾನು ತೋರಿಸ್ತೀನಿ ಪ್ರೂಫು. ಎಲ್ಲ ಅಲ್ಲಿಂದ ಉಪನಿಷತ್ತಿಂದ ಏನು ಮಂತ್ರಗಳು ಅಲ್ಲಿಂದ ತೊಗೊಂಬಂದ್ಬಿಟ್ಟು ಅಲ್ಲಿಡ್ತಾರೆ. ಕರ್ಮಕಾಂಡದಲ್ಲಿ ಉಪನಿಷತ್ತು ಮಾತ್ರ ನ ಕರ್ಮಣ ನ ಪ್ರಜಯಾದನೇ ನ ತ್ಯಾಗೇನೇ ಅಮೃತತ್ವ ಮಾನಶು. ಕೈವಲ್ಯ ಉಪನಿಷತ್ತಲ್ಲಿ ಕರ್ಮದಿಂದ ಬರೋದಿಲ್ಲ ಮೋಕ್ಷ, ದಾನ ಪುತ್ರಾದಿಗೆ ಬರೋದಿಲ್ಲ. ನ ಕರ್ಮಣ ನ ಧನೇನ, ಕೇವಲ ತ್ಯಾಗದಿಂದ ವೈರಾಗ್ಯದಿಂದನೇ ಬರೋದು ಈ ಮೋಕ್ಷ, ಬಿಡೋದ್ರಲ್ಲೇ ಇದೆ ಅಂದ್ಬಿಟ್ಟು ಉಪನಿಷತ್ತು ಮಂತ್ರ ನೀನು ಕರ್ಮಕಾಂಡದಲ್ಲಿ ಯಾಕೆ ಬಳಸ್ತಾ ಇದೀಯಾ? ಯಾಕಂದರೆ ಪೂಜಾ ವಿಧಾನ ಇಲ್ಲವೇ ಇಲ್ಲ ವೇದದಲ್ಲಿ. ಅವ್ರು ಆರ್ಯ ಸಮಾಜರೇನು ಮೂರ್ಖರು ಅಂದ್ಕೊಂಡಿದ್ದೀರಾ? ಅವ್ರು ಅದಕ್ಕೆ ಹೇಳೋದು ಇದನ್ನೆಲ್ಲ ಮೂರ್ತಿ ಪೂಜನೆಲ್ಲ ಖಂಡನೆ ಮಾಡೋದಕ್ಕೆ ಯಾಕೆ ಬಲ ಅಂದರೆ ವೇದದಲ್ಲಿ ಒಂದು ಪ್ರೂಫ್ ಇಲ್ಲ ಇದಕ್ಕೆ. ಅದು ಆರ್ಯ ಸಮಾಜದವರೆಲ್ಲ ವೇದ ಅವ್ರು ಕೇವಲ ಕರ್ಮಕಾಂಡ ಯಾಗಗಳಿದೆ, ಯಾಗಕ್ಕೆ ಎಲ್ಲ ಪ್ರೂಫ್ಸ್ ಎಲ್ಲ ಇರುತ್ತೆ. ಯಾಗ ಹೆಂಗೆ ಮಾಡಬೇಕು, ಪುತ್ರೇಷ್ಟಿ ಕಾಮವರ್ಷೇಷ್ಟಿ ಇವೆಲ್ಲ ಅದು ಆ ಮಂತ್ರಗಳಿರ್ತವೆ. ಮೂರ್ತಿ ಪೂಜೆ ಷೋಡಶೋಪಚಾರಗಳಿಗೆ ಈ ಮಂತ್ರಗಳು ಇವೇನು ಇಲ್ಲವೇ ಇಲ್ಲ. ಎಲ್ಲ ಕ್ರಿಯೇಟೆಡ್. ಒಂದೊಂದು ಗುರು ಒಂದೊಂದು ಪರಂಪರೆಯಲ್ಲಿ ಅವ್ನಿಗೆ ಇಷ್ಟ ಬಂದಂಗೆ ಮಾಡ್ಕೊತ ಹೋಗ್ತಾ ಇದ್ದಾನೆ. ಅದನ್ನು ನಾವು ಬ್ಲೈಂಡಾಗಿ ನಂಬೋದು, ಅದರಲ್ಲಿ ಮಡಿ ಅಂತೆ. ಏನು ಮಡಿ ಆಚರಣೆ ಮಾಡೋದಕ್ಕಾಗುತ್ತೆ? ಮೂರ್ತಿ ಪೂಜೆ ಹಾಗಾದರೆ ಇರಲೇ ಇರಲಿಲ್ಲ ವೇದ ಕಾಲದಲ್ಲಿ. ಹೋಮ ಹವನ ಅಲ್ಲ, ಈಗ ಕೃತಯುಗ ಸತ್ಯಯುಗದಲ್ಲಿ ಕೂಡ ಮನುಷ್ಯರು ಹುಟ್ಟಿದ್ರಲ್ಲ, ಅವ್ರು ಯಾರಿಗೆ ಪೂಜೆ ಮಾಡ್ತಾಯಿದ್ರು? ಯಾವ ಮಂದಿರಕ್ಕೆ? ಭಗವಂತನ ಜೊತೆನೇ ಮಾತಾಡ್ತಾ ಇದ್ರು. ನಾವೇನೋ ರಾಮ ಕೃಷ್ಣ ಅಂತ ಕಲಿಯುಗದವ್ರು ಪೂಜೆ ಮಾಡ್ತೀವಿ. ಕೃತಯುಗದಲ್ಲಿ ಅವ್ರಿಗೆ ಯಾವ ದೇವರಿದ್ರು, ಯಾವ ಮಂದಿರ ಇತ್ತು? ಸತ್ಯನೇ. ಓಲ್ಡ್ ಟೆಂಪಲ್ಸ್ ಯಾವುದಿದೆ ಹೇಳು? ರಾಮ ಕೃಷ್ಣಗಿಂತ ಬಿಯಾಂಡ್ ಆಗಿರೋ ಟೆಂಪಲ್ಸ್. ಒಂದು ಕೈವಾರದಲ್ಲಿ ಒಂದು ಅಟ್ಲೀಸ್ಟ್ ಅಮರನಾರಾಯಣ ಮಂದಿರ ಅಂತಿದೆ, ಡೈರೆಕ್ಟ್ ವಿಷ್ಣು ರೂಪದಲ್ಲಿ. ಅದು ಬಿಟ್ಟುಬಿಟ್ರೆ ಮಿಕ್ಕಿದ್ದೆಲ್ಲ ಟೆಂಪಲ್ಸ್ ನೋಡಿ, ಅವ್ರ ಚರಿತ್ರೆ ನೋಡಿ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂದ್ಬಿಟ್ಟು
ಇದು ಸ್ವಲ್ಪ ಮಂದಬುದ್ಧಿಗಳಿರ್ತಾರೆ, ಅವ್ರಿಗೆ ಯಾವುದೋ ಒಂದು ರೂಪದಲ್ಲಿ ಸಿಂಬಾಲಿಕಲ್ ಗುಡಿ ಒಂದು ಸಿಸ್ಟಮ್ ಹೇಗೆ ಮಾಡೋಣ, ಸಿಂಬಾಲಿಕಲ್ ಆಗಿ ಅವ್ರು ಯಾವತ್ತೋ ಒಂದು ದಿವಸ ಈ ಥರ ಅಭ್ಯಾಸ ಮಾಡ್ಕೊತ ಒಂದು ದಿವಸ ಈ ಥರ ಪ್ರಶ್ನೆಗಳು ಕೇಳ್ಕೊಂಡು ಮತ್ತೆ ಇಲ್ಲಿ ಬ್ರಹ್ಮಜ್ಞಾನಕ್ಕೆ ತಿರುಗಿ ಬರ್ತಾರೆ ಅಂದ್ಬಿಟ್ಟು ಮಂತ್ರಗಳು ಕೂಡ ಉಪನಿಷತ್ತು ಮಂತ್ರಗಳೇ ಇಟ್ಟಿದ್ದಾರೆ ಪೂಜೆ ಮಾಡೋ ವಿಧಾನದಲ್ಲಿ. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗ ಯತಯ ಶುದ್ಧ ಸತ್ವ ಎಲ್ಲ ಉಪನಿಷತ್ ಮಂತ್ರಗಳು ಹೇಳೋದಲ್ಲಿ ಬ್ರಾಹ್ಮಣರು ಎಲ್ಲ ಕೂಡ. ಇದನ್ನು ಮರ್ತೋಗ್ಬಿಟ್ಟಿದ್ವಿ, ಮೇಯ್ನ್ ಕ್ವಶನ್ ಕೇಳ್ಕೊತಾ ಇಲ್ಲ, ಸುಮ್ಮನೆ ಮಡಿ ಆಚಾರ ಅದು ಇದು ಅಂತ. ಭಗವಂತನಿಗೆ ಅರ್ಥನೇ ಗೊತ್ತಾಗಲ್ವಲ್ಲ. ಭಗವಂತನಿಗೆ ನಿಜವಾಗ್ಲೂ ಇವೆಲ್ಲ ಕೆಲಸಗಳು ಇಷ್ಟ ಆಗೋದಿಲ್ಲ. ಮಾನಸ ಪೂಜೆ ಬಗ್ಗೆ ಒಂದು ಚರ್ಚೆ ಬರುತ್ತೆ, ಶಿವಮಾನಸ ಪೂಜೆ ಅಂತಿರುತ್ತೆ. ಹೆಚ್ಚು ನೀನು ದ್ರವ್ಯದಿಂದ ಮಾಡೋ ಪೂಜೆಗಿಂತ ಮಾನಸಿಕ ಪೂಜೆಗಳಿಗೆ ಹೆಚ್ಚು ಇಷ್ಟಪಡ್ತಾನೆ ಭಗವಂತ, ಹೆಚ್ಚು ರಿಸಲ್ಟ್ ಸಿಗುತ್ತೆ. ದ್ರವ್ಯಜ್ಞದಲ್ಲಿ ಎಷ್ಟು ಜನರ ಪರಿಶ್ರಮ, ಎಷ್ಟು ಜನಕ್ಕೆ ತಿಪ್ಪಲು ಕೊಡಬೇಕಾಗುತ್ತೆ. ನೀನು ಯೂಸ್ ಮಾಡೋ ಮೆಟೀರಿಯಲ್ ನೀನು ಅನ್ಕೊಂತ ನೀನು ದುಡ್ಡಿಂದ ತೊಗೊಂಡಿದ್ದೀಯ ಅಂತ, ಅದು ತಯಾರಾಗಬೇಕಂದ್ರೆ ಎಷ್ಟು ಜನ ಒಳ್ಳೆ ಗದ್ದೆಗಳಲ್ಲಿ ಎಷ್ಟು ಜನ ಕಷ್ಟಪಡಬೇಕಾಗಿದೆ. ಅಷ್ಟು ಜನವನ್ನು ನೀನು ನೀನು ಮಾಡೋ ಒಂದು ಚೇಷ್ಟೆಯಿಂದ ಅಷ್ಟು ಜನದಿಂದ ಬೆವರು ಸುರಿಸಿ ಅಷ್ಟು ಜನ ಶರೀರಕ್ಕೆ ನೀನು ಕಷ್ಟ ಕೊಟ್ಟಿದ್ದೀಯ. ನೀನು ಹಂಗೂ ತಿಳ್ಕೊತು ಅಷ್ಟು ಜನ ಹೊಟ್ಟೆಪಾಡಿಗೆ ಒಂದು ದಾರಿ ಆಯಿತು ಅಂತ ತಿಳ್ಕೊಬೋದಲ್ಲ ಸ್ವಾಮೀಜಿ. ಹೊಟ್ಟೆಪಾಡಿಗೆ ಡೈರೆಕ್ಟಾಗಿ ಅನ್ನ ಕೊಡ್ಬೋದಲ್ಲ, ಅವ್ರ ಕೈಲಿ ಕೆಲಸ ಯಾಕೆ ಮಾಡಿಸ್ತಾ ಇದೆಯಾ? ಡೈರೆಕ್ಟಾಗಿ ಅವ್ನಿಗೆ ಅನ್ನ ನೀಡು. ಮತ್ತು ಅವನಿಗೆ ಸಮಸ್ಯೆ ಇರೋದು ಹಸಿವು ಬಾಯಾರಿಕೆನೆ. ಆ ಕೆಲಸ ಮಾಡಿಸ್ಬಿಟ್ಟೆ ಯಾಕೆ ಕೊಡ್ತಾಯಿದ್ದು? ಇನ್ನೂ ಡೈರೆಕ್ಟಾಗಿ ಕೊಟ್ಟರೆ ಅವನಿಗಿನ್ನೂ ಆ ಪರಿಶ್ರಮ ಮಾಡಿದ್ರೆ ಕೂಡ ಡೈರೆಕ್ಟಾಗಿ ಸಿಗ್ತಾರೆ, ಇನ್ನೂ ಸಂತುಷ್ಟಿ ಪಡ್ತಾನಲ್ಲ. ಸೋಂಬೇರಿ ಆಗ್ತಾನೆ. ಸೊ ಅದೆಲ್ಲ ನಮ್ಮ ಕ್ಯಾಲ್ಕುಲೇಷನ್. ಅವನಿಗೆ ಶರೀರಕ್ಕೆ ನೋವು ಆಗುತ್ತಾ ಇಲ್ವಾ? ಪರಿಶ್ರಮ ಯೋಚನೆ ಮಾಡಿ. ಭಗವಂತನಿಂದ ಈ ನಾವು ಮಾಡೋ ಕೆಲಸದಲ್ಲಿ ಸಂತುಷ್ಟಿ ಪಡ್ತಂತ ನಾವು ಆರೋಪ ಮಾಡ್ಕೊಳ್ಳೋದನ್ನು ಇಲ್ಲ, ಭಗವಂತನಿಗೆ ಏನಾದರೂ ಬೇಕಂತ. ಅದಕ್ಕೆ ಅಕ್ಕ ಮಹಾದೇವಿಯವ್ರದ್ದು ಮೊನ್ನೆ ಕಾರ್ಯಕ್ರಮದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ರು ಅವರು. ಇವೆಲ್ಲ ನೀವು ದ್ರವ್ಯ ಈ ರೂಪದಲ್ಲಿ ಪೂಜೆ ಮಾಡಿದ್ರೆ ಭಗವಂತನಿಗೆ ಇಷ್ಟ ಆಗಲ್ಲ. ನಿಜವಾಗಲೂ ನೀವು ಇನ್ನೊಂದು ಜೀವಿಗಳಲ್ಲಿ ಉತ್ತಮವಾದಂಥ ಜೀವಿ ಮನುಷ್ಯ ಜೀವಿ. ಅವನು ಮೋಕ್ಷ ಹೊಂದೋ ಆಪ್ಷನ್ ಇಟ್ಕೊಂಡಿರೋಂಥ ವ್ಯಕ್ತಿ. ಅಂಥ ವ್ಯಕ್ತಿಗೆ ನೀವು ಏನಾದರೂ ಹೆಲ್ಪ್ ಮಾಡಿದ್ದೀರಂದರೆ ಅದೇ ದೊಡ್ಡ ಪೂಜೆ. ಮಿಕ್ಕಿದ್ದು ಭೂತ ದಯ ಅಂದ್ಬಿಟ್ಟು ಎಲ್ಲ ಮಿಕ್ಕಿದ ಜೀವಿಗಳು ಕೂಡ ಸ್ವಲ್ಪ ಅನ್ನ ಹಾಕಿ ಊಟ ಹಾಕಿ ಅವುಗಳಿಗೆ ಪರೋಪಕಾರದ ರೂಪದಲ್ಲಿ ಏನೆಲ್ಲ ಮಾಡ್ತೀವೋ ಅದು ನಿಜವಾದ ಪೂಜೆ. ಅಂಥ ಪೂಜೆಯಿಂದ ಭಗವಂತ ಸಂತುಷ್ಟಿ ಪಡ್ತಾನೆ. ಇವನು ಮೀನಿಂಗ್ಫುಲ್ಲು, ತುಂಬ ಎಕ್ಸಾಕ್ಟ್ ಸೇವೆ ಮಾಡ್ತಾಯಿದ್ದಾನೆ ಅಂದ್ಬಿಟ್ಟು. ಇಲ್ಲ ಅಂದರೆ ಈ ಎಲ್ಲ ದ್ರವ್ಯ ಪೂಜೆ ಅದರಲ್ಲಿ ಸಿಕ್ಕಾಪಟ್ಟಿರೋ ಪರಿಶ್ರಮ ಇರುತ್ತೆ. ಅದರಲ್ಲಿ ಏನು ಒಂದು ಆಶ್ರಮದಲ್ಲಿ ಒಂದು ಪೂಜೆ ಒಂದು ಕಾರ್ಯಕ್ರಮ ಆದರೆ ವಿದ್ಯಾರ್ಥಿಗಳ ಪೂಜೆ ಮಾಡೋಕ್ಕೆ ಹೆದರ್ಕೊಂಡು ಆಶ್ರಮ ಬಿಟ್ಟು ಓಡೋಗ್ತಾರೆ. ಬೆಳಗ್ಗೆನೇ ಎದ್ದೇಳಬೇಕು, ತೊಳಿಬೇಕು, ಅರಶಿನ ಹಚ್ಚಬೇಕು, ಟೆನ್ಷನ್ ಇರುತ್ತೆ. ಅಯ್ಯೋ ಆರತಿ ಸಮಯ ಆಗೋಯಿತು, ಬೇಗ ಮಾಡಬೇಕು ಅಂದ್ಬಿಟ್ಟು ಎಷ್ಟೊಂದು ಪರಿಶ್ರಮ ಇರುತ್ತೆ ಇದರಲ್ಲಿ. ಯಾರಿಗೋ ಒಬ್ರಿಗೆ ಹಿಂಸೆನೇ ಇರುತ್ತೆ. ಮನೆಯಲ್ಲೇ ಏನಾದರೂ ಒಂದು ಪೂಜೆ ಇಟ್ಕೊಂಡ್ರೆ ಹೆಣ್ಣುಮಕ್ಳಿಗೆ ನೀವೆಲ್ಲ ಅಡುಗೆ ಮನೆ ಆ ಕೆಲಸ ಈ ಕೆಲಸ ಸುಸ್ತಾಗ್ಬಿಡ್ತಾರೆ. ಇವು ಯಾವ ಪರಮಾತ್ಮ ಇಂಥ ಅನ್ನೆಸೆಸರಿ ಪರಿಶ್ರಮ ತಗೊಂಡು ಕಾಡಿಗೆ ಕಟ್ಟಿಗೆ ತೊಗೊಂಡೋಗೋ ಅಂಥ ವ್ಯರ್ಥವಾದಂಥ ಕೆಲಸ. ಯಾರು ಅಡುಗೆ ಮಾಡ್ಕೋಬೇಕಂದ್ಬಿಟ್ಟು ಹಳ್ಳಿಯಿಂದ ಕಾಡಿಗೆ ಒಣಗಿರೋ ಕಟ್ಟಿಗೆ ತೊಗೊಂಡೋಗ್ತಾನಂತೆ. ಏನೋ ಕಾಡಲ್ಲಿ ಕಟ್ಟಿಗೆನೇ ಸಿಗೋದಿಲ್ಲ ಅಂದ್ಬಿಟ್ಟು ಅವನ ಪರಿಶ್ರಮ ವೇಸ್ಟ್ ಆಗುತ್ತಲ್ಲ. ಅನ್ನೆಸೆಸರಿ ಭಾರ ತಲೆ ಮೇಲೆ ಎತ್ಕೊಂಡು ಹೋಗ್ತಾನಲ್ಲ. ಕಾಡಿಗೆ ಬರಿಗೆ ಇಲ್ಲೋದ್ರೆ ಅಲ್ಲೇ ಸಿಗುತ್ತೆ ಕಟ್ಟಿಗೆ, ಎಷ್ಟು ಟನ್ನು ಸಿಗುತ್ತೆ ಕಟ್ಟಿಗೆ, ಒಣಗಿರೋ ಕಟ್ಟಿಗೆಗಳು ಇವೆಲ್ಲ. ಅಂಥ ವ್ಯರ್ಥವಾದ ಪ್ರಯತ್ನನೇ ಹೊರತು ನಿಜವಾಗಿ ಪರಮಾತ್ಮನ ಪೂಜೆ ಆಗೋದಿಲ್ಲ. ಮತ್ತು ಇವಾಗ ಇಲ್ಲಂತೂ ದೇವಸ್ಥಾನಗಳು ಹೋಗಲಿ ಸ್ವಾಮೀಜಿ, ಅದ್ವೈತ ಎಲ್ಲ ಟೀಚ್ ಮಾಡ್ತಿರೋ ಆಶ್ರಮಗಳಲ್ಲೂ ಪೂಜೆ ಅಂತ ಮಾಡ್ತಾರಲ್ಲ. ಮತ್ತು ಏನು ಮಾಡೋದು? ಎಲ್ಲ ನೀವೇ ಇದ್ದೀರಲ್ಲ ಆ ಪೂಜೆ. ಇವಾಗ ನೋಡು, ಎಮ್ಮಗ್ನೂರಲ್ಲಿ ಗೀತಾ ಯಜ್ಞ ಅಂತ ಬೆಳಗ್ಗೆ ದ್ರವ್ಯಜ್ಞ ಇಟ್ಕೊಂಡಿದ್ದಕ್ಕೆ ಅಷ್ಟು ಜನ ಬಂದರು. ಡೈಲಿ ನಾವು ಕಾಮವರದಲ್ಲಿ ಪ್ರವಚನ ಅದು ಡೈರೆಕ್ಟಾಗಿ ಭಗವಂತನ ಬಗ್ಗೆ ಕ್ಲಾಸಸ್ ಇದೆ, ಯಾರು ಬರೋದೇ ಇಲ್ಲ. ಮತ್ತು ನೀವೆಲ್ಲ ಹಿಂಗಿದ್ದಾಗ ಮತ್ತೆ ನೋಡಿ ಕೈಲಾಸಾಶ್ರಮದಲ್ಲಿ ಬೆಳಗ್ಗೆ ಹೊತ್ತು ಆರತಿನೇ ಇರಲಿಲ್ಲ. ಮೂರ್ತಿ ಇತ್ತ, ಅಲ್ಲಿ ಶಿವಲಿಂಗ ಇತ್ತು. ಶಿವಲಿಂಗ ರೂಪ ಅದು ಜ್ಞಾನದ ಪ್ರತೀಕ. ಅದು ಡೈರೆಕ್ಟು ಆ ಸಿಂಬಲ್ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ಅನಾದಿ ಅನಂತಕ್ಕೆ ಅದು ಆ ಸಿಂಬಲ್. ಅದು
ಆ ಪುರಾಣದಲ್ಲಿ ಬರೋ ಕತೆ ಸ್ಟೋರಿಯಿಂದ ಅದರಲ್ಲಿ ಡೈರೆಕ್ಟು ಸಚ್ಚಿದಾನಂದ ಸ್ವರೂಪನ ಜ್ಞಾನ ಸಿಗುತ್ತೆ. ಅದು ಮಿಕ್ಕಿದ್ದು ಶರೀರ ರೂಪದಲ್ಲಿರೋ ರೂಪ ಇವೆಲ್ಲ ಕೂಡ ಅಷ್ಟೊಂದು ಮೆಚ್ಚುಗೆಯನ್ನು ಹೊಂದೋದಿಲ್ಲ. ಅದಕ್ಕೆ ಇವೆಲ್ಲ ದ್ರವ್ಯ ಯಜ್ಞಗಳು ಇವೆಲ್ಲ ಕೂಡ ಎಲ್ಲ ನಮ್ಮ ಕಪೋಲ ಕಲ್ಪನೆ. ಇನ್ನೊಂದು ಹೆದರಿಕೆ. ಯಾವುದೋ ಒಂದು ದಿವಸ ಸ್ವಲ್ಪ ಪೂಜೆ ಮಾಡ್ತಾಯಿರ್ತೀವಿ, ಮಧ್ಯದಲ್ಲಿ ಬೇಡ ಅನಿಸುತ್ತೆ, ಬಿಟ್ಟುಬಿಟ್ಟಿದ್ರೆ ಮತ್ತೆ ಹೆದರಿಕೆ, ಅಯ್ಯೋ ಮತ್ತೆ ಯಾವುದೋ ಒಂದು ಕಷ್ಟ ಬರುತ್ತೆ. ಆ ಕಷ್ಟ ಬಂದಾಗ ನಾನು ಪೂಜೆ ಮಾಡ್ತಾಯಿದ್ದೆ, ಆ ಪೂಜೆ ಬಿಟ್ಟಿದ್ದಕ್ಕೆ ಈ ಕಷ್ಟಗಳು ಬಂದಿದೆ ಅಂತ ಎಲ್ಲವನ್ನು ಅಲ್ಲಿಗೆ ಲಿಂಕ್ ತೊಗೊಂಬರ್ತಾರೆ ವೀಕ್ ಮೈಂಡಿಂದ. ಇದೊಂದು ಪ್ರಾಬ್ಲಮ್ ಇದೆ, ದೊಡ್ಡ ಸಮಸ್ಯೆ. ಏನು ಪರಮಾತ್ಮ ಅಂದರೆ ಸ್ಯಾಡಿಸ್ಟ್ ಅಂದ್ಕೊಂಡ್ಬಿಟ್ಟಿದ್ದೀರಾ? ನಮ್ಮ ಜೀವನದ ಜೊತೆ ಅಷ್ಟೊಂದು ಸ್ಯಾಡಿಸ್ಟ್ ಆಗಿ ಅವನು ಪೂಜೆ ಮಾಡಿಲ್ಲ ಅಂದರೆ ಕೋಪ ಬಂದುಬಿಟ್ಟು ನಮಗೆ ಕಷ್ಟಗಳು ಕೊಟ್ಬಿಡುತ್ತೆ. ಎಷ್ಟು ನೀಚ ಬುದ್ಧಿ ನಮ್ಮದು. ಪರಮಾತ್ಮನಿಗೆ ಎಷ್ಟೊಂದೆಲ್ಲ ಆರೋಪ ಮಾಡಿ ಅವನನ್ನು ವಿಲನ್ ಮಾಡ್ತಾಯಿದ್ದೀವಿ ನಾವು. ಎಂಥ ದಯಾಮಯ ಪರಮಾತ್ಮ ಅಂದರೆ ಅಹೇತುಕ ದಯಾ ಸಿಂಧು ಅಂತ ಪರಮಾತ್ಮನು. ಅವನಿಗೆ ಒಳ್ಳೆ ಡಾನಿಗೆ ಹೆದರ್ಕೊಂಡು ನಾವು ಫಿಯರ್ ಫ್ಯಾಕ್ಟ್ರಲ್ಲಿ ಹೆದರಿಕೆಯಿಂದ ಪೂಜೆ ಮಾಡ್ತೀವಿ. ಅದು ತುಂಬ ಅನ್ಯಾಯ. ಅದು ಭಗವಂತನಿಗೆ ಕೇಳಿದಿರೇ ವರ ಕೇಳೋವಂಥ ಈಶ್ವರ ಅಂಥವನ್ನು ನಾವು ಹೆದರ್ಕೊಂಡು ವಿಲನ್ ಮಾಡಿಬಿಟ್ಟಿದ್ವಿ ನಾವು. ಅದಕ್ಕೆ ಏನು ಹೆದರಬೇಕಾಗಿಲ್ಲ. ಏನು ಮಾಡಿ ಪೀರಿಯಡ್ಸಲ್ಲಿ ಏನಾಗುತ್ತೆ, ಒಳಗಡೆ ಈಗ ನೋಡಿ ಸ್ಕಿನ್ ಎಲ್ಲ 1 ಇಂಚು 1.5 ಇಂಚ್ ಅಷ್ಟೇ ಸ್ಕಿನ್ ಕವರ್ ಮಾಡಿಟ್ಟಿರೋದು. 24 hours ಡಸ್ಟ್ಬಿನ್ನು ನಮ್ಮದು ಇಂಟೆಸ್ಟೈನ್. ಅಷ್ಟೇ ಮಂದವಾದದ್ದು ಪ್ಲಾಸ್ಟಿಕ್ ಬ್ಯಾಗಲ್ಲಿ ಏನೋ ಬ್ಯಾಗಲ್ಲಿ ನಿನಗೆ ಮಲಮೂತ್ರಗಳು ಹಾಕ್ಕೊಡ್ತೀವಿ. ಅದನ್ನು ತಗೊಂಡು ಗುಡಿ ಒಳಗಡೆ ಹೋಗ್ತೀಯ ನೀನು? ಇಲ್ಲ, ಅಲ್ಲಿ ಮಡಿ. ಮತ್ತು ನೀನು ಡೈಲಿ ನೀನೇ ಇದೆಯಲ್ಲ ದುರ್ಗಂಧವಾಗಿ ಡಸ್ಟ್ಬಿನ್ನು. ನೀನೇ ದರಿದ್ರ, ನೀನು ಶರೀರನೇ ದರಿದ್ರ, ಮತ್ತಿನ್ನೇನು ಮಡಿ ಬಗ್ಗೆ ಯೋಚನೆ ಮಾಡ್ತೀಯ? ಸ್ವಲ್ಪ ಕ್ಲೀನಾಗಿ ಪೂಜಾವಾದಿ ವಿಧಾನದಲ್ಲಿ ಸ್ವಲ್ಪ ಅಭಿಷೇಕ ಅವೆಲ್ಲ ನಡೀತಾ ಇರ್ತವೆ. ಸ್ವಲ್ಪ ಹೈಜೀನಾಗಿ ಜೀವನ ಹೆಲ್ತ್ ಕಾನ್ಸೆಪ್ಟಲ್ಲಿ ಇಟ್ಕೊಂಡು ಶೌಚದ ಬಗ್ಗೆ ಸ್ವಲ್ಪ ಹಂಗೆ ಹಿಂಗೆ ಎಲ್ಲ ಸ್ವಲ್ಪ ನಿಯಮಗಳಿರ್ತವೆ. ಅದು ಬಿಟ್ಬಿಟ್ಟು ಇಷ್ಟೊಂದು ಮಾಡ್ರನ್ ಟೆಕ್ನಾಲಜಿ ಬಂದಿದೆ, ದೂರ ಮಾಡಿ ಅದಂತೆ ಏನೇನೋ ಕಪೋಲ ಕಲ್ಪನೆಗಳು ಮಾಡಿಕೊಂಡು ಲೈಫನ್ನ ಸಿಕ್ಕಾಪಟ್ಟೆ ಕಾಂಪ್ಲಿಕೇಟ್ ಮಾಡ್ಕೊತಾರೆ. ಈಗೇನು ಬಸವಣ್ಣ ಅವರೆಲ್ಲ ಲಿಂಗಾಯತ ಇದರಲ್ಲಿ ಬಂದಿದ್ರಲ್ಲ, ಅವರೇನೆಲ್ಲ ಹುಚ್ಚರಲ್ಲ. ಅವರು ಕೂಡ ಇದನ್ನೇ, ಈ ದುರಾಚಾರಗಳು, ಈ ಅನ್ನೆಸೆಸರಿ ಕನ್ಫ್ಯೂಷನ್ಸು ಅವು ಇವೆಲ್ಲ ಬೇಡ ಅಂದ್ಬಿಟ್ಟು ಡೈರೆಕ್ಟ್ ಪಾಯಿಂಟಿಗೆ ಬರಲಿ ಅಂದ್ಬಿಟ್ಟು ನಿಷ್ಕಾಮ, ಅವರು ಕಾಯಕವೇ ಕೈಲಾಸ ಅಂತಾರೆ. ನಿಷ್ಕಾಮ ಕರ್ಮಯೋಗ, ನಿಷ್ಕಾಮ ಕರ್ಮಯೋಗ ಅಂತಃಕರಣ ಶುದ್ಧಿಯನ್ನು ಸರಿ. ಮೂರ್ತಿ ಪೂಜೆ ಇಲ್ಲ ಅಂದರೆ ನೀವು ಎಷ್ಟಾದರೂ ಸಾಯೋದಿಲ್ಲ, ಯಾವುದೋ ಒಂದು ಇಟ್ಕೊಂಡು ಸಾಯ್ತೀರ ನೀವು ಅಂದ್ಬಿಟ್ಟಿದ್ದನ್ನು ಒಂದು ಶಿವ, ಒಂದು ಗಾಡ್ ಸಾಕು. ಎಷ್ಟು ವೆರೈಟಿಗಳು, ಎಷ್ಟು ರೂಪಗಳು, ಎಷ್ಟು ಮೂರ್ತಿಗಳು. ಇವೆಲ್ಲ ಏನಾಗುತ್ತಂದರೆ ಮತ್ತೆ ಹಿಂಗೆ ಅಂಧ ಪರಂಪರೆಗಳು ಬರ್ತವೆ. ಮತ್ತು ಬರೋ ಜನ್ರೇಷನ್ಗೆಲ್ಲಗೂ ದೊಡ್ಡ ಹಿಂಸೆ ಆಗುತ್ತೆ. ಹಿಂಗೆ ಹಿಂಸೆ ಮಾಡ್ತಾ ಹೋದರೆ ನೀವೇನೋ ನಿಮ್ಮ ಮಕ್ಕಳೇನೋ ಸ್ವಲ್ಪ ಸಾತ್ವಿಕ, ಮಿಕ್ಕಿದವರೆಲ್ಲ ದೇವ್ರ ಮನೆಯೇ ಇರೋದಿಲ್ಲ ಮನೆಯಲ್ಲಿ. ಈಗ ಮಾಡ್ರನ್ನಾಗಿ ಬೆಳೀತಾ ಇರೋರಿಗೆ ದೇವ್ರ ಮನೆಯೇ ಇಲ್ಲ. ಫೋಟೋ ದೇವ್ರ ಮನೆಯೇ ನೋಡಿದ್ವಿ. ಹಾಂ, ಹಂಗೆ ಕಂಪ್ಲೀಟಾಗಿ ಬಿಡ್ತಾರೆ ಅಷ್ಟೇ. ನೀವು ಇಷ್ಟೊಂದು ಟೆನ್ಷನ್, ಇಷ್ಟೊಂದು ಪ್ರೆಷರ್ ಮಾಡಿಬಿಟ್ಟು ಬಲವಂತವಾಗಿ ಅವ್ರ ಕೈಲಿ ಈ ಕೆಲಸಕ್ಕೆಲ್ಲ ಮಾಡಿಸಿದ್ರೆ ಹೋಗೇ ಬಿಡುತ್ತೆ ಅಷ್ಟೇ ಪರಂಪರೆ. ಇಲ್ಲ, ಅವೆಲ್ಲ ಏನು ಪರ್ಪಸ್ ಕೇಳಬೇಕು. ತಾತ ಮುತ್ತಾತಂದು ಏನೆಲ್ಲ ಹೇಳ್ಕೊಂಡು ಬಂದಿರ್ತಾರೆ, ಸ್ವಲ್ಪ ನೋಡಬೇಕು, ವಿಚಾರ ಮಾಡಬೇಕು, ಫಾಲೋ ಮಾಡೋಣ, ಬೇಡ ಅಂತಿಲ್ಲ. ಏನೋ ಒಂದು ಮೀನಿಂಗ್ ಇರುತ್ತೆ, ಫಾಲೋ ಮಾಡೋಣ. ಹಾಗಂದ್ಬಿಟ್ಟು ಅದರಲ್ಲಿ ಅಂಧ ಪರಂಪರೆನೂ ಬರ್ತಾ ಇರುತ್ತೆ, ಅದನ್ನು ಹಂಗೆ ಬ್ಲೈಂಡಾಗಿ ಫಾಲೋ ಮಾಡ್ಕೊಂಡು ಬಂದರೆ ಹೆಂಗೆ? ಏನು ಈಗಿರೋ ಲೈಫ್ ಸ್ಟೈಲಲ್ಲಿ ಸಮಯ ಏನು ಸಿಗ್ತಾನೇ ಇಲ್ಲ ಎಲ್ಲವೂ. 9 hours ಆಫೀಸ್ ಅವರ್ಸು ಜರ್ನಿ, ಅದು ಇದು ಅಂದ್ಬಿಟ್ಟು ಎಷ್ಟು ಟೈಟ್ ಶೆಡ್ಯೂಲಲ್ಲಿ. ಇದೇ ದೊಡ್ಡ ತಲೆನೋವು ಅಂದ್ಕೊಂಡಿದ್ರೆ ಮತ್ತೆ ನೀವು ಪೂಜೆ ಅಂತ ಮಡಿ ಅಂತ ಇನ್ನೂ ಎಕ್ಸ್ಟ್ರಾ ವರ್ಕ್ಲೋಡ್ ಆಗಿಬಿಟ್ಟು ಸಾಯಿಸ್ತಾ ಇದ್ರೆ ವಿರಕ್ತಿ ಬರುತ್ತೆ, ಅಸಹ್ಯ ಬಂದುಬಿಡುತ್ತೆ. ಬೇಡಪ್ಪ ಇದೆಲ್ಲ ಬಿಟ್ಬಿಟ್ಟು ಯಾವುದಾದ್ರೂ ಮುಸ್ಲಿಮ್ ಯಾವುದೋ ಕ್ರಿಶ್ಚಿಯನ್ ಆಗಿಬಿಡೋಣ. ಗೋಳಿಲ್ಲ, ಯಾವಕ್ಕೋ ಒಂದು ಸಂಡೇ ದಿವಸ ಹೋಗ್ಬಿಟ್ಟು ಚರ್ಚ್ಗೆ ಹೋಗ್ಬಿಟ್ಟು ಬಂದರೆ ಸಾಕು ಅಂದ್ಬಿಟ್ಟು ಆ ಮಟ್ಟಕ್ಕೆ ಹೋಗುತ್ತೆ ಈ ಮಡಿಗಳೆಲ್ಲ. ಅಷ್ಟು ಇರಿಟೇಷನ್ ಆಗುತ್ತೆ. ಅದು ಅವಿಚಾರತೆ ಸಿದ್ಧ ಅಷ್ಟೇ. ಶಂಕರಾಚಾರ್ಯ ಪರಪೂಜೆಯಲ್ಲಿ ಇಷ್ಟು ಹೇಳಬೇಕಂದ್ರೆ ಈಗನ ಕ್ಲಾರಿಟಿ ನಾವು ತಗೋಬೇಕು. ಅದು ಪರಪೂಜಾ. ಅದಕ್ಕೆ ಈ ದೀಪದ ಕಾನ್ಸೆಪ್ಟು, ನೀನು ಪ್ರಕಾಶದಿಂದನೇ, ಈ ಅಗ್ನಿಯಿಂದ ನೀನು ಪರಮಾತ್ಮನ, ಈ ಚಕ್ಷುರೇಂದ್ರಿಯಗಳಿಂದ ಪರಮಾತ್ಮನ ನೋಡೋದಕ್ಕಾಗೋದಿಲ್ಲ ಅಂದ್ಬಿಟ್ಟಿದ್ದು ಅದು ನಾನು ಅವೇ ಹೇಳೋದಿಲ್ಲ. ಜ್ಯೋತಿ ಬ್ರಾಹ್ಮಣದಲ್ಲಿ
ಬೃಹದಾರಣ್ಯಕೋಪನಿಷತ್ತಲ್ಲಿ ಈ ಭಗವಂತನ ಸ್ವರೂಪ ಬಗ್ಗೆ ಭಗವಂತನು ಪ್ರಕಾಶ ಸ್ವರೂಪ ಅನ್ನೋದೊಂದು ಕಂಪ್ಲೀಟ್ ಒಂದೇ ಒಂದು ಶ್ಲೋಕದಲ್ಲಿ ಶಂಕರಾಚಾರ್ಯ ಭಗವಾನರು ತಿಳಿಸ್ಬಿಟ್ಟಿದ್ದಾರೆ. ಅದು ನಾವು ಡಿಸ್ಕಷನ್ ಮಾಡಿದ್ದೀವಿ. ಕಿಂ ಜ್ಯೋತಿಸ್ತವ ಭಾನುಮಾನ ಹನಿಮೆ ರಾತ್ರೌ ಪ್ರದೀಪಾದಿಕಂ ಸ್ಯಾದೇವಂ ರವಿದೀಪದರ್ಶನವಿದೋ ಕಿಂ ಜ್ಯೋತಿರಾಖ್ಯಾಹಿ ಮೇ ಚಕ್ಷುಸ್ತಸ್ಯ ನಿಮೀಲನಾದಿಸಮಯೇ ಕಿಂ ಧೀಧಿಯೋ ದರ್ಶನೇ ಕಿಂ ತತ್ರಾಹಮಕೋ ಭವಾನ್ ಪರಮಕಂ ಜ್ಯೋತಿಸ್ತದಸ್ಮಿ ಪ್ರಭೋ ಅಂದ್ಬಿಟ್ಟು. ಇದು ಕಂಪ್ಲೀಟ್ ಜ್ಯೋತಿರ್ಬ್ರಾಹ್ಮಣ ಅನ್ನೋ ಒಂದು ಕಂಪ್ಲೀಟ್ ಬ್ರಾಹ್ಮಣ ಚಾಪ್ಟರನ್ನು ಒಂದು ಶ್ಲೋಕದಲ್ಲಿ ಭಾಷ್ಯಕಾರ ಭಗವಾನರು ಗುರು ಶಿಷ್ಯರ ಕ್ವಶನ್ ಆನ್ಸರ್ ರೂಪದಲ್ಲಿ ತಿಳಿಸ್ಬಿಟ್ಟಿದ್ದಾರೆ. ಗುರು ಶಿಷ್ಯನ ಕ್ವಶನ್ ಕೇಳ್ತಾನೆ, ಶಿಷ್ಯನೇ ನೀನು ಡೇ ಟೈಮು ಎಲ್ಲ ವಸ್ತುಗಳನ್ನು ಯಾವ ಪ್ರಕಾಶದಿಂದ ನೋಡ್ತೀಯಪ್ಪ ಅಂತ. ಗುರುಗಳೇ, ಸೂರ್ಯನ ಪ್ರಕಾಶದಿಂದ. ವೆರಿ ಗುಡ್. ರಾತ್ರಿ ಮತ್ತು ಹೆಂಗೆ ನೋಡ್ತೀಯಪ್ಪ? ಮೂನ್ ಲೈಟ್, ಲ್ಯಾಂಪ್ ಲೈಟ್. ವೆರಿ ಗುಡ್. ಮತ್ತು ಅಮಾವಾಸ್ಯೆ ದಿವಸ ಎಲ್ಲೋ ಕಾಡಲ್ಲೂ ಎಲ್ಲೋ ಇದ್ಬಿಟ್ಟಿದೆಯಾ, ಇಲ್ಲ ನೀನು ಯಾವುದೋ ಒಂದು ದೊಡ್ಡ ಹಾಲಲ್ಲಿ ಮಲ್ಕೊಂಡಿದೆಯಾ, ನಿನ್ನ ಕೈ ನಿನಗೆ ಕಾಣಿಸ್ತಾ ಇಲ್ಲ, ಅಷ್ಟು ಘೋರ ಅಂಧಕಾರ. ಮೂಲೆಯಲ್ಲಿ ಎಲ್ಲೋ ವಾಟರ್ ಬಾಟಲ್ಲು ಏನೋ ಇಟ್ಕೊಂಡಿದೀಯಾ, ಅರ್ಧ ರಾತ್ರಿಯಲ್ಲಿ ಬಾಯಾರಿಕೆ ಆಗುತ್ತೆ, ಹೋಗಿ ನೀರು ಕುಡಿತೇ ಇಲ್ಲ. ಕುಡಿತೀನಿ ಗುರುಗಳೇ. ಎಕ್ಸಾಕ್ಟಾಗಿ ನೋಡ್ಕೊಂಡೋಗಿ ನೀರು ಆ ಕಾರ್ಯ ಸಿದ್ಧಿ ಮಾಡ್ಕೊತೀನಿ. ಮತ್ತು ಆವಾಗ ಯಾವ ಪ್ರಕಾಶದಲ್ಲಿ ನೋಡ್ದಪ್ಪ ನೀನು ವಾಟ್ರ್ ಬಾಟ್ಲನ್ನು? ಯೋಚನೆ ಮಾಡ್ತಾನೆ. ಬುದ್ಧಿ ಗುರುಗಳೇ, ಡೇ ಟೈಮಲ್ಲಿ ಲೈಟ್ ಇದ್ದಾಗ ಅಲ್ಲಿ ಮೂಲೆಯಲ್ಲಿ ಇಟ್ಟಿದ್ದೆ, ಒಂದು ಅನುಮಾನ ಪ್ರಮಾಣ ಇತ್ತು, ಒಂದು 10-15 ಹೆಜ್ಜೆ ಹಾಕ್ಕೊಂಡ್ರೆ ಅಲ್ಲಿ ವಾಟ್ರ್ ಬಾಟ್ಲ್ ಸಿಗ್ಬೋದು ಅಂತ ಅನುಮಾನ ಪ್ರಮಾಣ ಇತ್ತು. ಇವೆಲ್ಲ ಬುದ್ಧಿಯಲ್ಲಿ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಆ ಬುದ್ಧಿರೂಪ ಬುದ್ಧಿಯಿಂದ ನಾನು ಆ ಕೆಲಸ ಮಾಡಿದೆ ಅಂತ. ಅಂದರೆ ನೀನು ಬುದ್ಧಿ ಕೂಡ ಟಾರ್ಚ್ ಲೈಟ್ ಮಾಡಿದ ಕೆಲಸ ಮಾಡಿದೆ. ಟಾರ್ಚ್ ಲೈಟು ನಮಗೆ ಕಾಣಿಸ್ದೇ ಇರೋ ವಸ್ತುನ ಕಾಣಿಸೋ ಥರ ಮಾಡಿಸುತ್ತೆ. ನಮ್ಮ ಬುದ್ಧಿ ಕೂಡ ಈಗ ಪ್ರಕಾಶ ಸ್ವರೂಪ, ಹಂಗೆ ಬುದ್ಧಿರೂಪ ಪ್ರಕಾಶದಿಂದ ಆ ಕೆಲಸ ಮಾಡಿದ್ದೀನಿ ಅಂದ್ಬಿಟ್ಟು. ವೆರಿ ಗುಡ್, ಇಂಟೆಲಿಜೆಂಟ್ ಬಾಯ್. ಸರಿಯಪ್ಪ, ಹಂಗೆ ಮಲ್ಕೊಂತ ಡೀಪ್ ಸ್ಲೀಪಿಗೆ ಹೊಟ್ಟೋಗ್ಬಿಟ್ಟೆ. ಅಲ್ಲಿ ಶರೀರಗಳ ಜೊತೆ ಸಂಬಂಧ ಇಲ್ಲ, ಮನಸ್ಸು ಬುದ್ಧಿಗಳು ಕೂಡ ಇಲ್ವಲ್ಲ, ಬುದ್ಧಿರೂಪ ಬುದ್ಧಿನೇ ಇಲ್ವಲ್ಲ ಅಲ್ಲಿ. ಮತ್ತು ಅಲ್ಲಿ ಎದ್ದ ಮೇಲೆ ಚೆನ್ನಾಗಿ ನಿದ್ದೆ ಹೋಗಿದ್ದೆ ಗುರುಗಳೇ, ನನಗೆ ಸ್ವಪ್ನನೇ ಬಂದಿಲ್ಲ ಅಂತ ಅಂದಲ್ಲ. ಸ್ವಪ್ನಗಳು ಬಂದಿಲ್ಲ ಅನ್ನೋ ವಿಷಯನ ಯಾವ ಟಾರ್ಚ್ ಲೈಟಿಂದ, ಯಾವ ಪ್ರಕಾಶದಿಂದ ನೋಡ್ದಪ್ಪ? ಅಲ್ಲಿ ಸನ್ಲೈಟ್ ಇಲ್ಲ, ಮೂನ್ ಲೈಟ್ ಇಲ್ಲ, ಬುದ್ಧಿ ಲೈಟ್ ಇಲ್ಲ, ಬುದ್ಧಿರೂಪದ ಪ್ರಕಾಶ ಇಲ್ಲ. ಮತ್ತು ಯಾವ ಪ್ರಕಾಶದಿಂದ ಸ್ವಪ್ನಗಳು ಬಂದಿಲ್ಲ ಅಂತ ತಿಳ್ಕೊಂಡಪ್ಪ ನೀನು ಅಂತೆ. ತದ್ ಅಹಮಸ್ಮಿ ಪ್ರಭೋ, ನನ್ನ ಓನ್ ಸ್ವರೂಪ, ಸಾಕ್ಷಿ ಸ್ವರೂಪ ನಾನೇ. ಲೈಟ್ ಟಾರ್ಚ್ ಲೈಟ್ ಇದ್ದ ಪ್ರಕಾಶ ಸ್ವರೂಪ, ಜ್ಯೋತಿ ಸ್ವರೂಪ. ಈ ಜ್ಯೋತಿ ಸ್ವರೂಪವನ್ನು ತಿಳ್ಕೊಂಡು ಅದರಲ್ಲಿ ನೀವು ನಿಲ್ಲರು ಅಂದರೆ ಭ್ರೂ ಮಧ್ಯೆ ಕಾಣಿಸುತ್ತಂತೆ ಜ್ಯೋತಿ. ನನಗೆ ಜ್ಯೋತಿ ದರ್ಶನ ಆಗಿದೆ ದೇವರೇ ಅಂತ. ಜ್ಯೋತಿ ದರ್ಶನ ಅಂದರೆ ನಿನ್ನ ಭಿನ್ನ ರೂಪ ಅಲ್ಲ ಕಣೋ, ನೀನೇ ಅದಾಗಿದೆಯಾ. ನಿನ್ನ ಸ್ವರೂಪನೇ ಅದು, ಸೂಕ್ಷ್ಮ ಸ್ವರೂಪ ನೀನೇ. ಲೈಟ್ ಥರ ಪ್ರಕಾಶ ಜ್ಞಾನ ಸ್ವರೂಪವಾಗಿದೆ. ಶಿವರಾತ್ರಿ ದಿವಸ ರಾತ್ರಿ, ಅಮಾವಾಸ್ಯೆ ದಿವಸ ರಾತ್ರಿ ಅಂಧಕಾರದಲ್ಲಿ ಪ್ರಕಾಶ ರೂಪದಲ್ಲಿ ಬಂದು ಅಲ್ಲಿ ಸಿಂಬಾಲಿಕಲ್ಲೂ ಪರಮಾತ್ಮ ತೋರಿಸ್ತಾ ಇದ್ದಾನೆ. ಪರಮಾತ್ಮನ ಸ್ವರೂಪ ಪ್ರಕಾಶ ಸ್ವರೂಪ ಅಂತ, ಅಜ್ಞಾನನ ತೊಲಗಿಸುವಂಥ ಪ್ರಕಾಶ ಸ್ವರೂಪ ಅಂದ್ಬಿಟ್ಟು, ಅಂಥ ಜ್ಯೋತಿ ನೀನು ಅಂದ್ಬಿಟ್ಟು. ಒಂದು ಮೂರ್ತಿ ಪೂಜೆ ಹಿಂದ್ಗಡೆ ಇಷ್ಟೊಂದು ಇನ್ಫಾರ್ಮೇಷನ್ ಅಡಗಿತ್ತು. ಅವನಿಗೆ ಕಂಪ್ಲೀಟಾಗಿ ಅವನಿಗೆ ಪರಮಾತ್ಮನ ಹೊಂದುವ ಜ್ಞಾನದ ಮಾರ್ಗ. ಶಾಸ್ತ್ರ ಗುರುಗಳು ಆ ದೀಪದ ಬೆಳಕಿದ್ದಂಗೆ. ಬುದ್ಧಿ ಲಾಸ್ಟು ಬುದ್ಧಿರೂಪದ ಪ್ರಕಾಶದಿಂದ ಮೇಯ್ನು ಆತ್ಮರೂಪದ ಪ್ರಕಾಶದ ಕಡೆ ಶಿಫ್ಟ್ ಆಗಿಬಿಡೋದು. ಅಲ್ಲಿ ಮೋಕ್ಷನೇ ಸಿಕ್ಬಿಡ್ತಾ ಇತ್ತು ಅಲ್ಲಿ, ಈ ಪ್ರಶ್ನೆ ಕೇಳಿಕೊಂಡು ವಿಚಾರ ಮಾಡಿದ್ದಿದ್ರೆ. ಈ ಥರ ಮೂರ್ತಿ ಪೂಜೆಯಲ್ಲೂ ಕೂಡ ಏನೋ ಒಂದು ಯಾವತ್ತೊಂದು ದಿವಸ ಕ್ವಶನ್ ಮಾಡ್ಕೊತಾರೆ, ಮತ್ತು ಇಲ್ಲಿಗೆ ಬರ್ತಂತೆ. ಅದಕ್ಕೆ ವಿವೇಕಾನಂದ ಹೇಳೋದು, ಸಣ್ಣ ಮಕ್ಕಳು ಬಂದರೆ ಈ ಥರ ಪ್ರಶ್ನೆ ಕೇಳ್ತಾರೆ. ಈ ಥರ ಪ್ರಶ್ನೆ ಕೇಳಿದಾಗ ಒಂದೊಂದ್ರ ಹಿಂದುಗಡೆ ಎಲ್ಲ ಅಷ್ಟೊಂದು ವ್ಯಾಲ್ಯೂಬಲ್ ರೀಸನ್ಸ್ ಇರುತ್ತೆ. ವಿನಾಯಕನು ಅಷ್ಟೊಂದು ಸ್ಟ್ರಕ್ಚರಲ್ಲಿ ಹಿಂದುಗಡೆ ಕೂಡ ಎಲ್ಲ ಈ ಥರದ್ದೇ ಜ್ಞಾನ ಇರುತ್ತೆ ಸಿಂಬಾಲಿಕ್ಕಾಗಿ ಅಂದ್ಬಿಟ್ಟು. ಅದೊಂದು ಉದ್ದೇಶ ಬಿಟ್ಟರೆ ಇವೆಲ್ಲ ಯಥಾರ್ಥ ಅಲ್ಲ. ಶಂಕರಾಚಾರ್ಯರೇ ಪಂಚಾಯತದ ಇದು ಪೂಜೆ ಎಲ್ಲ ಶುರು ಮಾಡ್ತಾರಲ್ವ ಸ್ವಾಮಿ, ಇದು ಮಾಡೋದಕ್ಕೆ ಹೇಳ್ತಾರಲ್ವ. ಅಂದರೆ ಈ ರೀಸನ್ ದೇವಿ, ಸೂರ್ಯ, ನಾರಾಯಣ
ಶಿವ ಗಣೇಶ 5 ಜನಕ್ಕೆ. ಮತ್ತು ನಾವು ಕೂಡ ಮಾಡ್ತಿದ್ದೀವಲ್ಲ, ನಮಗೆ ನಾವು ಮಾತಾಡೋ ಇವಾಗ ಡಿಸ್ಕಷನ್ ಮಾಡ್ತಿರೋ ಟಾಪಿಕಲ್ಲಿ ನಾವು ಯಾವ ಸ್ಥಿತಿಲಿದ್ದೀವಿ ಅಂತ ನಿಮ್ಗೆ ಅರ್ಥ ಆಗೇ ಇರುತ್ತೆ. ನಾವು ಕೂಡ ಆರತಿಗೆ ಅಟೆಂಡ್ ಮಾಡ್ತೀವಿ, ನಾವು ಕೂಡ ನಮಸ್ಕಾರ ಮಾಡ್ತಾಯಿದ್ದೀವಿ. ಮತ್ತು ಇವೆಲ್ಲ ಮಿಕ್ಕಿದವ್ರನ್ನೆಲ್ಲ ಅವರ ಈ ಫೀಲಿಂಗ್ಸಲ್ಲಿ ನಾವು ಇಳಿಲಿಲ್ಲ ಅಂದರೆ ಮತ್ತು ನಮ್ಮ ಜೊತೆ ಫ್ರೆಂಡ್ಶಿಪ್ಪೇ ಮಾಡಲ್ಲ ಇವರು. ಗಟ್ಟಿಯಾಗಿ ಆ ಪರಿಚಿನ ರೂಪದಲ್ಲಿ ದೇವರನ್ನು ನಂಬಿದವರು ನಾವು ಕೂಡ ಆ ಲೆವೆಲ್ಗೆ ಇಳಿಲಿಲ್ಲ ಅಂದರೆ ಮತ್ತು ಅವರು ಉದ್ಧಾರನೇ ಆಗೋದಿಲ್ಲ. ಅವ್ರು ಬೇರೆ ಇರ್ತಾರೆ, ನಾವು ಬೇರೆ, ನಾವು ಹಂಗೆ ಡಿಸ್ಟೆನ್ಸ್ ಇರುತ್ತೆ. ಇಲ್ಲ ಅಂದರೆ ಆಶ್ರಮದಲ್ಲೇನು ಒಂದು ಮೂಲೆಯಲ್ಲಿ ಒಂದು ಪ್ಲೇಸಲ್ಲಿ ಆ ಥರ ಏನು ಸರ್ವವ್ಯಾಪಕವಾದ ಪರಮಾತ್ಮ ಪ್ರತಿಯೊಂದು ವಸ್ತುವಲ್ಲೂ ಕೂಡ ನೋಡ್ಕೋಬೇಕು. ಇವೆಲ್ಲ ಕೂಡ ಅಂತ ನಮ್ಮ ಸಲುವಾಗಿ ಮಾಡಿರೋದು. ಶಂಕರಾಚಾರ್ಯನಿಗೆ ಏನು ಅವಶ್ಯಕತೆ ಐತಿ ಇದರಿಂದ? ನಮ್ಮ ಸಲುವಾಗಿ ಮಾಡೋಗಿರೋದು. ಈ ಎಲ್ಲ ಪ್ರಕಾರದ ಅಧಿಕಾರಿಗಳಿರ್ತಾರೆ ಅಂದ್ಬಿಟ್ಟು ಏನಕ್ಕೇನೋ ಪ್ರಕಾರೇನ ಇಲ್ಲಿಗೆ ಬರಲಿ ಅಂದ್ಬಿಟ್ಟು ಶ್ರೀಚಕ್ರ ಉಪಾಸನೆ ಅದೆಲ್ಲವೂ ಕೂಡ ಆಧ್ಯಾತ್ಮಿಕ ಚಿಂತನೆಯೇ ಇದೆ. ಶ್ರೀವಿದ್ಯೆ ಉಪಾಸನೆ ಮಾಡೋರಿಗೆ ಅವ್ರಿಗೆಲ್ಲ ಗೊತ್ತಾಗುತ್ತೆ ಏನಂದ್ಬಿಟ್ಟು. ಆ ದೇವಿನೇ ಪ್ರತ್ಯಕ್ಷವಾಗಿ ಬರ್ತಾಳೆ ಅಂದರೆ ಇವರು ಮನಸ್ಸಿನಿಂದ ಇದಾಗೋದಾಗುತ್ತೆ ಸ್ವಾಮಿ. ಮನಸ್ಸಿನಿಂದನೇ ಪ್ರೊಜೆಕ್ಟ್ ಆಗೋದು. ಸಗುಣ ಸಾಕಾರ ಉಪಾಸನೆ. ಸಗುಣ ಸಾಕಾರ ರೂಪಗಳು ನಮಗೆ ಹೊರಗಡೆ ಕಾಣಿಸೋದು ನಮ್ಮ ಮನಸ್ಸಿನ ಪ್ರೊಜೆಕ್ಷನ್ ಅಷ್ಟೇ. ನಾವು ಎಷ್ಟು ಶಕ್ತಿಶಾಲಿಯಾಗಿ ಇರ್ತಾರವರು, ಎಷ್ಟು ಗುಣಗಳಿಂದ ಆರೋಪ ಮಾಡಿಕೊಂಡು ಎಲ್ಲ ಗೆಸ್ ಮಾಡಿಕೊಂಡು ಸ್ಟ್ರಾಂಗ್ ಮೈಂಡಿಂದ ಹಿಪ್ನೋಟೈಸ್ ಆಗಿರ್ತೀವೋ ಆ ಒಂದರ ಎಫೆಕ್ಟೇ ಹೊರಗಡೆ ಅದೇ ಪ್ರೊಜೆಕ್ಟಾಗಿ ಅದೇ ಶಕ್ತಿಶಾಲಿಯಾಗಿ ಕಾಣಿಸ್ತಾ ಇರ್ತಾರೆ. ಅದಕ್ಕೆ ರಾಮಕೃಷ್ಣ ಪರಮಹಂಸರಿಗೆ ಕಾಳಿಕಾದೇವಿ ಪ್ರತ್ಯಕ್ಷರಾಗಿ ತತ್ವಮಸಿ ವಾಕ್ಯಗಳು ಹೇಳ್ಬೋದಾಗಿತ್ತಲ್ಲ. ನಿರ್ವಿಕಲ್ಪ ಸಮಾಜಸ್ಥಿತಿ ಅವರೇ ಮಾಡಿಸ್ಬೋದಾಗಿತ್ತಲ್ಲ. ತೋತಾಪುರಿ ಅವಶ್ಯಕತೆ ಏನಕ್ಕೆ ಬೇಕಾಗಿತ್ತು? ವಿಚಾರ ಮಾಡ್ತಾ ಇಲ್ಲ ಜನರು. ನಮ್ಮ ಓನ್ ಪ್ರೊಜೆಕ್ಷನ್ ಅವೆಲ್ಲ ಆರೋಪನೇ. ನಿರ್ಗುಣ ನಿರಾಕಾರ ಪರಮಾತ್ಮನ ಮೇಲೆ ಎಲ್ಲ ನಾವು ಆರೋಪ ಮಾಡ್ತಾ ಇರೋದು ಅಷ್ಟೇ. ಇದು ಈ ರಿಯಾಲಿಟಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಸಾಹಸ ಇರಬೇಕು. ಇಲ್ಲಾಂದರೆ ನಮ್ಮನ್ನೇ ನಾಸ್ತಿಕ ಕೋಟಿಗೆ ಹಾಕ್ಬಿಡ್ತಾರೆ ಹೆಚ್ಚು ಡೀಟೇಲ್ಸ್ ಕೊಡೋಕ್ಕೆ ಹೋದರೆ. ಯಾಕಂದರೆ ಅವರು ಅಂಥ ಅನುಭೂತಿಗಳನ್ನು ನೋಡಿಬಿಟ್ಟು ದೊಡ್ಡ ಸಾಧನೆ ದೊಡ್ಡದೇನೋ ಅಚೀವ್ ಮಾಡಿಬಿಟ್ಟಿದ್ದಂಥ ಅದನ್ನು ಇನ್ನೊಬ್ರಿಗೆ ಹೇಳ್ಕೊಂಡು ತುಂಬ ಎಲಿವೇಟ್ ಹಾಕ್ಕೊತಾ ಇರ್ತಾರೆ. ಮಿಕ್ಕಿದವ್ರಿಗಿಂತ ನಾನು ಸ್ವಲ್ಪ ಸ್ಪೆಷಲ್ಲು, ನನ್ನ ಹತ್ರ ನನಗಂಥ ದರ್ಶನಗಳು ಅನುಭೂತಿಗಳಾಗ್ತಾಯಿದೆ ಅಂತ. ನಾವು ಅದನ್ನು ಕಿತ್ತು ತೆಗೆದು ಡಸ್ಟ್ಬಿನ್ ಬಿಸಾಕ್ಬಿಟ್ರೆ ಅವ್ರ ವ್ಯಾಲ್ಯೂನೇ ಹೊಟ್ಟೋಗ್ಬಿಡುತ್ತೆ. ಅವ್ರಿಗೆ ಇಷ್ಟನೇ ಆಗೋದಿಲ್ಲ, ರಿವರ್ಸ್ ಆಗಿಬಿಡುತ್ತೆ. ಮತ್ತು ನೋಡು ಪ್ರೇಮಾನಂದಪುರಿ ಅಂತ ಕೈಲಾಸಾಶ್ರಮದಲ್ಲಿ ಅವರು ಕೂಡ ಲಾಸ್ಟಲ್ಲಿ ವೇದಾಂತದಿಂದ ಕೃತ ಬಂದಿರೋದಿಲ್ಲ. ಸ್ಟೂಡೆಂಟ್ಸ್ಗೆಲ್ಲ ಬೃಹತ್ ಪ್ರಸ್ತಾವ ಎಷ್ಟೋ ಬ್ಯಾಚ್ಗಳು ಹೇಳ್ಕೊಟ್ಟು ಮೇಲೆ ಕೂಡ ಅವರು ಮತ್ತು ಗಂಗಾದೇವಿ ಮೇಲೆ ಶ್ರದ್ಧೆಯಿಂದ ಗಂಗಾದೇವಿ ಕಾಷಾಯ ವಸ್ತ್ರ ಉಟ್ಕೊಂಡು ಬಂದಿದ್ದಾಳೆ. ಬಂದು ಅವರಿಗೆ ಮಾತಾಡೋ ರೀತಿ ನೋಡಿದ್ರೆ ಫುಲ್ಲು ಅದ್ವೈತ ಸಿದ್ಧಿಯಲ್ಲಿರುವಂಥ ತರ್ಕಶಾಸ್ತ್ರನೆಲ್ಲ ಮಾತಾಡಿಬಿಟ್ಟು ಅಲ್ಲಿ ನೀನು ಆಲ್ರೆಡಿ ಮುಕ್ತನಾಗಿದೆಯಾ ಅಂತ ಸಿದ್ಧಿ ಮಾಡಿ ಪ್ರೂವ್ ಮಾಡಿ ತೋರಿಸ್ತಾಳೆ ಪರದೇವತೆ ಏನಂತ. ಯಾಕಂದರೆ ಇವರು ಪ್ರೊಜೆಕ್ಷನ್ನಲ್ಲಿ ಇವರು ಇಷ್ಟೊತ್ತು ಶಾಸ್ತ್ರ ಇವ್ರಿಗೆ ಆಲ್ರೆಡಿ ಗೊತ್ತಿದೆ. ಆ ಗೊತ್ತಿರೋ ಕಾನ್ಸೆಪ್ಟಲ್ಲಿ ಆ ಗಂಗಾದೇವಿಗೆ ಅಷ್ಟೊಂದು ನ್ಯಾಯಶಾಸ್ತ್ರ ತರ್ಕಶಾಸ್ತ್ರ ಎಲ್ಲ ಮಾತಾಡಿ ಉಪದೇಶ ಮಾಡಿದೆ. ರಾಮಕೃಷ್ಣರ ಕಾಳಿಕಾದೇವಿಗೆ ನ್ಯಾಯಶಾಸ್ತ್ರ ಏನು ಮಾತಾಡಿಲ್ಲ. ಯಾಕಂದರೆ ಇವರು ಅದನ್ನೆಲ್ಲ ಓದಿಲ್ಲ, ಆ ಥರ ಇವ್ರ ಪ್ರೊಜೆಕ್ಷನಲ್ಲಿ ಇಲ್ಲ ಅದು. ಇವೆಲ್ಲ ಸ್ವಲ್ಪ ವಿಚಾರ ಮಾಡ್ತಾಯಿದ್ರೆ ಇವೆಲ್ಲ ಗೊತ್ತಾಗ್ತಾ ಇರುತ್ತೆ. ಸುಮ್ಮನೆ ನಾವೆಲ್ಲ ಎಮೋಷ್ನಲ್ ಫ್ರೀಕ್ಸ್ ಆಗಿಬಿಟ್ಟು ಇಲ್ಲೇ ಒದ್ದಾಡ್ತಾ ಇರ್ತೀವಿ. ವಿವೇಕಾನಂದಗೆ ಒಂದು ಸತಿ ಡೌಟ್ ಬರುತ್ತೆ. ಅಲ್ಲಿ ಅವರು ರಾಮಕೃಷ್ಣ ಪರಮಹಂಸರ ಶಿಷ್ಯರು ಅವರ ಅಂಥ ಶ್ರೇಷ್ಠ ಗುರು ಸಿಕ್ಕಿದ ಮೇಲೆ ಸ್ವಲ್ಪ ಉಪಾಸನೆ ಹಿಡ್ಕೊಂಡು ಭಕ್ತಿ ಎಲ್ಲ ಮಾಡಿಕೊಂಡು ಏನೋ ಸ್ವಲ್ಪ ಕೆಲವೊಂದು ಅನುಭೂತಿಗಳಾಗ್ತಾ ಇರ್ತವೆ. ವಿಚಿತ್ರವಾಗಿ ತನ್ಮಯತೆಯಿಂದ ಇದ್ಬಿಡೋದು, ಸ್ವಲ್ಪ ಸಮಾಧಿ ಸ್ಥಿತಿ ಹೋಗೋದು, ಎಲ್ಲ ವಿಚಿತ್ರವಾದ ಅನುಭೂತಿ, ಏನೋ ಒಂದು ಚೇಂಜ್ ಬರ್ತಾ ಇರುತ್ತೆ. ವಿವೇಕಾನಂದನಿಗೆ ಏನೂ ಆಗ್ತಾ ಇರೋದಿಲ್ಲ. ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಸಾಧನೆ ಮಾಡ್ತಾ ಇರ್ತಾನೆ. ಆ ಥರ ಏನೂ ಅನುಭೂತಿಲಿ ಏನೂ ಬರ್ತಾನೆ ಇರೋದಿಲ್ಲ. ಒಂದು ದಿವಸ ಡೌಟ್ ಬರುತ್ತೆ, ಏನು ಗುರುಗಳೇ ಇವರೆಲ್ಲ ಏನೋ ಸಾಧನೆ ಮಾಡ್ತೀನಿ ಅಂತಾರೆ, ಏನೇನೋ ಆಗ್ಬಿಡ್ತಾಯಿದೆ, ಅವ್ರ ಬಾಡಿಯಲ್ಲೇನೋ ಚೇಂಜಸ್ಸು, ಆ ಕಣ್ಣುಗಳೆಲ್ಲ ಹಿಂಗೆ ಅರ್ಧ ಮುಚ್ಕೊಂಡ್ಬಿಡ್ತಾರೆ, ಏನೋ ಸಿಕ್ಬಿಟ್ಟಿದೆ, ಏನೋ ತೇಲಾಡ್ತಾ ಇದ್ದಾರೆ, ಆನಂದನ ಹಿಡಿಯೋದಕ್ಕೆ ಆಗ್ತಾಯಿಲ್ಲ, ತಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಅಂತೆಲ್ಲ ಏನೇನೋ ಆಗ್ತಾಯಿದೆ, ನನಗೇನು ಆಗ್ತಾನೆ ಇಲ್ವಲ್ಲ ಇವೆಲ್ಲ ಅಂತಾನೆ. ನೋಡಪ್ಪ, ಅವರು ಚಿಕ್ಕ ಬಾವಿಗಳು ಇಷ್ಟು ದಪ್ಪ ಕಲ್ಲು ಹಾಕಿದ್ರು ಕೂಡ ಸಿಕ್ಕಾಪಟ್ಟೆ ಹಲ್ಚಲ್ಲಾಗಿ ಸಿಕ್ಕಾಪಟ್ಟೆ ಸೌಂಡು ವೇವ್ಸು ಏನೇನೋ ಎಲ್ಲ ಕಾಣಿಸ್ತಾ ಇರುತ್ತೆ. ಇಷ್ಟು ಚಿಕ್ಕ ಕಲ್ಲು ಸಮುದ್ರದಲ್ಲಿ ಹಾಕಿದ್ರೆ ಅದು ಅಸಲು ಕಲ್ಲು ಯಾವಾಗ ಹಾಕಿದ್ರು ಹೆಂಗಾಗ್ತದೆ ಏನದು ಗೊತ್ತೇ ಆಗೋದಿಲ್ಲ.
ಸಮುದ್ರ ಅಲೆಗಳು ಆ ಸೈಜ್ ಇದರಲ್ಲಿ, ನೀನು ಸಮುದ್ರ ಕಣೋ. ಅವರೆಲ್ಲ ಸಣ್ಣ ಸಣ್ಣ ಬಾವಿಗಳು. ಈ ಅನುಭೂತಿಗಳು, ಈ ಮಹಿಮೆಗಳು ಇವಕ್ಕೆಲ್ಲ ಅತೀತವಾಗಿದೆ. ಇವೆಲ್ಲ ಏನು ನಿನ್ನನ್ನು ಕೆಳಗಡೆ ಇಳಿಸೋದಕ್ಕಾಗೋದಿಲ್ಲ. ಇವುಗಳು ಯಾವ ಕೃಷ್ಣ ಪರಮಹಂಸರು ವಿವೇಕಾನಂದರು ಬರೋ ಅಷ್ಟೊತ್ತಿಗೆ ಅದ್ವೈತ ತಿಳ್ಕೊಂಡಿರ್ತಾರೆ. ಯಾರು ರಾಮಕೃಷ್ಣ ಪರ ಹಾಂ, ತೋತಾಪುರಿ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ಎಲ್ಲ ಆಗ್ಬಿಟ್ಟಿರುತ್ತೆ. ತೋತಾಪುರದ ಕನ್ವರ್ಸೇಷನ್ ಎಲ್ಲ ಆಗ್ಬಿಟ್ಟಿರುತ್ತೆ. ಆಮೇಲೂ ಅವರು ಕಾಳಿಕಾ ದೇವನ ಆರಾಧನೆ ಮಾಡೋದೇನಕ್ಕೆ ಸ್ವಾಮೀಜಿ? ಅದು ಬಾಧಿತಾನ ವೃತ್ತಿಯಿಂದ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಪುರೋಹಿತರಲ್ವ? ಮತ್ತು ನಾನು ಇದೊಂದು ಮೂರ್ಖತ್ವವನ್ನು ಬಿಡಬೇಕು. ವೇದಾಂತ ಓದಿದ ಮೇಲೆ ನಾವು ಮುಂಚೆ ಏನು ಮಾಡ್ತಾ ಇರ್ತೀವೋ ಅದನ್ನು ಬಿಡಬೇಕಾದ ಅವಶ್ಯಕತೆ ಏನು ಬರುತ್ತೆ? ಈಗೇನೋ ಪೂಜೆನೋ ಏನೋನೋ ಜಪನೋ ಪಾರಾಯಣ ಏನೋ ಮಾಡ್ತಾ ಇರ್ತೀವಿ. ಅದನ್ನು ಬಿಡಬೇಕಾದ ಅವಶ್ಯಕತೆ ಏನು? ಅಂದರೆ ಪರಮಾತ್ಮನಿಗಿಂತ ಭಿನ್ನವಾದದ್ದಂತನ? ಇಲ್ಲ, ಎಲ್ಲ ಅದೇ. ಮೂರ್ಖತ್ವ ಅದು. ಸುಮಾರು ಜನ ಮೂರ್ಖರು ಶುಷ್ಕ ವೇದ ಅಂತ ಹೇಳೋರು ಎಲ್ಲ ಬಿಟ್ಬಿಡು ಅಂತಾರೆ. ಅದು ಪರಮಾತ್ಮನಿಗಿಂತ ಭಿನ್ನವಾದ ಏನಾದರೂ ವಸ್ತು ಇದೆ ಪ್ರಪಂಚದಲ್ಲಿ? ಏನೂ ಬಿಡೋಕ್ಕಾಗಲ್ಲ. ಆ ಬುದ್ಧಿ, ಭೇದ ಬುದ್ಧಿಯನ್ನು ಬಿಟ್ಟುಬಿಡು. ನಮ್ಮ ತಾತ ಗುರುಗಳು ಚೋಟ ಮಹಾರಾಜು ಒಂದು ದಿವಸ ಗಂಗಾ ಸ್ನಾನ ಮಿಸ್ ಮಾಡಿಲ್ಲ, ಒಂದು ದಿವಸ ಆರತಿ ಮಿಸ್ ಮಾಡಿಲ್ಲ. ಅವರೆಲ್ಲ ಮೂರ್ಖರಂತನ ಅರ್ಥ? ಎಷ್ಟು ಮಿಸ್ಗೈಡ್ ಮಾಡ್ತಾರೆ ಗೊತ್ತಾ ವೇದಾಂತ ಮಾರ್ಗದಲ್ಲಿ. ಏನು ಸ್ವಂತವಾಗಿ ಅವರೇನು ಆ ಸ್ಥಿತಿಗೆ ಹೊಂದಿಲ್ಲ. ಈಗ ಸಾಧನೆ ಮಾಡಬೇಕಾದ್ರೆ ಅಷ್ಟೋತ್ತರ ಎಲ್ಲ ಬರುತ್ತೆ. ಕೆಲವುದ್ರಲ್ಲಿ ಪೂರ್ತಿ ಪರಬ್ರಹ್ಮನ ಸ್ವರೂಪ ವರ್ಣನೆ ಇರುತ್ತೆ, ಕೆಲವುದ್ರಲ್ಲಿ ಅದನ್ನು ಕನಿಷ್ಠ ಮಾಡಿ ಸೀಮಿತ ಮಾಡಿರೋದು ಇರುತ್ತೆ. ಅವಾಗ ಮತ್ತೆ ಅಷ್ಟೋತ್ತರ ಎಲ್ಲ ಹೇಳ್ಕೊಂಡು ಮಾಡ್ತೀವಲ್ಲ ಪೂಜೆ, ಮತ್ತೆ ಸೀಮಿತತೆಗೊಳಿಸ್ದಂಗೆ ಆಗುತ್ತಲ್ವ ಸ್ವಾಮೀಜಿ? ಕೆಲವು ಸೀಮಿತ ಹೆಂಗೆ ನೋಡ್ತೀಯಮ್ಮ ನೀನು? ಗ್ಲಾಸ್ ವಿಶಿಷ್ಟ ಚೈತನ್ಯ, ಲವಂಗ ವಿಶಿಷ್ಟ ಚೈತನ್ಯ, ಮೊಬೈಲ್ ವಿಶಿಷ್ಟ ಚೈತನ್ಯ, ಟೇಬಲ್ ವಿಶಿಷ್ಟ ಚೈತನ್ಯ. ಅಲ್ಲಿ ಪರಮಾತ್ಮನ ಅಂಶ ಇಲ್ದಿರ ಏನಾದರೂ ಪರಿಚಿನ ವಸ್ತು ನಿಲ್ಲೋದಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಪ್ರತಿಯೊಂದು ವಸ್ತುನಲ್ಲೂ ಕೂಡ ಪರಮಾತ್ಮ ಇಂಡಿಕೇಟ್ ಆಗ್ತಾ ಇದ್ದಾನೆ. ಅಂದರೆ ಪೂರ್ತಿ ನಾವು ಅದ್ವೈತದಲ್ಲಿ ನಿಂತ ಮೇಲೆ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ನಮ್ಗೆ ಆ ಸ್ಥಿತಿಯ ಅನುಭವ ಆದಮೇಲೆ ಆವಾಗ ನಾವು ಮತ್ತೆ ಅದೇ ಪೂಜೆ ಮಾಡಿದಾಗ ಆ ಭಾವನೆ ಚೇಂಜ್ ಆಗಿರುತ್ತೆ. ಮೊದಲು ನಾವು ಅದನ್ನು ಸೀಮಿತಗೊಳಿಸಿ ಭಾವನೆ ಅಲ್ಲ, ಮಿಸ್ಗೈಡ್ ಆಗ್ತಾ ಇದ್ದೀವಿ. ಶುಕದೇವರ ಮಹರ್ಷಿಗಳು ಲಾಸ್ಟಲ್ಲಿ ಶುಕಾಷ್ಟಕ ಅಂತಾರೆ. ಭೇದ ಭೇದೋ ಸಪದಗಳಿತೌ ಪುಣ್ಯ ಪಾಪೇ ವಿಶೀರ್ಣೆ ಮಾಯಾ ಮೋಹೌ ಕ್ಷಯಮಧಿಗತೌ ನಷ್ಟ ಸಂದೇಹ ದೇಹೇ ಶಬ್ದಾತೀತಂ ತ್ರಿಗುಣರಹಿತಂ ಪ್ರಾಪ್ಯ ತತ್ವಾವಬೋಧಂ ನಿಸ್ತ್ರೈಗುಣ್ಯೇ ಪತಿವಿಚರತಃ ಕೋ ವಿಧಿಃ ಕೋ ನಿಷೇಧಃ. ವಿಧಿ ಇರೋದಿಲ್ಲ, ನಿಷೇಧದಿಲ್ಲ. ಇವ್ರು ಯಾರು ಮೂರ್ಖರು ನಿಷೇಧ ಮಾಡೋದಕ್ಕೆ? ಅದು ಮಾಡಬೇಡ ಇದು ಮಾಡಬೇಡ ಅಂತ. ಭೇದವು ಸಪದಿಗಳಿತವು. ಭೇದವೂ ಇಲ್ಲ, ಅಭೇದವೂ ಇಲ್ಲ. ಮಾಡ್ತಾ ಇರೋವಂಥ ಅದ್ಭುತವಾದಂಥ ಪಾರಾಯಣ ಪೂಜೆಗಳು, ಅದರಲ್ಲಿ ಭೇದ ಬುದ್ಧಿ ಯಾಕೆ? ಪರಮಾತ್ಮಗಿಂತ ಭಿನ್ನವಾದ ವಸ್ತು ಅಂತ ಯಾಕೆ ತೋರಿಸ್ತಾರೆ? ಎಷ್ಟು ಅಜ್ಞಾನ ಅದು. ಪರಮಾತ್ಮಗಿಂತ ಭಿನ್ನವಾಗಿ ಯಾವುದಾದ್ರೂ ಅಸ್ತಿತ್ವ ಆದರೂ ಇರುತ್ತಾ? ಅಧಿಷ್ಠಾನಕ್ಕಿಂತ ಭಿನ್ನವಾಗಿ ಯಾವುದಾದ್ರೂ ಒಂದು ಅಸ್ತಿತ್ವ ಆದರೂ ಇರುತ್ತಾ? ಸರ್ವಂ ಬ್ರಹ್ಮಮಯಂ ಅಂದ್ಬಿಟ್ಟು ಏನಿದೆ ಇಂಥ ವಸ್ತು ಪರಮಾತ್ಮನಿಗಿಂತ ಭಿನ್ನವಾಗಿದೆ ಅಂತ ಜಡವಾದ ವಸ್ತುಗೆ ನಿಲ್ಲೋದಕ್ಕೆ ಸಾಧ್ಯನೇ ಇದೆಯಾ? ಅಧಿಷ್ಠಾನಕ್ಕಿಂತ ಭಿನ್ನವಾಗಿ ಅದು ಪರಿಚಿನ್ನ ಸಗುಣ ಸಾಕಾರ ರೂಪ ಇರ್ಬೋದು, ಮಂತ್ರ ಇರ್ಬೋದು, ಲೋ ಲೆವೆಲ್ ಮಂತ್ರ ಇರ್ಬೋದು. ಅದು ಅಧಿಷ್ಠಾನಕ್ಕೆ ಇಲ್ಲದಿರ ಅದು ಅಸ್ತಿತ್ವ ಇರುತ್ತಾ? ನಿನಗೆ ಸಂಪೂರ್ಣ ಅಭೇದ ಬುದ್ಧಿ ಇದ್ದಾಗ ಮತ್ತು ಅಲ್ಲೂ ಕೂಡ ಪರಮಾತ್ಮನೇ ಕಾಣಿಸ್ತಾ ಇರಬೇಕು. ಅದು ಯಾಕೆ ನಿನಗೆ ಬಾಧಕ ಆಗುತ್ತೆ? ಅದು ಯಾಕೆ ನಿನಗೆ ತೊಂದರೆ ಆಗುತ್ತೆ? ಇಂಥವ್ರೆ ನಮ್ಮ ಗುರುಗಳು ಹೇಳ್ತಾ ಇದ್ದರು. ಎಲ್ಲ ಇಂಥ ಒಳ್ಳೆಯ ಸಾಧನೆಗಳನ್ನು ಬಿಡಿಸ್ಬಿಟ್ಟು ಮತ್ತು ಸ್ಕೂಲುಗಳು ಕಾಲೇಜುಗಳು ಇಂಥ ಕೆಲಸಗಳು ಮಾಡೋಕ್ಕೆ ಹೋಗ್ತಾರೆ. ಅದು ಮಿಥ್ಯ ಅಲ್ವಾ? ಡೈಲಿ ಊಟಕ್ಕೆ ಹೋಗ್ತೀವಿ, ಊಟ ತಿನ್ನೋದು ಮಿಥ್ಯ ಅಲ್ವಾ? ಅಶನ ಪಿಪಾಶ ರಹಿತ ಅಂತಾರೆ ಅದ್ವೈತ ಸಿದ್ಧಾಂತದಲ್ಲಿ. ಹಸುವಿಲ್ಲ ಬಾಯಾರಿಕೆ ಇಲ್ಲ ಅಂತ. ಮತ್ತು ಯಾಕೆ ಊಟ ಮಾಡ್ತಾರೆ? ಪ್ರಾಣಕ್ಕೋಸ್ಕರ. ನೀನು ಯಾಕೆ ಮಾಡ್ತೀಯ? ಪ್ರಾಣ ತಾನಾಗಿ ತನಕ ಪ್ರಾಣಕ್ಕೆ ಕೈ ಕಾಲು ತಗೊಂಡು ಅದು ತಿನ್ನಲಿ ಬಿಡು. ನೀನು ಸೈಲೆಂಟಾಗಿ ಕೂತಿದ್ದ ಜಾಗದಲ್ಲೇ ಕೂತ್ಕೊ. ಮತ್ತೆ ಅದಕ್ಕೆ ಕೈ ಕಾಲಿಲ್ಲ ಅಲ್ವ ಸ್ವಾಮೀಜಿ ತಿನ್ನಕ್ಕೆ? ಸತ್ತೋಗ್ಬಿಡ್ಲಿಬಿಟ್ಟು ನಿನಗೆ ಯಾಕೆ ಸಮಸ್ಯೆ? ನೀನು ಅಲ್ವಲ್ಲ ಪ್ರಾಣ. ಯಾಕೆ ಬದುಕಬೇಕು ಪ್ರಾಣ?
ಲಾಜಿಕ್ ಯೂಸ್ ಮಾಡಿ. ಎಲ್ಲ ಸೆಮಿ ಲಿಟ್ರೇಟ್ಸ್ ಇವರೆಲ್ಲ. ಅದಕ್ಕೆ ಹೇಳೋದು, ನಿಜವಾದ ಪರಂಪರೆಯಿಂದ ಅಂಥ ಸ್ಥಿತಿಯನ್ನು, ಜೀವನ್ಮುಕ್ತಿ ಸ್ಥಿತಿಯನ್ನು ಹೊಂದಿರೋಂಥ ಗುರುಗಳು, ಮಾತಾ ಮಾಣಿಕೇಶ್ವರಮ್ಮ ಅಂಥವರು, ಇಂಥವ್ರ ಉಪದೇಶ ನಾವು ಕೇಳಬೇಕು. ಈ ಶುಷ್ಕ ವೇದಾಂತ ಕೇಳೋರು ಸುಮ್ಮನೆ ಬ್ರೈನ್ ವಾಶ್ ಮಾಡಿಸ್ಬಿಟ್ಟು ಎಲ್ಲ ಈ ಥರ ಭೇದ ಬುದ್ಧಿಗಳು ಮಾಡ್ತಾರೆ. ಇವಾಗ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಎಲ್ಲವೂ ಬ್ರಹ್ಮನೇ ಆದಾಗ ಅದನ್ನು ತಂದು ಮತ್ತೆ ಹೂವು ಎಲ್ಲ ಕಿತ್ಕೊಂಬಂದು ಮತ್ತೆ ದೇವರಿಗೆ ಪೂಜೆ ಮಾಡಿ ಎಲ್ಲ ಅದೇ ಆದಾಗ ಮತ್ತೆ ಅದನ್ನು ತಂದು ಇದಕ್ಕೆ ಹಾಕೋದು, ಇದನ್ನು ತಂದು ಅದಕ್ಕೆ ಹಾಕೋದು, ಸಮುದ್ರದ ನೀರು ಮತ್ತು ಸಮುದ್ರಕ್ಕೆ ಹಾಕದಂಗೆ ಎಲ್ಲ ಅದೇ ಆದಾಗ ಆ ಥರ ಅರ್ಥ ಅಂದರೆ ನಂಗೆ ಕೇಳೋದು. ಮತ್ತು ಊಟನೂ ಹಂಗೆ ಅಲ್ಲ. ಆ ಹೂವು ಕ್ರಿಯೆ ಎಷ್ಟು ವೇಸ್ಟ್ ಆಗಿದೆಯೋ, ಊಟ ತಿನ್ನೋದು ಕೂಡ ಅಷ್ಟೇ ವೇಸ್ಟ್, ಪರಿಶ್ರಮ ಇದೆ ಅಲ್ಲ. ಆ ಎಕ್ಸಸೈಸ್ ಯಾಕೆ ಮಾಡ್ತಿದ್ದೀಯ? ಊಟ ಪ್ರಾಣಕ್ಕೋಸ್ಕರ ನಾವು ಮಾಡಲೇಬೇಕಾಗುತ್ತೆ ಬದುಕಿರೋದು. ನೋಡು, ಇದು ಜಸ್ಟಿಫಿಕೇಷನ್. ಸ್ವಲ್ಪ ನಿಂತು ಯೋಚನೆ ಮಾಡಿ. ಡಿಬೇಟಲ್ಲಿ ನೀವು ಆ ಪಕ್ಷ ತೊಗೊಂಡಿದ್ದೀರಾ, ಬ್ರೈನ್ ವಾಶ್ ಆಗಿಬಿಟ್ಟು. ಈ ಕಡೆ ಪಕ್ಷ ತಗೊಳ್ಳಿ. ಈಗ ಅದಕ್ಕೆ ಫಾರು ಒಂದು ಸ್ವಲ್ಪ ಎಗೇನ್ಸ್ಟ್ ಆಗಿ ನಿಮ್ಮ ಬುದ್ಧಿವೃತ್ತಿಗಳು ಓಡ್ತಾ ಇದ್ದಾವೆ. ಒಂದು ಸತಿ ಈಗ ನೀವು ಫಾರಾಗಿ ಮಾತ್ರ, ನಾನು ಎಗೇನ್ಸ್ಟಾಗಿ ಮಾತಾಡ್ತೀನಿ. ಹೇಗೆ ಜಸ್ಟಿಫೈ ಮಾಡ್ಕೊತಾ ಇದ್ದೀರ? ಅಶನ ಪಿಪಾಶ ರಹಿತ ಅಂತ ನಮ್ಮ ಸ್ವರೂಪ. ಮತ್ತು ಪಕ್ಕದವನು ಪ್ರಾಣ ಅವನಿಗೂ ಹಸಿವಾಗ್ತಾಯಿದೆಯಲ್ಲ, ಅವನ ಬಗ್ಗೆ ಯಾಕೆ ನಿಮ್ಗೆ ಚಿಂತೆ ಇಲ್ಲ? ಯಾಕೆ ಚಿಂತೆ ಇಲ್ಲ? ಪಕ್ಕದ ಮನೆಯವನ ಹಸಿವಿನ ಬಗ್ಗೆ, ಪಕ್ಕದ ಮನೆಯವನ ಪ್ರಾಣದ ಬಗ್ಗೆ. ಯು ಆರ್ ಡೀಪಲಿ ತಾದಾತ್ಮ್ಯ ಮತ್ತು ಪ್ರಾಣಮಯ ಕೋಶ. ಅದನ್ನು ಇಲ್ಲದಕ್ಕೆ ಆಪ್ಷನ್ ಇಲ್ಲ. ಅದನ್ನು ಜಸ್ಟಿಫಿಕೇಷನ್ ಮಾಡಿಕೊಂಡು ಮಿಕ್ಕಿದ್ದ ಕ್ರಿಯೆಗಳನ್ನೆಲ್ಲ ನೀನು ನಿಷೇಧ ಮಾಡ್ತಾಯಿದ್ದೀವಿ. ಯೋಗ್ಯತೆ ಇದ್ದರೆ ಅದನ್ನು ನಿಷೇಧ ಮಾಡಿ ನೋಡು. ಇಲ್ಲ ಅಂತ ಶಾಸ್ತ್ರ ಪ್ರಮಾಣ ಹೇಳ್ತೀನಿ. ನಿನಗೆ ಹಸಿವು ಬಾಯಾರಿಕೆ ಅನ್ನೋದು ಇಲ್ಲವೇ ಇಲ್ಲ, ನೀನು ಯಾಕೆ ಮಾಡ್ತೀಯ ಅಂದ್ಬಿಟ್ಟು. ಈ ಥರ ಇಲ್ಲಮ್ಮ. ಯಾವುದೇ ಆದಂಥ ಸದ್ಗುರು ಜೀವನ್ಮುಕ್ತ ಪುರುಷ ಇಂಥ ಮೂರ್ಖತ್ವವಾದ ಉಪದೇಶಗಳು ಮಾಡೇ ಇಲ್ಲ. ಶಂಕರಾಚಾರ್ಯರು, ಇಂಥ ಪರಾಪೂಜೆ ಬರೆದಿರೋಂಥ ಶಂಕರಾಚಾರ್ಯರು ಎಷ್ಟು ಗುಡಿಗಳಿಗೆ ಇವೆಲ್ಲ ಶ್ಲೋಕಗಳು, ಮಂತ್ರಗಳು ಬರೆದಿದ್ದಾರೆ. ಮೂರ್ಖರ ಅವರು. ನಮ್ಮನ್ನು ಬ್ರೈನ್ ವಾಶ್ ಮಾಡೋದಕ್ಕೆ, ದಾರಿ ತಪ್ಪಿಸೋದಕ್ಕೆ ಸ್ತುತಿ ಮಾಡಿದ್ದಾರೆ. ಯಾಕೆ ಮಾಡಬೇಕಾಗಿತ್ತು ವ್ಯರ್ಥವಾದದ್ದು ಕೆಲಸ? ಡೈರೆಕ್ಟು ಅದ್ವೈತ ಸಿದ್ಧಾಂತ ಹೇಳ್ಬಿಟ್ಟು ನಿಲ್ಲಿಸ್ಬೋದಾಗಿತ್ತಲ್ಲ. ಇವೆಲ್ಲ ಅದು ನಾವು ಆ ಭೇದ ಬುದ್ಧಿ ಏನು ಇರೋದು? ಭೇದನೂ ಇರಬಾರ್ದು, ಭೇದಕ್ಕಿಂತ ಅತೀತವಾಗಿರುವಂಥ ಸ್ಥಿತಿ ನಮ್ಮದು. ಇಂಥವರೆಲ್ಲ ಮಿಸ್ಗೈಡ್ ಮಾಡಿಬಿಟ್ಟು ಅಷ್ಟೋ ಇಷ್ಟೋ ಪುಣ್ಯದ ಸಾಧನೆ, ನಮ್ಮ ಸಾಧನ ಚತುಷ್ಟಯ ಸಂಪತ್ತಿಯಲ್ಲಿ ಅಂತಃಕರಣ ಶುದ್ಧಿಗೆ ಕಡಿಮೆ ಇರೋ ಪೋಷನನ್ನು ಕಂಪ್ಲೀಟ್ ಮಾಡುವಂಥ ಒಳ್ಳೆ ಸಾಧನನ್ನು ಬಿಡಿಸ್ಬಿಡ್ತಾರೆ ಶುಷ್ಕ ವೇದ ಅಂತ ಹೇಳ್ಬಿಟ್ಟು. ಅಂತಃಕರಣ ಶುದ್ಧಿಗೂ ಜ್ಞಾನಕ್ಕೂ ಸಂಬಂಧ ಇಲ್ಲ ಅಂತಲೂ ಹೇಳ್ತಾರೆ. ನೀನು ಜ್ಞಾನ ಸ್ವರೂಪದಲ್ಲಿ ಬಂದಾಗ ಇದರ ಅವಶ್ಯಕತೆ ಇಲ್ಲ. ಬಟ್ ಅದು ಬರೋದಕ್ಕೆ ಇದು ಮೆಟ್ಲು ಬೇಕೇ ಬೇಕು. ಮತ್ತು ಅಲ್ಲೇ ಎಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಲ್ಲಿ ಎಕ್ಸಸೈಸ್ ಮಾಡ್ಕೋಬೇಕು. ಇವಾಗ ಒಂದು ಎಮ್ಮೆಯನ್ನು ಯಾವಾಗಲೂ ಹಗ್ಗದಿಂದ ಕಟ್ಟಾಕ್ತಾ ಇರ್ತಾನೆ. ಮತ್ತು ಹಗ್ಗ ಇಲ್ಲ ಅಂದರೂ ಕೂಡ ಸುಮ್ಮನೆ ಹಗ್ಗ ಕಟ್ಟದಂಗೆ ಕಟ್ಟಾಕ್ಬಿಟ್ರೆ ಅದೆಲ್ಲ ಬಂಧನದಲ್ಲಿರುತ್ತೆ. ಅವನ ಮಗ ಹೋಗಿ ಹಗ್ಗನೇ ಕಟ್ಟಿಲ್ವಂತ ಓಡ್ಸೋಕ್ಕೆ ಹೋದರೆ ಅದು ಹೋಗೋದಿಲ್ಲ. ಅಲ್ಲಿ ಅವನು ಇಲ್ಲ ಕಣೋ, ಹಗ್ಗ ಬಿಚ್ಚದಂಗೆ ಸ್ವಲ್ಪ ಆ್ಯಕ್ಟಿಂಗ್ ಮಾಡು ಅಂತಾನೆ. ನಮಗೆ ಮೂರ್ಖತ್ವದಿಂದ ಏನು ಅನಿಸುತ್ತೆ, ಹಾಗಲ್ಲ, ಹಗ್ಗ ಕಟ್ಟೇ ಇಲ್ಲ, ಆ ಹಗ್ಗ ಬಿಚ್ಚೋ ಥರ ಆ್ಯಕ್ಷನ್ ಮಾಡೋದು ಎಷ್ಟು ಅಜ್ಞಾನ. ಏನು ಉಪದೇಶ ಮಾಡ್ತಿದ್ದೀರಿ ನೀವು? ನಮ್ಮ ಕೈಲಿ ವ್ಯರ್ಥವಾದ ಕೆಲಸ ಮಾಡಿಸ್ತಿದ್ದೀರಲ್ಲ ಅಂತ ನಮಗನ್ನಿಸ್ಬೋದು. ಬಟ್ ಆ ಹುಡುಗವನ್ನು ಹಗ್ಗ ಇಲ್ಲಾದರೂ ಹಗ್ಗ ಬಿಚ್ಚೋ ಥರ ಅದು ವ್ಯರ್ಥವಾದ ಒಂದು ಎಕ್ಸಸೈಸ್ ಮಾಡಿದ್ದಕ್ಕೆ ಹಸು ಅಲ್ಲಿಂದ ಹೊರಗಡೆ ಬರುತ್ತಾ ಇಲ್ವಾ? ಒಂದೇ ಸತಿ ಅಂತಃಕರಣದ ಇವೆಲ್ಲ ಏನು ಮಾಡಬೇಕು, ಯಾಕೆ ಮಾಡಬೇಕು ಅಂತ ವ್ಯರ್ಥ ಅಂತ ಗೊತ್ತಿದ್ರೂ ಕೂಡ ನಮಗಿನ್ನು ಅದೇ ಪ್ರಾಸೆಸ್. ಇವಾಗ ಮೊನ್ನೆ ಬ್ರಹ್ಮಸೂತ್ರಗಳಲ್ಲಿ ಸತ್ವಗುಣಕ್ಕೂ ಜ್ಞಾನಕ್ಕೂ ಸಂಬಂಧನೇ ಇಲ್ಲ. ನಾವು ಸತ್ವಗುಣ ಅಂದರೆ ನಾವು ವೆಜಿಟೇರಿಯನ್ ಫುಡ್ಡು ಸಾತ್ವಿಕ ಆಹಾರದಿಂದ ಸತ್ವಗುಣ ಬರುತ್ತೆ ಅಂತ ತಿಳ್ಕೊಂಡಿದ್ವಲ್ಲ, ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಬಂತು ಒಂದು ಇದರಲ್ಲಿ ಬ್ರಹ್ಮಸೂತ್ರದಲ್ಲಿ. ಅದಕ್ಕೋಸ್ಕರ ಅದೇ ಬಗ್ಗೆ ಡಿಸ್ಕಷನು. ಫುಡ್ಗೂ ಅದಕ್ಕೂ ಸಂಬಂಧನೇ ಇಲ್ಲ, ಅದರಲ್ಲೇ ಬ್ರಹ್ಮಸೂತ್ರದಲ್ಲಿ ಹೇಳಿಲ್ವಾ? ಕೆಲವರು ನಾನ್ ವೆಜ್ ಇಷ್ಟ ಆಗೋದಿಲ್ಲ, ಅವ್ರು ತಿನ್ನೋದು ಬೇಡ, ಇಷ್ಟ ಇರೋರು ತಿನ್ನಲಿ, ಅದಕ್ಕೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಅಲ್ಲೇ ಇದೆ, ಗೊತ್ತಾಯ್ತೇನ್ರಿ ನಿಮಗೆ ಅಂತ ಡಿಸ್ಕಷನ್ ಮಾಡಿದ್ದೀವಿ 3-4 ದಿನ. ಇದೇ ಅಷ್ಟೇ ಅದು ಮಾಡೋದು. ಶಾಸ್ತ್ರ ನಿಷಿದ್ಧ ಕರ್ಮನೂ ಕೂಡ ಜಸ್ಟಿಫೈ ಮಾಡ್ತಾವ್ರೆ ಅಲ್ಲಿ. ಅವೆಲ್ಲ ಅಷ್ಟೇ ಅಮ್ಮ. ಅವು ಯಾರಂದರೆ ಅವರೆಲ್ಲ ಉಪದೇಶನೂ ಮಾಡಬಾರ್ದು. ಸರಿಯಾದ ಪರಂಪರೆಯಿಂದಲ್ಲ, ಸ್ವಲ್ಪ ಜೀವನ್ಮುಕ್ತ ಪುರುಷರ ಚರಿತ್ರೆ ಓದಬೇಕು, ಆವಾಗ ಅರ್ಥ ಆಗುತ್ತೆ. ಎಲ್ಲವೂ ಅಷ್ಟೇ. ಒಳ್ಳೆಯ ಯಾವ ಮೆಟ್ಲಿಂದ ಯಾವ ಸಾಧನೆಯಿಂದ ಇಲ್ಲಿ ಬಂದಿರ್ತೀವೋ
ಅದು ನಿನಗೆ ಮತ್ತೆ ನಿನ್ನ ಜ್ಞಾನಕ್ಕೆ ಅದು ಅಡ್ಡ ಹೆಂಗೆ ಬಂತು ಆ ಕ್ರಿಯೆ? ಎಲ್ಲ ಕ್ರಿಯೆಗಳನ್ನು ಒಂದೇ ಸಮಾನದಲ್ಲೇ ನೀನು ನಿಷೇಧ ಮಾಡಬೇಕಲ್ಲ. ಕೆಲವೊಂದು ಕ್ರಿಯೆಗಳನ್ನು ನಿಷೇಧ ಮಾಡಿ ಮಿಕ್ಕಿದ್ದೆಲ್ಲ ನಿನಗೆ ಅನುಕೂಲ ಪರಿಸ್ಥಿತಿಯಲ್ಲಿದೆಯೋ ಅಂಥವೆಲ್ಲ ಜಸ್ಟಿಫಿಕೇಷನ್ ಮಾಡಿಕೊಂಡು ಕೆಲವೊಂದು ಕ್ರಿಯೆಗಳಲ್ಲಿ ನಿಷೇಧನ. ಇದೆಲ್ಲ ಅದು ಸೆಮಿ ಲಿಟ್ರೇಟ್ಸ್ ಮಾಡೋದು ಅಷ್ಟೇ. ಶಾಸ್ತ್ರ ನಿಷಿದ್ಧವಾದಂಥ ಕೆಲಸದಲ್ಲಿ ಯಾರು ಪ್ರೇರಣೆ ಕೂಡ ಕೊಡಬಾರದು. ಸೃಷ್ಟಿ ಮನುಷ್ಯನ ಸೃಷ್ಟಿ ಮಾಡಿದಾಗ ಅದನ್ನು ಎಂಜಾಯ್ ಮಾಡೋದಕ್ಕೆ ಪ್ರಕೃತಿನೂ ನಿರ್ಮಾಣ ಮಾಡಿದ್ದು ಭಗವಂತನೇ ಅಲ್ವಾ? ಅದನ್ನು ಎಂಜಾಯ್ ಮಾಡಿ ಆನಂದಿಸಿ ಅದನ್ನು ನೋಡಿ, ಅದನ್ನು ಬಿಟ್ಟು ನಾನು ಎಲ್ಲ ಬಿಟ್ಟು ಸನ್ಯಾಸಿ ಆಗ್ತೀನಿ ಏನು ಬೇಡ ಅಂತ ಇರೋದು ಎಂಥ ಮೂರ್ಖತ್ವ ಅಂತ ಮಾತಾಡ್ತಾರೆ. ಅದು ಅವನು ಉಪದೇಶ ಮಾಡಬೇಕಾಗಿಲ್ಲ. ಅವನು ಉಪದೇಶ ಮಾಡಿದ್ರು ಕೂಡ ಅವೆಲ್ಲ ಪ್ರಾಸೆಸ್ ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಮಾಡಿದ್ದೀವಿ. ಪ್ರಕೃತಿನ ಎಂಜಾಯ್ ಮಾಡ್ಕೊಂಡು ಅನಾದಿ ಕಾಲದಿಂದ ಎಂಜಾಯ್ ಮಾಡ್ಕೋಬೇಕಂತ ಮಾಡ್ಕೊತ ಬಂದಿದ್ದೀವಿ. ಯಾರು ಎಲ್ಲರೂ ಫೇಲ್ಯೂರೇ ಆದ್ರಲ್ಲ. ಎಲ್ಲಿ ಎಂಜಾಯ್ ಮಾಡೋಕ್ಕಾಗ್ತಾಯಿದೆ ಪ್ರಕೃತಿಯನ್ನು? ಎಲ್ಲಿ ಎಂಜಾಯ್? ಯಾರ ಲೈಫಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ? ಅವ್ರು ಆ ಥರ ಉಪದೇಶ ಹೇಳಿಲ್ಲ ಅಂದರೂ ಕೂಡ ನಾವು ಸ್ವಯಂ ಆಗಿ ಕೂಡ ಯಾರು ಬರ್ತಾಯಿದ್ದಾರೆ ಈ ಸನ್ಯಾಸದ ಕಡೆ? ಮ್ಯಾಕ್ಸಿಮಮ್ ಸಂಸಾರದಲ್ಲಿದ್ದು ಅಲ್ಲೇ ಎಂಜಾಯ್ ಮಾಡಿಕೊಂಡು ಪೂರ್ಣವಾದ ಆನಂದ ಹೊಂದಬೇಕಂತ ಪ್ರಯತ್ನದಲ್ಲಿದ್ದಾವಲ್ಲ, ಅಷ್ಟೇ ಇನ್ನೂ ಅಶಾಂತಿಗೆ ಗುರಿಯಾಗಿ ಅಷ್ಟೇ ಇನ್ನೂ ಫೇಲ್ಯೂರ್ಗೆ ಕಡೆ ಹೋಗ್ತಾ ಇದ್ದಾವೆ. ಪ್ರಾಕ್ಟಿಕಲಾಗಿ ನೋಡಿ, ಯಾರ ಮನೆಯಲ್ಲಿ ಯಾರು ಸಂತುಷ್ಟವಾಗಿ ಒಂದು ಮನೆ ತೋರಿಸ್ತೀನಿ ಹೇಳ್ತೀನಿ. ನಿಮಗೆ ಗೊತ್ತಿರೋ ರಿಲೇಷನ್ಸ್ ಆಗಲಿ ಏನೇ ಆಗಲಿ, ಈಗ ನಾನು ಈ ಸ್ಥಾನದಲ್ಲಿದ್ದಾಗ ಎಷ್ಟು ಜನ ಭಕ್ತರು ಬೈದಾರೋ, ಪ್ರತಿ ಮನೆಯಲ್ಲೂ ಸಮಸ್ಯೆನೇ. ಪ್ರತಿ ಮನೆಯಲ್ಲೂ ಸಮಸ್ಯೆ. ದುಡ್ಡಿದ್ರೂ ಸಮಸ್ಯೆ, ಇಲ್ಲದಿದ್ದರೂ ಸಮಸ್ಯೆ, ಏನೆಲ್ಲ ಇದ್ದರೂ ಇಲ್ಲದಿದ್ದರೂ ಎಲ್ಲನೂ ಸಮಸ್ಯೆ. ಎಲ್ಲಿದೆ ಆನಂದ? ಮತ್ತು ಶಾಸ್ತ್ರ ವಾಕ್ಯನೇ ನಿಷೇಧ ಮಾಡ್ತಾಯಿದ್ದಾರೆ. ಈ ಪ್ಲ್ಯಾಟ್ಫಾರಮೇ ಸುಖದ ಪ್ಲ್ಯಾಟ್ಫಾರಮ್ ಅಲ್ಲ. ಭೋಗದ ಸಲುವಾಗಿ ನಮಗೆ ಮನುಷ್ಯ ಜನ್ಮ ಬಂದಿಲ್ಲ. ಪ್ರಾಣಿ ಪಕ್ಷಿಗಳು ಅವೆಲ್ಲ ಮಾಡ್ತಾಯಿದ್ದಾವೆ, ಅಂಥ ಯೋನಿಗೆ ಹೋಗ್ತಾ ಇದ್ದೀವಿ. ಹಿಂಗೆ ಮಿಸ್ಗೈಡ್ ಮಾಡ್ತಾರೆ. ಅಷ್ಟು ಈಸಿ ಅಲ್ಲಮ್ಮ ಇದು. ಅದಕ್ಕೆ ಯೋಗ್ಯವಾದಂಥ ಗುರುಗಳು ಸಿಗಬೇಕು ಅನ್ನೋದು ತುಂಬ ಕಬೀರ್ ದಾಸ್ ಹೇಳ್ದಂಗೆ ಬ್ರಹ್ಮಜ್ಞಾನಕ್ಕಿಂತ ಕೆಳಗಡೆ ಲೆವೆಲ್ ಮಾತಾಡಲ್ಲ ಅಂತಾರೆ ಕಲಿಯುಗದಲ್ಲಿ. ಎಲ್ಲ ಶುಷ್ಕ ವೇದಾಂತನ ಕೇಳಿಬಿಟ್ಟು ಎಲ್ಲ ಕಂಫರ್ಟ್ ಝೋನ್ಗಳು ಕ್ರಿಯೇಟ್ ಮಾಡಿಕೊಂಡು ಒಂದು ಕೆರಿಯರ್ ಥರ ಸೆಟ್ಲ್ ಮಾಡ್ಕೊತಾ ಇದ್ದಾರೆ. ಬ್ರೈನ್ ವಾಶ್ ಮೊದಲೇ ವೀಕ್ ಮೈಂಡ್ಸು. ಎಲ್ಲವೂ ಬ್ರಹ್ಮನೇ ಅಂದರೆ ಯಾವ ಥರ ಬೇಕಾದ್ರೆ ಮಿಸ್ಯೂಸ್ ಅಷ್ಟೇ. ಮತ್ತು ವೇದಾಂತ ಓದಿ ಆಸೆಗಳ ಸೈಜು, ಇಂದ್ರಿಯಗಳಲ್ಲಿ ಮುಂಚೆ ಕಡಿಮೆ ಭೋಗ, ನೋಡೋದು ಕಡಿಮೆ ಇರುತ್ತೆ, ಮಾತಾಡೋದು ಕಡಿಮೆ ಇರುತ್ತೆ, ಕೇಳೋದು ಕಡಿಮೆ ಇರುತ್ತೆ, ಸಣ್ಣದೊಂದು ಯಾವುದೋ ಒಂದು ಕುಟೀರದಲ್ಲಿರ್ತಾರೆ. ವೇದಾಂತ ಹೆಚ್ಚು ಓದಿ ಹಿಂಗೆ ಬ್ರೈನ್ ವಾಶ್ ಮಾಡಿ ಭಕ್ತರು ಹೆಚ್ಚಾಗ್ತಾಯಿದ್ರೆ ಅವ್ರ ಕಂಫರ್ಟ್ಸು ಸೈಜ್ ದೊಡ್ಡದಾಗ್ತಾ ಇರುತ್ತೆ, ಪರಿಗ್ರಹದ ಸೈಜ್ ದೊಡ್ಡದಾಗ್ತಾ ಇರುತ್ತೆ, ಇನ್ನೂ ಹೆಚ್ಚು ಡಿಸೈರ್ಸ್ ಹೆಚ್ಚಾಗ್ತಾ ಇರ್ತವೆ, ಟು ಡೂ ಲಿಸ್ಟ್ ಹೆಚ್ಚಾಗ್ತಾ ಇರುತ್ತೆ. ಕಂಪ್ಲೀಟ್ ರಿವರ್ಸಲ್ಲಿ ಹೋಗ್ತಾ ಇರ್ತಾರೆ. ಜ್ಞಾನಸ್ಯ ವೈರಾಗ್ಯಸ್ಯ ಫಲಂ ಜ್ಞಾನಸ್ಯ ಫಲಂ ಪರಮಾತೃಪ್ತಿ ಶಾಂತಿ. ಎನಫ್ ಇನ್ನು ಸಾಕು. ಮತ್ತೇನಾದರೂ ಬಂದರೆ ತಿರಸ್ಕಾರ ಮಾಡ್ತಾ ಇರ್ತಾರೆ. ಆಯಿತು ಬೇಡ ಅಂತ ತಿರಸ್ಕಾರ ಮಾಡ್ತಾ ಇರ್ತಾರೆ. ಇಲ್ಲ, ಇನ್ನು ಬೆಳೆಸ್ಕೊತ ಹೋಗ್ತಾನೆ ಇರುತ್ತೆ ವೇದಾಂತದಿಂದ. ಇಂಥವರೆಲ್ಲ ನೋಡಿಬಿಟ್ಟಿದ್ದೀವಿ ನಾವು. ನನಗೆ ಅದೃಷ್ಟ ಚೆನ್ನಾಗಿತ್ತು. ಡೈರೆಕ್ಟಾಗಿ ಮಾತಾ ಮಾಣಿಕೇಶ್ವರ ಮನೆಯಿಂದ ಹೆಜ್ಜೆ ಹಿಡಿದ ತಕ್ಷಣ ಪ್ರಾಕ್ಟಿಕಲಾಗಿ ಅಂಥ ಒಂದು ಪವರ್ಫುಲ್ಲು ರೋಲನ್ನು ನೋಡಿದ್ದಕ್ಕೆ ಇವರೆಲ್ಲ ಆಡೋ ಡ್ಯಾನ್ಸ್ಗಳು, ಇವ್ರ ನಾಟಕಗಳು, ಇವ್ರ ಕನ್ವಿನ್ಸಿಂಗ್ ಸ್ಕಿಲ್ಸು, ಅನಾರ್ಜವ ಸ್ಟ್ರೈಟ್ ಫಾರ್ವರ್ಡ್ನೆಸ್ ಇಲ್ಲದೇ ಇರೋಂಥ ಇವೆಲ್ಲ ನಾಟಕಗಳು ಅರ್ಥ ಆಗೋಗ್ತಾಯಿತ್ತು ಆಚಾರ್ಯ ಸ್ಟೇಜಲ್ಲಿರೋರು ಕೂಡ. ಯಾಕಂದರೆ ನಾನು ಪ್ರಾಕ್ಟಿಕಲ್ ಆಗಿ ಅಲ್ಲಿ ನೋಡಿದ್ದೆ ಎಕ್ಸಾಂಪಲ್ ಏನಂತ. ಜೊತೆಯಲ್ಲೇ ಇದ್ದಿದ್ದಕ್ಕೆ ನೀವು ಅಬ್ಸರ್ವ್ ಮಾಡೋದಕ್ಕೆ ಕ್ಲೀನಾಗಿ ನಿಮಗೆ ಗೊತ್ತಾಗೋದು ಯಾರು ಅವರು ಸಿದ್ಧಿಗಳು ಪಡ್ಕೊಂಡಿದ್ರು, ಕೆಲವು ಸಿದ್ಧಿಗಳು ಪ್ರಯೋಗ ಮಾಡ್ತಿದ್ರು, ಅದ್ವೈತಿಗಳಲ್ಲ ಅಂತಲೇ ಹೇಳೋದು. ಈಗ ಮೂರ್ಖರು ಹಂಗೆ ಅನ್ಕೊಂತಾರಮ್ಮ. ನೀವು ಕ್ಲೋಸಾಗಿ ಅಲ್ಲಿದ್ದು ಅಬ್ಸರ್ವ್ ಮಾಡಿರೋದ್ರೆ ನಿಮ್ಗೆ ತಿಳಿದಿದೆ. ದತ್ತಾತ್ರೇಯ ಸ್ವರೂಪನವ್ರಿಗೆ ಗುರುತಿಡಿಲಿಲ್ಲ ಅಂದರೆ ಮಾಣಿಕ್ಯ ಪ್ರಭು ಅವರು ದತ್ತಾತ್ರೇಯ ವಂಶಸ್ಥರು ತಾನು ಆಸನ, ತ್ರಿಶೂಲ, ಕಮಂಡಲ ಎಲ್ಲ ಅವರಾಗ ಅವ್ರು ತಂದುಬಿಟ್ಟು ಕೊಟ್ಟು ಹೋಗಿದ್ದಾರೆ. ಬ್ರಾಹ್ಮಣರು ಮಾತಾ ಮಾಣಿಕೇಶ್ವರಮ್ಮವ್ರು ST. ಅವಾಗೇನು ಹುಚ್ಚರ ಬ್ರಾಹ್ಮಣರು ಒಂದು ST ಅವ್ರನ್ನ ಅಷ್ಟು ಆರಾಧನೆ ಮಾಡ್ತಾರೆ. ಪೀಠದಿಂದ ಬಂದಿರುವಂಥ ಮಾಣಿಕ್ಯ ಪ್ರಭುದು ಲಾಸ್ಟ್ ಅವತಾರ ಅಂತಾರೆ ದತ್ತಾತ್ರೇಯರು. ಮಹಾರಾಷ್ಟ್ರ ಕರ್ನಾಟಕ ಬಾರ್ಡ್ರಲ್ಲಿ ಫೋಟೋ ಬುಕ್ಕಲ್ಲಿ ತೋರಿಸಿದ್ರಲ್ಲ. ಮಾಣಿಕ್ಯ ಪ್ರಭು ಅಲ್ಲಿದ್ದಿದ್ದು ಇವೆಲ್ಲ ಆಸನಗಳು
ದತ್ತಾತ್ರೇಯನ ಸಾಮಾನುಗಳವು ಪರಂಪರೆಯಿಂದ. ಶ್ರೀಪಾದ ಶ್ರೀವಲ್ಲಭರು, ಗಾಣಗಾಪುರ ನರಸಿಂಹ ಸರಸ್ವತಿ, ಸ್ವಯಂ ಮಾತಾ ಮಾಣಿಕೇಶ್ವರ ಹೇಳಿದ್ದಾರೆ, ಹಿಂದಿನ ಜನ್ಮಗಳು ಇಲ್ಲೇ ಸುತ್ತಮುತ್ತ ಇದ್ದಾವೆ ನನಗೂ ಅಂತ. ಗಾಣಗಾಪುರ ಪಕ್ಕದಲ್ಲೇ ಇದೆ ಶ್ರೀಪಾದ ಶ್ರೀವಲ್ಲಭರ ಅವತಾರ ಅಂತ. ಶ್ರದ್ಧೆ ಇರೋರ್ಗೆ ಅರ್ಥ ಆಗುತ್ತೆ ಅಷ್ಟೇ. ಇವ್ರು ದೊಡ್ಡ ಬುದ್ಧಿವಂತರ ಥರ ಹೋದ್ರಾಗ ಅವರು ಹೌದಾ ಅಂತ ಅವರಲ್ಲಿ ಸ್ಟೂಡೆಂಟ್ ಥರನೇ ಮಾತಾಡ್ತಾರೆ. ಇವ್ರು ಗುರುಗಳ ಥರ ಹೋಗಿ ಮಾತಾಡಿದ್ರೆ ಅವ್ರು ಸ್ಟೂಡೆಂಟ್ ಥರನೇ ಮಾತಾಡ್ತಾರೆ ಅಷ್ಟೇ. ನಾವು ತಿಳಿದಿದೆ ಅಂತ ಹೋಗಲೇಬಾರ್ದು, ನಮಗೆ ಏನು ಗೊತ್ತಿಲ್ಲ ಕರಣಿ ಸೊಪ್ಪು ಅಂತ ಹೋಗ್ಬೇಕಷ್ಟೆ. ನಮಗಂತೂ ಸಾಕಷ್ಟು ಬ್ರೈನ್ ವಾಶ್ ಆಗೋಗಿದೆ ಸ್ವಾಮೀಜಿ. ಅದರಿಂದ ಇವಾಗ ನೋಡ್ಕೊಳ್ಳೋದೇ ಇವಾಗ ವರ್ಕ್ ಆಗುತ್ತೆ, ಹಂಗಾಗುತ್ತೆ. ಏರ್ಪೇಡ ಆಶ್ರಮದಲ್ಲಿ ವಿದ್ಯಾನಂದಗಿರಿ ಅಂತ ಒಬ್ರು ಇರ್ತಾರೆ. ಏರ್ಪೇಡಲ್ಲಿ ಒಂದು ಆಶ್ರಮ ಇದೆ, ಮಲಯಾಳ ಸ್ವಾಮಿಯವರ ಆಶ್ರಮ. ತಿರುಪತಿಯಿಂದ ಕೆಳಗಡೆ ಒಂದು 20-25 ಕಿಲೋಮೀಟರ್ಸ್ ಆಗ್ಬೋದೇನು, ಏರ್ಪೇಡು ಅಂತ. ಗೀತಾ ಮಕರಂದ ಅನ್ನೋ ಪುಸ್ತಕದ ಕೇಳಿದ್ದೀರಾ? ಗೀತಾ ಮಕರಂದ. ಇಲ್ಲ ಸ್ವಾಮಿ. ಗೀತಾ ಮಕರಂದ ಮತ್ತು ತೆಲುಗುನಲ್ಲಿ ಭಗವದ್ಗೀತೆ ಅದೇ ಫೇಮಸ್ ಆಗಿ ಸ್ಪ್ರೆಡ್ ಆಗಿತ್ತು. ಭಗವದ್ಗೀತೆ ಸ್ವಲ್ಪ ಆಂಧ್ರ ಪ್ರದೇಶದಲ್ಲಿ ಹೆಚ್ಚು ಪ್ರಚಾರ ಆಗಿದೆ ಅಂದರೆ ಅವರಿಂದಾನೆ, ಮಲಯಾಳ ಸ್ವಾಮಿ ಪರಂಪರೆಯಿಂದಾನೆ. ಇಲ್ಲಾಂದರೆ ಅಲ್ಲಿ ಯಾರು ಸೋರ್ಸ್ ಸಾಧುಗಳೇ ಇಲ್ಲ. ತಾನೇ ಮಲಯಾಳಿ ಸ್ವಾಮಿಗಳು ಅಂತ. ನಾರಾಯಣ ಗುರು ಬೇರೆ, ಅವರು ಇಲ್ಲಿ ತಮಿಳುನಾಡು ಕೇರಳ ಬಾರ್ಡರಲ್ಲಿ. ಚಟ್ಟಂಪಿ ಸ್ವಾಮಿ, ನಾರಾಯಣ ಗುರು ಅವರೆಲ್ಲ ಸಮಕಾಲಿಕರು. ಮಲಯಾಳ ಸ್ವಾಮಿ ಅಂತ ಅವರು ಕೇರಳದ ಶರೀರ ಎಲ್ಲ ತೀರ್ಥಯಾತನೆ ಎಲ್ಲ ಮಾಡಿ ಸನ್ಯಾಸ ದೀಕ್ಷೆ ತಗೊಂಡ ಮೇಲೆ ತಿರುಪತಿ ಬೆಟ್ಟದಲ್ಲಿ ಅಲ್ಲಿ ಪಾಪ ವಿನಾಶ ಮಾತ್ರ ಹೆಚ್ಚು ಕಡಿಮೆ. ಅಲ್ಲಿ ಗೋಗರ್ಭ ಅಂತ ಒಂದು ಪ್ಲೇಸ್ ಇದೆ, ಅಲ್ಲೇ ಇದ್ದು ಸಾಧನೆ ಮಾಡ್ಕೊತಾ ಇರ್ತಾರೆ. ತುಂಬ ಒಳ್ಳೆಯ ಸಾಧಕರು. ಅಲ್ಲಿ ಪಿಂಡ ಪ್ರದಾನಕ್ಕೆ ಬಿಟ್ಟಿರೋ ನದಿಗೆ ಬಿಡ್ತಾರಲ್ಲ, ಅವು ತಿಂದು ಜೀವನ ಮಾಡಿಕೊಂಡು ಸಾಧನೆ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಒಂದು ದಿವಸ ಅಲ್ಲಿ ನದಿಯಲ್ಲಿ ಭಗವದ್ಗೀತೆ ಪುಸ್ತಕ ಫುಲ್ಲು ಹುಳ್ಳು ಮೇಲೆ ಬೇರೆ ಭಗವದ್ಗೀತೆ ಪುಸ್ತಕ ಇಟ್ಕೊಂಡು ಅವರು ಊಟದ ಸಲುವಾಗಿ ವೆಯ್ಟಿಂಗಲ್ಲಿದ್ದರೆ ಅದು ಭಗವದ್ಗೀತೆ ಪುಸ್ತಕ ಹೊಡ್ಕೊಂಡು ಬರುತ್ತೆ. ಹೊಡ್ಕೊಂಡು ಬಂದರೆ ಓಹೋ ಇದು ಕೂಡ ಆಹಾರ, ಇದು ಕೂಡ ಪ್ರಸಾದ, ಇದನ್ನು ಸೇವನೆ ಮಾಡೋಂಥ ಭಗವಂತ ನನಗೆ ಕೊಟ್ಟಿದ್ದಾನೆ ಅಂದ್ಬಿಟ್ಟಿದ್ದನ್ನು ಆವಾಗಿಂದ ಭಗವದ್ಗೀತೆ ಕಂಠಸ್ಥ ಮಾಡಿಸೋದು, ಪಾರಾಯಣ ಮಾಡಿಸೋದು, ಅದ್ರ ಮೇಲೆ ಅವ್ರ ಕಾಮೆಂಟ್ರಿ ಕೂಡ ಬರೆದಿದ್ದಾರೆ. ಮಾತಾ ಮಾಣಿಕೇಶ್ವರಮ್ಮ ಅವರು ಅವ್ರ ಮುಂದುಗಡೆ ಒಬ್ಬ ಬುಕ್ ಸ್ಟಾಲ್ ವ್ಯಕ್ತಿ 20-25 ಡಿಫ್ರೆಂಟ್ ಆಥರ್ಸ್ ಭಗವದ್ಗೀತೆ ತಂದು ಮುಂದೆ ಇಟ್ಟರೆ ಆ ಮಲಯಾಳ ಸ್ವಾಮಿದು ಪಿಕ್ ಮಾಡಿಬಿಟ್ಟು ಇದನ್ನು ಓದಿ ನಾಯನ ಇವರು ಸಾಧನೆ ಮಾಡಿ ಬರೆದಿದ್ದಾರೆ ಅಂತ, ಅನುಭವವನ್ನು ಬರೆದವ್ರೆ ಅಂದ್ಬಿಟ್ಟು ಆ ಬುಕ್ಕನ್ನು ಪಿಕ್ ಮಾಡಿ ಸೆಲೆಕ್ಟ್ ಮಾಡಿದ್ರು ಅಂತ. ಒಳ್ಳೆ ಶ್ರೇಷ್ಠ ವ್ಯಾಕರಣದಲ್ಲಿ ಅಷ್ಟು ಡೀಪಾಗಿರಲಿಲ್ಲ, ಆದರೆ ಅವರು ಅನುಭವವನ್ನು ಅಲ್ಲಿ ಆ ಭಗವದ್ಗೀತೆಯಲ್ಲಿ ಹಂಗೆ ಸ್ಪಷ್ಟ ಮಾಡಿದ್ದಾರೆ. ಅವ್ರಿಗೊಂದು 5 ಜನ ಪಂಚರತ್ನಗಳಿದ್ದರು. ಆ ಪಂಚರತ್ನಗಳಲ್ಲಿ ಇವರು ವಿದ್ಯಾಪ್ರಕಾಶಾನಂದಗಿರಿ ಅಂದುಬಿಟ್ಟಿದ್ದನು. ಇವರು ಮಹಾತ್ಮ ಗಾಂಧಿಯವ್ರ ಕ್ಲಾಸ್ಮೇಟು ಕಾಶಿನಲ್ಲಿ ಓದುವಾಗ. ಇವರು ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು. ಅವರೀಗ ಕಾಳಹಸ್ತಿನಲ್ಲಿ ಶುಕಬ್ರಹ್ಮ ಆಶ್ರಮ ಅಂತ ಅಲ್ಲೊಂದು ನಿರ್ಮಾಣ ಮಾಡಿಕೊಂಡಿದ್ದರು. ಇನ್ನು ಮೇಯ್ನ್ ಏರ್ಪೇಟೆ ಆಶ್ರಮದಲ್ಲಿ ಅವರು ಮೇಯ್ನ್ ಶಿಷ್ಯರು ವಿದ್ಯಾನಂದಗಿರಿ ಅಂತ ಒಬ್ಬರಿದ್ದರು. ಆ ವಿದ್ಯಾನಂದಗಿರಿ ಅವರ ಶಿಷ್ಯರು ಈಗ ಒಬ್ಬರು ಪರಿಪೂರ್ಣ ಅಂತ ಇದ್ದಾರೆ. ಆ ವಿದ್ಯಾನಂದಗಿರಿ ಇವ್ರನ್ನ ಶಾಸ್ತ್ರದಲ್ಲೆಲ್ಲ ಫುಲ್ ಪರ್ಫೆಕ್ಟ್ ಆಗಿದ್ದರು. ಅವರು 1975 ಯಾನಗುಂದಿಯಲ್ಲಿ ಒಂದು ಶಿವಕೋಟಿ ಜಪ ಯಜ್ಞ ಅಂದ್ಬಿಟ್ಟಿದ್ದನ್ನು ಒಂದು ದೊಡ್ಡ ಯಜ್ಞ ಮಾಡಿದ್ದಾರೆ. ಶಿವರಾತ್ರಿಗಿಂತ ಸ್ವಲ್ಪ ಮುಂದುಗಡೆ 7 ಲಕ್ಷ ಜನ ಬಂದಿದ್ದಾರೆ, ರೆಕಾರ್ಡ್ ಬ್ರೇಕ್ ಆಗಿದೆ ಅದು. ಆ ಸಮಯದಲ್ಲಿ ಮಾತಾಜಿರ ವಯಸ್ಸು ಸಣ್ಣ ಇದೆ. ಮಾತಾಜಿರವರು ಸಣ್ಣ ವಯಸ್ಸಿನಿಂದ ನಿರಾಹಾರ ಆಗಿದ್ದಾರೆ. ಈತನು ದೊಡ್ಡವ್ರನ್ನೆಲ್ಲ ಅದು ಪುಸ್ತಕನೇ ಇದೆ, ಅದು ಆ ಈವೆಂಟ್ದೊಂದು ಪುಸ್ತಕನೇ ತಯಾರಾಗಿದೆ, ಯಾರ್ಯಾರು ಬಂದಿದ್ದರು ಅಂದ್ಬಿಟ್ಟು. ಪರಿಶುದ್ಧಾನಂದ ಸ್ವಾಮೀಜಿ ಅಂತ ಅವರಿನ್ನೂ ಶರೀರದಲ್ಲಿ ಇರಬೇಕು, ಅವರೇ ಇದೆಲ್ಲ ಆರ್ಗನೈಸ್ ಮಾಡಿ ಈ ಥರ ಮಾಡಿಸಿರ್ತಾರೆ. ಲಾಸ್ಟ್ ದಿವಸ ಎಲ್ಲರ ಕೈಯಲ್ಲೂ ಮಾತಾಜಿಯವ್ರ ಕೈಯಲ್ಲಿ ಸನ್ಮಾನ ಮಾಡಿಸ್ಬೇಕಂದ್ಬಿಟ್ಟು ಮೇಯ್ನ್ ಇವ್ರಿಗೆ ವಿದ್ಯಾನಂದಗಿರಿ ಅಂತ ಬಂದಿರ್ತಾರೆ, ಅವರಿಗೆ ಸನ್ಮಾನ ಮಾಡಬೇಕಂತ ಮಾತಾಜಿಯವ್ರ ಕೈಯಲ್ಲೇ ಮಾಡಿಸೋಣ ಅಂತ ಮಾತಾಜಿ ಹತ್ರ ಹೋದ್ರಂತೆ. వద్దు నాయన, వద్దు, అవసరం లేదు, మీరే చేసి పంపించేయండి సన్మానం అందరంతే. అర్థ ಮಾಡ್ಕೋಬೇಕಾಗಿತ್ತು. గురు ಹಂಗೆ ಹೇಳಿದ್ಮೇಲೆ ಬೇಡ ಅಂದಮೇಲೆ ನಿಲ್ಲಿಸಬೇಕಾಗಿತ್ತು. లేదమ్మా వాళ్ళు చాలా పెద్ద గురువులు, మన దక్షిణ భారతంలోనే టాప్ లెవెల్లో ఉన్నారు, వాళ్ళకి మేము సామాన్య వ్యక్తులు కాదు, మీలాంటి
గురువులే మీరు సన్మానం చేయాలంటే చెప్తే అర్థం చేసుకోవాలి నాయన, వద్దులే అవసరం లేదు ಅಂತ ಬಿಡಲಿಲ್ವಂತೆ. ಸರಿ ಅಂದ್ಬಿಟ್ಟಿದ್ದನು ಹೊರಗಡೆ ಶಿವಾಲಯದಲ್ಲಿ ಕೂತಿದ್ದರಂತೆ ಅವರು. ಮಾತಾಜಿ ಬಂದುಬಿಟ್ಟಿದ್ದನು ಅವ್ರು ಕೂತಿರೋ ಆಸನಕ್ಕಿಂತ ಇನ್ನೊಂದು ಪಕ್ಕದಲ್ಲಿ ಒಂದು ಚೇರ್ ಏನೋ ಸ್ವಲ್ಪ ಹೈಟ್ ಎತ್ತರ ಇತ್ತಂತೆ. ಮಾತಾಜಿಯವರು ಬಂದು ಅಲ್ಲಿ ಕೂತರಂತೆ. ಅಲ್ಲಿಂದ ಎದ್ದು ಫಸ್ಟ್ ಒಳಗಡೆ ಧ್ಯಾನ ಮುಂದೆ ಅಲ್ಲಿಂದ ಎದ್ದು ಮತ್ತೆ ಶಿವಾಲಯದಕ್ಕೆ ಹೋಗ್ಬಿಟ್ಟಂತೆ. ಮತ್ತು ಯಾರು ಏನೂ ಅರ್ಥ ಆಗಲಿ ಯಾಕೆ ಅಲ್ಲಿ ಹೋಗ್ಬಿಟ್ಟ ಎದ್ದು ಮಾತಾಜಿ ಬಂದ ಮೇಲೆ ಅಂತ. ಅವ್ರು ಏನು ಗೆಸ್ ಮಾಡ್ಕೊಂಡಿದ್ದಾರೆ, ಬಹುಶಃ ಅವ್ರು ಶಿವಾಲಯದಲ್ಲಿ ಸನ್ಮಾನ ಆಗಬೇಕಂತ ಇಷ್ಟ ಇದೇನೋ, ಅಮ್ಮ ನಾವು ಅಲ್ಲೇ ಹೋಗಿ ಮಾಡೋಣಂತ ಮತ್ತೆ ಮಾತಾಜಿಯನ್ನು ಅಲ್ಲಿ ಶಿವಾಲಯ ಕರ್ಕೊಂಡೋದ್ರಂತೆ. ಮತ್ತೆ ಮಾತಾಜಿ ಅಲ್ಲಿ ಅವ್ರು ಕೂತಿದ್ದು ಸ್ಥಾನಕ್ಕಿಂತ ಇನ್ನು ಸ್ವಲ್ಪ ಎತ್ತರವಾದ ಸ್ಥಾನದಲ್ಲಿ ಅವರು ಮಾತಾಜಿಯವರು ಅಲ್ಲಿ ಕೂತ್ಕೊಂಡ್ರಂತೆ. ಮತ್ತೆ ಅವನ ಕೋಪ ಬಂದುಬಿಟ್ಟಿದ್ದು, ఏమమ్మా ఇంత అహంకారం మంచిది కాదు, మీ వయసు ఏంటి మా వయసు ఏంటి, గురువులు ఇలా వచ్చినప్పుడు ఎత్తైన స్థానంలో కూర్చుంటారు ಹಂಗೆ ಹಿಂಗೆಲ್ಲ ಮಾತಾಡ್ಬಿಟ್ನಂತೆ. ಮತ್ತು ನಾಯನ నాకు ಅಹಂಕಾರಮ್ಮ ಅಂದ್ಬಿಟ್ಟಿದ್ದನು. 2 ಹೆಬ್ಬಟ್ಟಲ್ಲಿ ಕಾಲಿನ ತಂಬು ಫಿಂಗರಲ್ಲಿ ಹಿಂಗೆ ಸ್ಪ್ರಿಂಗ್ ಥರ ನಿಂತ್ಕೊಂಡ್ರಂತೆ ಮಾತಾಜಿ. ಸ್ಪ್ರಿಂಗ್ ಥರ 4 ದಿಶೆಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದ್ರಂತೆ. ನಿಂತುಕೊಂಡಿದ್ದ ಜಾಗದಲ್ಲಿ 1-2 ಮಲ ವಿಸರ್ಜನೆ ಮೂತ್ರ ವಿಸರ್ಜನೆ ಮಾಡಿಬಿಟ್ನಂತೆ ವಿದ್ಯಾನಂದಗಿರಿ. ಯಾರು? ಆ ವಿದ್ಯಾನಂದಗಿರಿ ಅರ್ಥ ಆಗಲಿಲ್ಲ. ಹೆಬ್ಬೆಟ್ಟು ಹಿಂಗೆ ನಿಂತ್ಕೊಳ್ಳೋಕ್ಕಾಗುತ್ತೆ ಯಾರಾದ್ರೂ ಈ ಬೆರಳು ಹಿಂಗೆ ಎರಡು 2 ಹೆಬ್ಬಟ್ಟು ಹಿಂಗೆ ನಿಂತ್ಕೊಂಡು ಸ್ಪ್ರಿಂಗ್ ನಿಂತ್ಕೊಂಡಂಗೆ ಹಿಂಗೆ ನಿಂತುಕೊಂಡು 4 ದಿಕ್ಕುಗಳಿಗೆ ಹಿಂಗೆ ಕಟ್ಟಿಗೆ ಥರ ಟನ್ 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 ಅಂತ ನನಗೆ ಅಹಂಕಾರ ಅಲ್ಲ ಅಂದ್ಬಿಟ್ಟಿದ್ದನು 4 ದಿಕ್ಕುಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದ್ರಂತೆ. ಅಷ್ಟರಲ್ಲಿ ಅವನಿಗೆ ಏನಾಗುತ್ತೆ ಅನ್ನೋ ನಿಂತ್ಕೊಂಡಿದ್ದ ಜಾಗದಲ್ಲಿ ಮಲಮೂತ್ರಗಳು ಮಾಡ್ಕೊಂಡ್ಬಿಟ್ನಂತೆ ವಿದ್ಯಾನಂದಗಿರಿ. ಕಾಲಜ್ಞಾನದಲ್ಲಿ ಬರ್ತಾರೆ, ಏರ್ಪೇಡು ವಾಡು ಕಳ್ಳು ಪಿ ಕೇಸೆ ಕಾಲಜ್ಞಾನದಲ್ಲಿ ಸಿಗ್ತದೆ ನನಗೆ. ಇವರು ಪುಟ್ಗೋಸಿಗಳು ಸ್ವಲ್ಪ ಪುಸ್ತಕಗಳು ಓದ್ಬಿಟ್ಟು ಶಾಸ್ತ್ರ ಓದ್ಬಿಟ್ಟು ದೊಡ್ಡ ಪುಡುಂಗಿಗಳಂತ ಅಂದ್ಕೊಂಡಿರ್ತಾರೆ. ಅಂಥ ಪ್ರಾಕ್ಟಿಕಲಲ್ಲಿ ಜೀವನ ನಡೆಸ್ತಾರೋ ಅಂಥವ್ರು ಮುಂದೆ ಹೋಗ್ಬಿಟ್ಟು ಈ ಜ್ಞಾನದ ಅಹಂಕಾರ ತೋರಿಸ್ಕೊಳಕ್ಕೆ ಹೋದರೆ ಆ ಜ್ಞಾನ ನೇತ್ರ ತೆಗೆದುಬಿಟ್ಟಿದ್ದಾರೆ ಅವತ್ತು. ಎಷ್ಟೋ ಏನು ಪರೋಕ್ಷ ಜ್ಞಾನದಿಂದ ಸ್ವಲ್ಪ ಬ್ರಹ್ಮಾಕಾರ ವೃತ್ತಿಯಿಂದ ಸ್ವಲ್ಪ ಅಭ್ಯಾಸ ಮಾಡ್ಕೊತಾಯಿದ್ರು, ಅದನ್ನೇ ತೆಗೆದುಬಿಟ್ಟಿದ್ದಾರೆ ಅವತ್ತು ಅಂದ್ಬಿಟ್ಟು. ಮತ್ತೆ ಆವತ್ತು ವಿಪರೀತ ಹತ್ಕೊಂಡಂತೆ. ಮತ್ತೆ ಸ್ವಲ್ಪ ದಿವಸ ಅದು ಹತ್ಕೊಂಡು ಮತ್ತೆ ಆವಾಗಲೂ ಸ್ವಲ್ಪ ದಿವಸ ಆದಮೇಲೆ ಆವಾಗೇನೋ ಕ್ಷಮೆ ಮಾಡಿದ್ದಾರೆ ಅಂತ ಇನ್ಫಾರ್ಮೇಷನ್ ಬಂತು. ಅಂಥ ಜಗನ್ಮಾತೆಯನ್ನು ಭಗವತ್ಪಾದರು ಹೋಗ್ಬಿಟ್ಟು ಇವ್ರು ಹೋಗಿ ಅವ್ರಿಗೆ ಉಪದೇಶ ಮಾಡಿ ಬಂದಿದ್ದಾರೆ ಅಂದ್ಬಿಟ್ಟು ಎಷ್ಟು ಅಜ್ಞಾನದ ಮಾತು. ನಾನು ನಾಸ್ತಿಕ, ಎಂಥ ನಾಸ್ತಿಕ, ಇವ್ರ ಬಂಡವಾಳ ಏನು ಅವ್ರ ಬಂಡವಾಳ ಅಂತ ನನಗೆ ಗೊತ್ತಿಲ್ಲ. ಪ್ರಾಕ್ಟಿಕಲಲ್ಲಿ ಸಾಕ್ಷಾತ್ ದತ್ತಾತ್ರೇಯ ಸ್ವರೂಪಗಳವರು. ನಾವು ಹೆಂಗಿರ್ತೋ ಯಾವ ದೃಷ್ಟಿಯಿಂದ ನೋಡ್ತೀವೋ ಅದೇ ಥರ ರಿಫ್ಲೆಕ್ಟ್ ಆಗ್ತಾ ಇರ್ತಾರೆ ಎಲ್ಲೋ ಅವರು. ಯಾಕೆ ನೋಡು, ಕಾಗೆನ ಯಾರು ಬಂಧನ ಮಾಡಿ ಕೇಜಲ್ಲಿ ಇಟ್ಕೊಳ್ಳೋದಿಲ್ಲ, ಗಿಣಿಯನ್ನು ಯಾಕೆ ಬಂಧನ ಮಾಡಿ ಕೇಜಲ್ಲಿ ಇಟ್ಕೊತಾರೆ? ಬಿಕಾಸ್ ಆಫ್ ಎಕ್ಸ್ಪೋಸಿಂಗ್ ಟ್ಯಾಲೆಂಟ್. ಚೆನ್ನಾಗಿ ಕೀಕಿ ಅಂತ ಒಳ್ಳೆ ಸೌಂಡ್ ಇದೆ, ಅದನ್ನು ಬಂಧನದಲ್ಲಿ ಇಟ್ಬಿಡ್ತಾರೆ. ಯೋಗಿಗಳು ಮಾತಾಜಿಯವರು ಅಂತಾರೆ, ಎಡ್ಡೆಗಾವಲರ ದಿಟ್ಟೆಗಾವಲರ ಯೋಗ ದಿಟ್ಟ ತೆರವಲರ ಅಂದ್ಬಿಟ್ಟು. ಎಡ್ಡೆಗಾವಲರ ಗುಡ್ಡೆಗಾವಲರ ಯೋಗ ದಿಟ್ಟ ತೆರವಲರ ಅಂತಾರೆ. ಹುಚ್ಚರ ಥರ ಇರಬೇಕು ಇಂಥ ಮೂರ್ಖರು. ಅವ್ರು ಏನೇನು ವಿಜಯಿತ ಅವ್ರಿಗೆ ಆ ಮೂರ್ಖರು ಅಂದ್ಬಿಟ್ರೆ ನಾವು ಮೂರ್ಖರ ಥರನೇ ಅವ್ರಿಗೆ ಆ ಥರನೇ ಬಿಹೇವ್ ಮಾಡಿ ಕಳಿಸ್ಬಿಡಬೇಕು. ನಮ್ಮ ಯೋಗ ದಿಟ್ಟ ನಮ್ಮ ಸಾಧನೆಯಲ್ಲಿ ನಾವು ಸ್ಥಿರವಾಗಿರಬೇಕು, ಮುಂದುವರಿಬೇಕು, ಸ್ಥಿರವಾಗಿರಬೇಕು ಅಂದ್ಬಿಟ್ಟು. ಪುಣ್ಯನೇ ಇಲ್ಲ, ಜ್ಞಾನದ ಗಮಂಡತೆ ಇದೆ, ಅಂಥ ಗುರುಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ? ಚಾನ್ಸೇ ಇಲ್ಲ. ದೊಡ್ಡ ವಿಘ್ನ ಇದೆ ಇದು ಜ್ಞಾನಾಭಾಸ. ಎಲ್ಲ ವೇದಾಂತ ವಿಚಾರ ಮಾಡೋರೆಲ್ಲ ಈ ಜ್ಞಾನದ ಗಮಂಡತೆಯಿಂದ ಶುಷ್ಕ ವೇದಾಂತದಲ್ಲಿ ಸ್ವಯಂ ಜೀವನ ಹಾಳು ಮಾಡಿಕೊಂಡು ಅವ್ರ ಹತ್ರ ಹೋಗೋರ ಜೀವನ ಕೂಡ ಹಾಳು ಮಾಡಿಬಿಡ್ತಾಯಿದ್ದಾರೆ. ಲರ್ನಿಂಗ್ ಪ್ರಾಸೆಸ್ಸನ್ನು ನಿಲ್ಲಿಸ್ಬಿಡ್ತಾ ಇದ್ದಾರೆ. ಏನೋ ಜ್ಞಾನ ಆಗೋಗಿದೆ, ಜ್ಞಾನ ಬಂದುಬಿಟ್ಟಿದೆ ಅಂದ್ಬಿಟ್ಟು ದೊಡ್ಡ ಮೋಸ ನಡೀತಾ ಇದೆ ಇದರಲ್ಲಿ. ఆ కడే యానగుందిలోను ఎవరిని పదమ్మ స్వామి వస్తారోండి. ఇంకో శరీరం తీసుకున్నారు. బ్రహ్మం గారు వస్తున్నారు, పోతులూరు బ్రహ్మం గారు. 500 వీరభోగ వసంతరాయుడే వస్తున్నాడు. వచ్చినాడు ఇంకా రాలేదు స్వామి, పుట్టేసిండు. అవునా?
ఎప్పుడో వస్తాడు, బయటికి వస్తాడు, అప్పుడు వెళ్దాంలే. ಹೆಸರು ಹೇಳಿದಾರ ಏನು ಇದು ನೆಕ್ಸ್ಟ್ ಅವರು ಜನ್ಮ ಹೆಸ್ ಇವಾಗ ಏನೋ ಅವ್ರು ಹೇಳಿಲ್ಲ, ಕಾಲಜ್ಞಾನ ಹೇಳ್ತಾ ಇದ್ದಾರೆ ಕಾಲಜ್ಞಾನ ಇದೆ, ವೀರ ಸಂತ ರಾಯಲನೇ ಬರ್ತಾರೆ ಅಂತ, ಆ ರೂಪದಲ್ಲಿ ಬರ್ತಾರೆ ಅಂದ್ಬಿಟ್ಟು. ಕಾಲಜ್ಞಾನಿ ರೂಪದಲ್ಲಿ ಬರ್ತಾರೆ ಅಂತ. ಇನ್ನು ಬರೋರು ಕಾಲಜ್ಞಾನದಲ್ಲಿ ಬರೆದಿದ್ದಾರೆ. ಕಾಲಜ್ಞಾನ ಅಂದರೆ ಭವಿಷ್ಯದಲ್ಲಿ ನಡೆದೆಲ್ಲ ಮುಂಚೆನೇ ಬರೆದಿದ್ದಾರೆ. ಅವರೇ ಮತ್ತೆ 500 ವರ್ಷ ಆದಮೇಲೆ ಮತ್ತೆ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮೀಜಿ ಅವರೇ ಮತ್ತೆ ಇನ್ನೊಂದು ಶರೀರ ತಗೊಂಡು ಬರ್ತಾರೆ. ಅಲ್ಲ, ಇವ್ರು ಮಾತಾಜಿ ಬಗ್ಗೆ ಕೇಳಿದ್ದೀನಿ. ಮಾತಾಜಿನೇ ಬೇರೆ ಭಿನ್ನ ರೂಪ ಇಲ್ಲಿರುತ್ತಮ್ಮ, ಇರೋದು ಒಂದೇ ಪರಮಾತ್ಮ. ಪೋತಲೂರು ಬ್ರಹ್ಮೇಂದ್ರ ಬೇರೆ, ದತ್ತಾತ್ರೇಯ ಬೇರೆ, ವಿಷ್ಣು ಬೇರೆ, ಶಿವ ಬೇರೆ ಆಗ್ತಾನ. ಎಲ್ಲ ಇರೋದು ಒಂದೇ ಸ್ವರೂಪನೇ, ನಿಮ್ಗೆ ಅರ್ಥನೇ ಆಗೋದಿಲ್ಲ. ಯಾಕಂದರೆ ಭೇದ ಬುದ್ಧಿಯಲ್ಲಿ ಬೆಳೆದು ಬಿಟ್ಟಿದ್ದೀವಲ್ಲ. ವೀರಭೋಗ ವಸಂತರಾಯ ಬೇರೆ ಆಗ್ತಾನೆ, ಮಾತಾ ಮಾನಿಕೇಶ್ವರಮ್ಮ ಬೇರೆ ಆಗ್ತಾರೆ, ದತ್ತಾತ್ರೇಯ ಬೇರೆ ಆಗ್ತಾನೆ. ಅದೇ ಸ್ವರೂಪನೇ, ಅದೇ ಸ್ವರೂಪ. ಮೊನ್ನೆ ಕೂಡ ಅಷ್ಟೇ, ಶರೀರ ಬಿಡುವಾಗ ಚೊಕ್ಕ ಮಾರಿಸ್ಕೊಂಟಾಮಂತಾನೆ ಅಂದಿದ್ದಾರೆ. ಶರೀರ ಬದಲಾವಣೆ ಆಗುತ್ತೆ ಅಷ್ಟೇ. ఉగ్ర రూపದಲ್ಲಿ ಬರ್ತಾರಂತೆ ಈಗ ಬಂದರೆ. ఇది మధురాలో జన్మం ఏంటంటే ఏం తెలుసాలంట, చిన్నోళ్ళ జతలను ఉంటారంట, పుట్టిన అవతారం అయింది అంటారు ಮಧುರಾలో ಕೃಷ್ಣ ಜನ್ಮಸ್ಥಾನ. ಮಧುರಾ ಅಂದರೆ ಉತ್ತರ ದಿಶೆಯಿಂದನೇ ಯಾನಬುದ್ಧಿಯಲ್ಲಿ ಕೆಲವೊಂದು ಭವಿಷ್ಯವಾಣಿ ಹೇಳಿದಾರಂತೆ. ಅಲ್ಲೂ ಕೂಡ ಭಕ್ತರ ಸಮಸ್ಯೆ ಇರುತ್ತಲ್ಲ, ಅಮ್ಮ ಯಾರ್ಯಾರ್ದು ಆಶ್ರಮ ಏನೇನೋ ಡೆವಲಪ್ ಆಗ್ತಾಯಿದೆ, ನೀವಿಷ್ಟು ದೊಡ್ಡ ಸಿದ್ಧಪುರುಷರು, ಇಲ್ಲಿ ಏನು ಸ್ಕೂಲ್ಗಳು, ಕಾಲೇಜುಗಳು, ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜ್ ಇವೆಲ್ಲ ಆಗಬೇಕು ಅಂದ್ರಂತೆ. ಅವೆಲ್ಲ ಆದರೆ ಸಾಧನೆ ಆಗೋದಿಲ್ಲ. ಏನು ಚಿಂತೆ ಮಾಡಬೇಡ್ರಿ, ಆ ಯಾನಗುಂದಿ ಬೆಟ್ಟದ ಮೇಲೆ ನಿಂತ್ಕೊಂಡು ಸುತ್ತಲೂ ಎಷ್ಟು ಏರಿಯಾ ಕಾಣಿಸ್ತಾ ಇದೆಯೋ ಅಷ್ಟು ದೊಡ್ಡ ಸಿಟಿ ಆಗುತ್ತಂತೆ. ಅದು ಸುಮಾರು ಒಂದು 15 ಕಿಲೋಮೀಟರ್ ತನಕ ವ್ಯೂ ಕಾಣಿಸುತ್ತೆ ಸುತ್ತಲೂ. ಅಷ್ಟು ದೊಡ್ಡ ಸಿಟಿ ಆಗುತ್ತೆ ಇದು, ಅಷ್ಟು ಅಭಿವೃದ್ಧಿ ಆಗುತ್ತೆ ಇದು, ಮೇಯ್ನ್ ಸೆಂಟ್ರ್ ಪಾಯಿಂಟ್ ಆಗುತ್ತೆ ಇದು ಸಾಧನೆಗೆ ಅಂತ ಹೇಳಿದಾರಂತೆ. ಅದು ಹಾಗೆ ಬೆಳೀತಾ ಹೋಗ್ತದೆ. ಈಗ ಕೋಟಿ ಲಿಂಗಗಳ ಸ್ಥಾಪನೆ ಸ್ಟಾರ್ಟ್ ಆಗಿದೆ. ಈಗ 1 ಲಕ್ಷ 2-3 ಲಕ್ಷ ಶಿವಲಿಂಗಗಳ ಸ್ಥಾಪನೆ ಆಗಿಬಿಟ್ಟಿದೆ. ಅದು ಬೆಳೀತಾ 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 ಅದು ಇನ್ನು ಆ ರೂಪದಲ್ಲಿ ಅವ್ರು ಬಂದಾಗ ಎಲ್ಲರಿಗೂ ಪ್ರಪಂಚಕ್ಕೆ ಗೊತ್ತಾಗುತ್ತೆ ಆ ಮಹಿಮೆಗಳಿಂದ, ಅದರಿಂದ ಇದರಿಂದ ಅಂತ. ಆ ಥರ ಜ್ಞಾನದ ವಿಷಯದಲ್ಲಿ ಪ್ರಾಕ್ಟಿಕಲ್ ಬೇರೆ ಇರುತ್ತೆ, ಇವೆಲ್ಲ ಶುಷ್ಕ ವೇದಾಂತ ಬೇರೆ ಇರುತ್ತಮ್ಮ. ಯಾವ್ದು ನಂಬಬೇಕು, ಯಾವ್ದು ತಗೊಳ್ಬೇಕು ಅನ್ನೋದು ತುಂಬ ಹುಷಾರಿರಬೇಕು. ರಿಸಲ್ಟ್ ಚೆಕ್ ಮಾಡ್ಕೊತಾ ಇರ್ರಿ. ಅವ್ರ ರಿಸಲ್ಟ್ ನಾವು ಚೆಕ್ ಮಾಡ್ಕೊತಾ ಇರಬೇಕು. ಯಾರೇ ಮಾಡಿದ್ದ ಪ್ರವಚನದಿಂದಾಗಲಿ ಏನಿಂದಾಗಲಿ ಆತ್ಯಂತಿಕ ದುಃಖ ನಿವೃತ್ತಿ ನಡೀತಾ ಇದೆಯಾ ಇಲ್ಲ, ಆ ಪರಮ ಶಾಂತಿ ಸಿಗ್ತಾ ಇದೆಯಾ ಇಲ್ಲ. ಅದು ಸಿಗ್ತಾನೇ ಇಲ್ಲ ಅಂದ್ರೇಗನ ಇನ್ನು ಏನೋ ಮಿಸ್ಟೇಕ್ ಇದೆ ಅಂದ್ಬಿಟ್ಟು ಎಲ್ಲ ತಮೋಗುಣ ಪ್ರಧಾನವಾಗಿ ಎಲ್ಲ ಆ ಕಡೆನೇ ಎಲ್ಲ ಹೋಗ್ತಾ ಇರ್ತಾರೆ. ನನ್ನ ಮೂಗು ನಾನು ಕಟ್ ಮಾಡ್ಕೊಂಡಿದ್ದ ಮಿಕ್ಕಿದವ್ರ ಮೂಗು ಎಲ್ಲರೂ ಕಟ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಅವರೇ ಆ ಪರಮ ಶಾಂತಿಯನ್ನು ಪರಮ ಸ್ಥಿತಿಯನ್ನು ಹೊಂದಿಲ್ಲ, ಇನ್ನೊಬ್ಬರನ್ನು ಮತ್ತೆ ಆ ಥರನೇ ಇದು ಮಾಡ್ತಾ ಇರ್ತಾರೆ. ಸ್ವಾಮೀಜಿ, ಇವಾಗ ನೀವು ಸ್ಟಾರ್ಟಿಂಗಲ್ಲಿ ಹೇಳಿದ್ರಿ ಪೂಜೆ ಇದು ಏನಕ್ಕೆ ಮಾಡಬೇಕು, ಮತ್ತು ಇದು ಎಲ್ಲರೂ ಮಾಡೋದ್ರಿಂದ ನಾವು ಅದೇ ಥರ ಇರಬೇಕಾಗುತ್ತೆ, ಯಾಕೆಂದರೆ ಅವ್ರನ್ನ ಆ ಲೆವೆಲ್ಗೆ ಹೋಗಿ ನಾವು ಟೀಚ್ ಮಾಡಬೇಕಾಗತ್ತೆ. ಹೌದು. ಮತ್ತೆ ಆಮೇಲೆ ಹೇಳಿದ್ರಿ ಮಾಡಬೇಕು ಸರ್ವಂ ಕಲ್ವಿದಂ ಬ್ರಹ್ಮ ಅಂತ. ನಮಗೆ ಮಾಡಬೇಕು ಮೇಲೆ ನಾವು ಮಾಡ್ತಿರೋದನ್ನ ನಾವು ಮುಂದುವರ್ಸ್ಕೊಂಡು ಹೋದ್ರು ಅದೇ ಭಾವನೆ ಅದೇ ಮುಖ್ಯ, ಆವಾಗ ತಪ್ಪಿಲ್ಲ ಅಂತಲೂ ಹೇಳಿದ್ರಿ. ಅಲ್ಲ, ಮಾಡ್ತಾ ಇರ್ತಾರೆ. ಇವಾಗ ಯಾವುದೋ ಒಂದು ಪಾರಾಯಣನೋ ಮಾಡ್ತಾ ಇರ್ತಾರೆ. ಅವರು ಸ್ವಯಂವಾಗಿ ಏನು ಬಿಡಬೇಕಂದ್ರೆ ಈಗ ಅದು ಪದ್ಧತಿ ಚೆನ್ನಾಗಿದೆ. ಅವರಿಗೆ ಇಟ್ ಹ್ಯಾಸ್ ಸರ್ವ್ಡ್ ಇಟ್ ಪರ್ಪೋಸ್ ಅಂತ ಗೊತ್ತಾದಮೇಲೆ ಅದನ್ನು ಬಿಟ್ಬಿಟ್ಟು ಅವರು ಶ್ರವಣನ ಏನೋ ಮಾಡ್ಕೊತಾ ಇರ್ತಾರೆ. ಇನ್ನೊಬ್ಬ ವ್ಯಕ್ತಿ ಯಾರೋ ಹೇಳಿದ್ದಕ್ಕೆ ಬಿಟ್ಟಿದ್ದೀನಿ ಅಂದರೆ ಈಗ ಅದು ಎಷ್ಟು ಅಜ್ಞಾನ ಅದು. ಇನ್ನೊಬ್ಬರು ನೀನೇ ಮಾಡ್ಕೊಳ್ಳಿ. ಅದು ನಿನಗೆ ಗೊತ್ತಾಗಬೇಕಲ್ಲ, ಅದರ ಅವಶ್ಯಕತೆ ನನಗೆ ನಾವು ಬೇಕಾಗಿಲ್ಲ ಅಂದಾಗ ನಮಗೆ ಗೊತ್ತಾಗಬೇಕಲ್ಲ. ಇನ್ನೊಬ್ಬರಿಂದ ಹೆಂಗೆ ಗೊತ್ತಾಗುತ್ತೆ ನಮಗೆ ನಮ್ಮ ಸ್ಥಿತಿ ಏನು, ನಮ್ಮ ಅವಶ್ಯಕತೆ ಏನು ಅಂದ್ಬಿಟ್ಟು. ಈಗೇನು ಪ್ರೇಮಾನಂದ ಪುರಿ ಸ್ವಾಮೀಜಿ ಬೃಂದಾವನದಲ್ಲಿ ರಾಧೆ ರಾಧೆ ಅಂತ ಆ ನಾಮದ ಅವಶ್ಯಕತೆಯಿಂದ ಅಂದರೆ ಅವ್ರ ಅಜ್ಞಾನಿ ಅಂತ ಡಿಸೈಡ್ ಮಾಡೋಕ್ಕಾಗುತ್ತಾ? ಅವ್ರು ಮೂರ್ಖರು ಅವರು.
ಕಣ್ಣಲ್ಲಿ ನೀರು ಬರುತ್ತೆ ಅವರು. ಅವ್ರ ಸ್ವರೂಪದ ನೆನಪಾಗ್ತಾ ಇರುತ್ತೆ ಅವರಿಗೆ. ಸ್ವರೂಪ ನೆನೆಸ್ಕೊಳ್ಳೋದಕ್ಕೆ ನಾವು ಮಾಡ್ತಿರೋ ನೆನ್ನೆ ಅವ್ರ ರಾಮ ಭಜನೆ, ಆ ರಾಮ ಎಂಬ 2 ಅಕ್ಷರ ಅಂದರೆ ನನಗೆ ಕಣ್ಣಲ್ಲಿ ನೀರು ಬರ್ತಾ ಇರ್ತೀನಿ. ಎಲ್ಲರೂ ಮುಂದೆ ಬೇಡ ಅಂದ್ಬಿಟ್ಟಿದ್ದನ್ನು ಎಮೋಷ್ನಲ್ ತಗೊಂಡು ಹೋಗೋದು ಅಂದ್ಬಿಟ್ಟು. ಮತ್ತು ಆ ದಾರಿಯಿಂದ ಬಂದಿದ್ದೀವಿ ನಾವು. ಅದ್ರ ಮೇಲೆ ನಮಗೆ ವೈರಾಗ್ಯ ಬರುತ್ತಾ, ಪ್ರೀತಿ ಬರುತ್ತೆ. ಈತ ರಾಮಕೋಟಿ ಬರ್ತಾಯಿದೆ ಅಂದರೆ ನನಗೆ ಇದ್ರ ಮೇಲೆ ಎಷ್ಟು ಪ್ರೀತಿ ಬಂತು. ನಾವು ಬಂದಿರೋ ದಾರಿ ಅದು. ಅದನ್ನು ನಮಗೆ ಅದು ಪ್ರೀತಿ ಕಳ್ಕೊಳಕ್ಕಾಗುತ್ತೆ? ಹೋಗುತ್ತೆ ಅದು. ಫಸ್ಟ್ ಆಫ್ ಆಲು ಚಾನ್ಸೇ ಇಲ್ಲ, ಹೋಗೋದೇ ಇಲ್ಲ. ಇನ್ನೂ ಹೆಚ್ಚು ಮಾಡ್ತೀವಿ ನಾವು. ಅದು ಮಾಡೋದ್ರಿಂದ ಇನ್ನೂ ಹೆಚ್ಚು ಪ್ರೀತಿ ಆಗುತ್ತೆ. ಹಬ್ಬ ಈ ದಾರಿಯಿಂದ ನಾವು ಬಂದಿದ್ದೀವಲ್ಲ, ಈ ಸಾಧನೆಯಿಂದ ಅಂದ್ಬಿಟ್ಟು. ಅದಕ್ಕೆ ಒಂದು ದಿವಸ ನಮ್ಮ ತಾತ ಗುರುಗಳಾಗಿ ನರ್ಮದಾ ಸ್ನಾನ ಮಿಸ್ ಮಾಡಿಲ್ಲ, ಆರತಿ ಮಿಸ್ ಮಾಡಿಲ್ಲ. ಯಾವೆಲ್ಲ ಸಾಧನೆ ಇಲ್ಲಿ ತನಕ ತಂದುಬಿಟ್ಟಿದ್ವೋ ಅಂಥ ಸಾಧನೆ ಬಗ್ಗೆ ಎಷ್ಟು ಇಷ್ಟ ಆಗುತ್ತೆ. ಅವಶ್ಯಕತೆ ಇಲ್ಲ ಅಂದರೂ ಕೂಡ ಅದನ್ನು ಇನ್ನೊಬ್ಬರಿಗೆ ಶಿಷ್ಯ ಪ್ರಶಿಷ್ಯ ಬೋಧಾರ್ಥಂ, ಆ ಇನ್ನೊಬ್ಬ ಶಿಷ್ಯರಿಗೆ ಅದೊಂದು ಸೂಚನೆಯಲ್ಲಿ ಒಂದು ದಾರಿ ಇರಲಿ, ಆ ಬೀಟನ್ ಟ್ರ್ಯಾಕು ಹಂಗೆ ಓಪನ್ ಆಗಿರಲಿ ಅಂದ್ಬಿಟ್ಟು ಆ ಥರ ಇದಾಕೊಂತಾರೆ. ಭಸ್ಮಧಾರಣೆಯ ಸೀಕ್ರೆಟ್ ಕೂಡ ಅಷ್ಟೇ. ಯಾಕೆ ಭಸ್ಮ ಹಚ್ಕೊತಾರಂದರೆ ಈ ಶರೀರ ಯಾವತ್ತೋ ಒಂದು ದಿವಸ ಈ ಬೂದಿನೇ ಆಗುತ್ತೆ. ಅದಕ್ಕೆ ಈ ಶರೀರದ ಬಗ್ಗೆ ಹೆಚ್ಚು ಚಿಂತನೆ ಮಾಡ್ಕೋಬೇಡಿ, ಎಷ್ಟು ಮೋಹ ಇಟ್ಕೋಬೇಡಿ ಅಂತ. ಸರಿ, ಅವನೇನೋ ತಿಳ್ಕೊಂಬಿಟ್ಟಿದ್ದಾನೆ. ತಿಳ್ಕೊಂಬಿಟ್ಟ ಮೇಲೆ ಮತ್ತೆ ಯಾಕೆ ಭಸ್ಮ ಹಚ್ಕೊತಾನೆ ಅಂದರೆ ಇನ್ನೊಬ್ಬ ಶಿಷ್ಯ ಪ್ರಶಿಷ್ಯ ಬೋಧಾರ್ಥ ಬಂದುಬಿಟ್ಟು. ಆ ಥರ ನಾವು ಅದನ್ನೆಲ್ಲ ಹಂಗೆ ಬಿಡಬಾರ್ದು. ನಮಗೆ ಅದರಲ್ಲಿ ತೃಪ್ತಿಯಾಗಿ ಅದರ ಪರ್ಪಸ್ ಸರ್ವ್ ಆಗಿದ್ರೆ, ಈಗ ನಾವು ಏನು ರಾಮಕೋಟಿ ಬರಿತಾ ಇಲ್ಲ ಇವಾಗ. ನಾನು ಸ್ವತಂತ್ರವಾಗಿ ನಮ್ಮ ಗುರುಗಳ ಪಾದಕ ಇಟ್ಕೊಂಡ್ರೂ ಕೂಡ ಕೇವಲ ಹೂ ಇಡ್ತೀನಿ. ಅರಿಶಿನ ಕುಂಕುಮ ಹೆಚ್ಚೋದ ಕೂಡ ನನಗೆ ಮನಸ್ಸು ಬರೋದಿಲ್ಲ ಅಲ್ಲಿ. ಆ ಗುರುಗಳು ಅದೊಂದು ಸಿಂಬಾಲಿಕ್ಕಾಗಿ ನಮ್ಮ ಗುರುಗಳನ್ನ ನೆನಪು ಸದಸ್ಯತೆ ನಿತ್ಯ ಎದ್ದು ನೋಡ್ತಾ ಇದ್ದಾಗೆಲ್ಲ ಆ ಗುರುದೇವರು ಅಂದ್ಬಿಟ್ಟು. ಇವತ್ತು ಏನೆಲ್ಲ 4 ಶಬ್ದಗಳು ಬರ್ತಿದ್ದೀವೋ ಅದು ಗುರು ಕೃಪೆಯಿಂದ ಬಂದಿರೋದೆ ಅಂದ್ಬಿಟ್ಟು. ಮಾತಾ ಮಾಣಿಕೇಶ್ವರಮ್ಮನ ಮರೆಯೋದಕ್ಕಾಗುತ್ತೆ ನಾವು. ಬೇಡ ಅಂದ್ಕೊಂಡ್ರು ಕೂಡ ದಿನಕ್ಕೆ ಒಂದು 4-5 ಸತಿ ಆದರೂ ಬಂದುಬಿಡ್ತಾ ಇರುತ್ತೆ. ಆ ಥರ ಅವೆಲ್ಲ ಆ ಗುರು ಪಾದಕಗಳು ನೋಡಿದಾಗ ಅವೆಲ್ಲ ರಿಮೈಂಡ್ ಆಗ್ತಾ ಇರುತ್ತೆ. ನಮ್ಮ ಸ್ವರೂಪದ ಜ್ಞಾನ, ಗುರುಗಳ ಸ್ಮರಣೆ ಆಗ್ತಾ ಇರುತ್ತೆ. ಅಂಥದ್ದೆಲ್ಲ ಅದು ನಮ್ಮ ಸ್ವರೂಪಕ್ಕಿಂತ ಭಿನ್ನ ಸ್ವರೂಪ ಹೆಂಗಾಯ್ತು? ಅದು ಮಲಮೂತ್ರಗಳೇ ಆಗೋದಿಲ್ಲ ನಮ್ಮ ಭಿನ್ನಗಿಂತ, ಚರಂಡಿ ನೀರೇ ನಮಗಿಂತ ಭಿನ್ನವಾದ ಸ್ವರೂಪ ಆಗೋದಿಲ್ಲ. ಆ ಥರ ಸರ್ವಂ ಬ್ರಹ್ಮ, ಆ ಥರ ಭಾವನೆಯಲ್ಲಿರಬೇಕು. ಕೆಲವೊಂದು ಮತ್ತು ವಿಧಿ ಇರೋದಿಲ್ಲ, ನಿಷೇಧ ಇರೋದಿಲ್ಲ. ನಿಷೇಧ ಯಾಕೆ ಮಾಡಿಸ್ತಾರೆ ಇವರು? ನೀನು ಅದು ಮಾಡಬೇಡ, ಇದು ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಅವ್ರು ಯಾರು ಹೇಳೋದಕ್ಕೆ? ಅದು ನೀನು ತ್ರಿಗುಣಾತೀತ ಅಂತ ಸ್ಥಿತಿ ಆದಿದೆ. ಕೋ ವಿಧಿ ಕೋ ನಿಷೇಧ. ವಿಧಿನೂ ಇರೋದಿಲ್ಲ, ನಿಷೇಧನೂ ಇರೋದಿಲ್ಲ. ಕಂಪಲ್ಸರಿ ಮಾಡಬೇಕು ಅಂತಿಲ್ಲ, ಬಿಡಬೇಕು ಅಂತಿಲ್ಲ. ನಮಗೆ ಹೇಗಿದ್ದರೆ ಹಂಗೆ ನಮಗೆ ಇಷ್ಟ ಬಂದಾಗ ನಾವು ಮಾಡ್ಕೊತಾ ಇರ್ತೀವಿ. ನಮಗೆ ಇಲ್ಲ ಬೇಡ ಅನ್ಸ್ಕೊಂಡಾಗ ನಾವು ಬಿಟ್ಕೊತೀವಿ. ಆ ಥರ ಅದು ತಾನಾಗಿ ತಾನೇ ಅದು ನಿಲ್ಲಬೇಕಷ್ಟೇ ಹೊರತು ಮಿಕ್ಕಿದ್ದ ಕ್ರಿಯೆಗಳೆಲ್ಲ ಜಸ್ಟಿಫಿಕೇಷನ್ ಮಾಡಿಕೊಂಡು ಆ ಒಂದು ಕ್ರಿಯೆಯನ್ನು ಮಾತ್ರ ಅದು ಬ್ರಹ್ಮ ಭಿನ್ನತ್ವ ಬುದ್ಧಿ ತೋರಿಸ್ತಾರೆ. ಅದೇ ಅಜ್ಞಾನ. ಅಲ್ಲಿ ಹುಷಾರಾಗಿರಬೇಕು, ವಿಚಾರ ಮಾಡಬೇಕು. ನನಗೆ ಗೊತ್ತಿದ್ದ ಮಟ್ಟಕ್ಕೆ ನಿಜವಾದ ಗುರುಗಳು, ನಮ್ಮ ಗುರುಗಳು ಕೂಡ ಈ ಸೂಕ ವೇದಾಂತ ಅಂದರೆ ಸಿಕ್ಕಾಪಟ್ಟೆ ಸಿಟ್ಟವರಿಗೆ. ಸಡನ್ನಾಗಿ ಮಾಡ್ತಾ ಇರೋ ಸಾಧನೆಗಳು ಬಿಟ್ಬಿಟ್ಟು ನನಗೆ ಗುಡಿಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ, ನೀವು ಅದು ಬಿಡೋವರೆಗೂ ಇದು ಬರೋದಿಲ್ಲ ಅಂತಲೇ ಹೇಳ್ತಾರೆ. ಅದು ಈ ಪೂಜೆ ಮಾಡ್ತಿದ್ರೆ ಅದು ಬಿಡಿ ಫಸ್ಟು ಅಂತ ಹೇಳ್ತಾರೆ. ಧರ್ಮ ಇದೆಲ್ಲನೂ ಎಲ್ಲಿದೆ? ಅದು ಬರೀ ಅದ್ವೈತ ಇರೋದು ಒಂದೇ, ಅದನ್ನ ಇಟ್ಕೊಳ್ಳಿ. ಮಿಕ್ಕಿದೆಲ್ಲನೂ ಬೇಕು ನೀವು ಹೇಳ್ದಂಗೆ. ಇದು ಮಾತ್ರ ಬೇಡ. ಅದು ಗಣೇಶನ ಹಬ್ಬದ ಬ್ರಹ್ಮಸೂತ್ರಗಳು ಹೇಳ್ತಿದ್ದಾರೆ. ನಾನು ಫೋನ್ ಮಾಡಿದೆ ಸ್ವಾಮೀಜಿ ಕ್ಲಾಸ್ ಮುಗಿದ ತಕ್ಷಣ, ಸ್ವಾಮೀಜಿ ನಾಳೆ ನಡೆದು 2 ದಿನ ಬೇಡ ಅಂತ ಹೇಳಿದೆ ನಾನು ಕ್ಲಾಸ್. ಯಾಕಮ್ಮ, ಗೌರಿ ಹಬ್ಬ ಗಣೇಶನ ಹಬ್ಬ ಕೆಲಸಗಳಿರುತ್ತೆ ಸ್ವಾಮೀಜಿ, ಬೆಳಗ್ಗೆ 7:30 8:30 ಸುಮ್ಮನೆ ಅಲ್ಲಿ ಕೂತ್ರು ಮತ್ತೆ ಇಲ್ಲೆಲ್ಲ ಇದಾಗುತ್ತಲ್ವ ಅಂತ. ಆಯ್ತಮ್ಮ, ಹಾಗೆ ಆಗಲಿ, ನನಗೂ ಸ್ವಲ್ಪ ಕೆಲಸ ಇದೆ ಅಂತ ಅಂದರು. ಕೆಲಸ ಇದೆ ಅಂದರೆ ಮನೆಯಲ್ಲೇ ಇದ್ದಾರೆ. ಅವ್ರಿಗೆ ಏಜ್ ಆಗಿದೆ, ಅದು ಸ್ವಲ್ಪ ಅವ್ರದ್ದು ಪ್ರಾಬ್ಲಮ್ಮೇ. ಏಜ್ ಆಗಿದೆ, ಎಲ್ಲೂ ಮಠದಲ್ಲಿ ಇದ್ದಿದ್ದು ಸೆಟ್ ಆಗಿಲ್ಲ, ಹೆಲ್ತ್ ಪ್ರಾಬ್ಲಮ್ ಅಂದ್ಬಿಟ್ಟು ಮತ್ತೆ ಏನು ಅದು ನಿಂತೋಗಿ ದುಡ್ಡು ಯಾರೋ ತಿಂದ್ಕೊಂಡು ಹೋಗಿ ಎಲ್ಲ ಇದಾಗಿ ಮನೆಯಲ್ಲೇ ಇದ್ದಾರೆ. ಎಲ್ಲೇ ಒಂದು ರೂಮಲ್ಲಿ ಇದ್ದು ಬಿಡಪ್ಪ ನೀನು ಅಂತ ಕೆಳಗೆಲ್ಲ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ. ಯಾರು
ಎಲ್ಲ ವಿಷ್ಣುಪಾತ್ರ ಅಲ್ಲ ಕೆಳಗಡೆ ಯಾರಿದ್ದಾರೆ? ಫ್ಯಾಮಿಲಿ ಹೆಂಡತಿ ಅವ್ರ ಹೆಂಡತಿ ಮಕ್ಕಳ? ಅವರು ಗೃಹಸ್ಥರಾಗಿ ಸನ್ಯಾಸ. ಆಫ್ಟರ್ ರಿಟೈರ್ಮೆಂಟ್ನಲ್ಲಿ ಪೋಸ್ಟ್ಮನ್ ಆಗಿರ್ತಿತ್ತು. ರಿಟೈರ್ಮೆಂಟ್ ಇದು ಮನೆಯೆಲ್ಲ ಅವರೇ ಕಟ್ಸಿರೋದು. ಅದು ಮಗನಿಗೆ ಮನೆ ಕಟ್ಸ್ಕೊಟ್ಟಿದ್ದು ಎಲ್ಲ ಮಾಡಿರೋದು. ಇಲ್ಲಿ ಹೆಲ್ತ್ ಪ್ರಾಬ್ಲಮ್ಮು, ಅಡುಗೆ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗೋದು, ಯಾರೂ ಬಂದು ಸರಿಯಾಗಿ ಮಾಡೋರು ಇರಲಿಲ್ಲ. ಒಂದು ಮನೆಗೆ